ಹಾಯ್ ಸ್ನೇಹಿತರೆ, ನಿಮಗೋಸ್ಕರವಾಗಿ ಪಠ್ಯಪುಸ್ತಕ ವಿಶ್ಲೇಷಣಾ ಸರಣಿ ದ್ವಿತೀಯ PUC ಇತಿಹಾಸ ಮಾಡ್ತಾ ಇದ್ವಿ. ಬಹಳ ಅದ್ಭುತವಾಗಿರ್ತಕ್ಕಂಥ ಟಾಪಿಕ್ಸ್ಗಳು ನಿಮಗೋಸ್ಕರ ಸಿಗ್ತಾ ಇದೆ, ಅದು ಸಾಧನ ಸ್ಕೂಲಲ್ಲಿ. ಸ್ನೇಹಿತರೆ, ಮೊದಲ ಬಾರಿ ಈ ವಿಡಿಯೋ ನೋಡ್ತಾ ಇದ್ರೆ ನಿಜವಾಗ್ಲೂ ಹೇಳ್ತೀನಿ, ಸಮಗ್ರ ಪಾಠ ಹಾಗೂ ವಿವರಣೆ ಜೊತೆಗೆ ಪ್ರಶ್ನೋತ್ತರಗಳನ್ನು ಕೂಡ ತೆಗೆದುಕೊಳ್ತಾ ಇರ್ತೀವಿ, ಅದ್ರಲ್ಲಿ ಹೇಳ್ತಾ ಇರ್ತೀವಿ. ನಿಮಗೋಸ್ಕರ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಡಿಯೋಗಳು ಕೂಡ ಬರ್ತಾ ಇದೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ ಮಧ್ಯಕಾಲೀನ ಯುಗದ 5.4ನ ಒಂದು ಇಂಪಾರ್ಟೆಂಟ್ ಟಾಪಿಕ್ಸ್ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಸ್ನೇಹಿತರೆ ಮರಿಬೇಡಿ, ಬಹಳ ಅದ್ಭುತವಾಗಿರ್ತಕ್ಕಂತಹ 4 ಟಾಪಿಕ್ಸ್ಗಳನ್ನ ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ಪಾಠದಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಹಾಗಾಗಿ ಯಾರ್ಯಾರು ಇದುವರೆಗೂ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಾಳು ಬಂಗಾರವಾಗುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ನಮ್ಮ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಟಾಪಿಕ್ಸ್ಗಳನ್ನ ಮಾತಾಡೋಣ, ಏನೇನು ಇದೆ ಅಂತೇಳಿ. ಸೊ ಇವತ್ತಿನ ಟಾಪಿಕ್ಸಲ್ಲಿ ವಿಜಯನಗರ ಸಾಮ್ರಾಜ್ಯದ ವೆರಿ ಇಂಪಾರ್ಟೆಂಟು ವಿಜಯನಗರ ಸಾಮ್ರಾಜ್ಯ, ಅದಾದ್ಮೇಲೆ ವಿಜಯನಗರದ ಅವನತಿಯ ನಂತರ ಬರ್ತಕ್ಕಂಥ ಯಲಹಂಕದ ನಾಡಪ್ರಭುಗಳು ಅನ್ನೋ ಟಾಪಿಕ್ಸ್ ಏನಿದೆ ಅದರ ಬಗ್ಗೆ ಮಾತಾಡ್ತೀವಿ. ಚಿತ್ರದುರ್ಗದ ನಾಯಕರು, 5ನೇ ಮದಕರಿ ನಾಯಕನ ವೀರಾವೇಶದ ಹೋರಾಟ, ಮತ್ತೆ ಹೈದರಾಲಿಯ ಒಂದು ಕುತಂತ್ರ ತಂತ್ರಗಳ ಬಗ್ಗೆನೂ ಕೂಡ ಮಾತಾಡ್ತೀವಿ. ಹಾಗೆ ಕೆಳದಿಯ ನಾಯಕರ ಬಗ್ಗೆ ಮಾತಾಡ್ತೀವಿ, ಶಿವಪ್ಪ ನಾಯಕರ ಶಿಸ್ತು ಅನ್ನೋ ವಿಚಾರ, ಮತ್ತೆ ಮೈಸೂರು ಒಡೆಯರ ಒಂದು ಫಸ್ಟ್ ಹಾಫ್ ಅನ್ನ ಕೂಡ ಇದರಲ್ಲಿ ನಾವು ಮಾತಾಡ್ತೀವಿ. ಸ್ನೇಹಿತರೆ, ಆ ಒಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಕೂಡ ನಿಮಗೆ ಇದರಲ್ಲಿ ಸಿಗತ್ತೆ ಅಂತ ಹೇಳ್ತಾ, ಸೊ ಇವತ್ತಿನ ನಮ್ಮ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ಹಾಗೆ ಸ್ಟಾರ್ಟ್ ಮಾಡುವಂಥ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಅನೇಕ ವಿಚಾರಗಳು ನಿಮಗೆ ಇದರಲ್ಲಿ ಸಿಗತ್ತೆ. ಹಾಗಾಗಿ ಯಾರು ಇದುವರೆಗೂ ಕೂಡ ನಮ್ಮ ಈ ಒಂದು ವಿಶೇಷವಾದಂಥ ಪಾಠಗಳನ್ನು ನೀವು ನೋಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಸೊ ನಮ್ಮ ಇವತ್ತಿನ ಇಂಪಾರ್ಟೆಂಟ್ ಟಾಪಿಕ್ಸ್ ಅಲ್ಲಿ ಬರ್ತಕ್ಕಂಥ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಮಾತಾಡೋಣ. ಯಾವುದ್ರ ಬಗ್ಗೆ ಮಾತಾಡೋಣ? ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಮಾತಾಡೋಣ. ನೋಡಿ, ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗಿದ್ದು 1336ರಲ್ಲಿ. ಒಂದು ಹಂತದಲ್ಲಿ ನಾವು ನೋಡೋದಾದ್ರೆ 1336ರಲ್ಲಿ ಸ್ಥಾಪನೆಯಾದಾಗ ಈ ಸಾಮ್ರಾಜ್ಯವು ಕೂಡ ಅಧೀನ ಸಾಮ್ರಾಜ್ಯಗಳಲ್ಲಿ ಸಾಮಂತ ರಾಜರುಗಳೆಲ್ಲ ಇದ್ದಂತ ಸಾಮ್ರಾಜ್ಯ. ಆದರೆ ಆ ನಂತರದಲ್ಲಿ ಇದು ತನ್ನ ರಾಜಧಾನಿಯನ್ನಾಗಿ ಹಂಪಿಯನ್ನ ರಾಜಧಾನಿಯನ್ನಾಗಿ ಮಾಡಿಕೊಳ್ತು. ಅದು ಕೂಡ ತುಂಗಭದ್ರಾ ನದಿಯ ದಂಡೆಯ ಮೇಲಿತ್ತು. ಬಳ್ಳಾರಿ ಜಿಲ್ಲೆ ಹೊಸಪೇಟೆ ತಾಲೂಕಲ್ಲಿ ಅಂತೇಳಿ ನಮ್ಮ ಪುಸ್ತಕದಲ್ಲಿದೆ, ಹೇಳ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಇನ್ನು ಬಂದರೆ ನಮಗೆ ವೆರಿ ಇಂಪಾರ್ಟೆಂಟ್ ಆಗಿ ಇದರಲ್ಲಿ ಹೇಳೋದು ನಾವು ಏನಪ್ಪಾ ಅಂತಂದ್ರೆ, ಈ ಹಂಪಿ ಏನಿದೆ ಇದಕ್ಕೆ ಪಂಪಾಂಬಿಕಾ ದೇವಾಲಯದ ಹೆಸರಿನಿಂದಾಗಿನೇ ಇದಕ್ಕೆ ಹಂಪೆ ಅಂತೇಳಿ ಹೆಸರು ಬಂತು ಅಂತೇಳಿ. ಸೊ ಇವರ ಕುಲದೇವರು ಬಂದ್ಬಿಟ್ಟು ಶ್ರೀ ವಿರೂಪಾಕ್ಷ, ಮತ್ತೆ ಅವರ ರಾಜಮುದ್ರಿಕೆಯಲ್ಲೂ ಕೂಡ ಶ್ರೀ ವಿರೂಪಾಕ್ಷ ಅನ್ನೋದು ಕೂಡ ನಮ್ಗೆ ಕಾಣಿಸುತ್ತೆ. ಮತ್ತೆ ಅವರ ರಾಜಲಾಂಛನ ಅಂತ ಬಂದ್ರೆ ವರಹವನ್ನ ಅವರ ರಾಜಲಾಂಛನವನ್ನಾಗಿ ಮಾಡ್ಕೊಂಡಿರೋದು ನಮ್ಗೆ ಕಾಣಿಸುತ್ತೆ. ಕೆಲವರೆಲ್ಲ ಇತಿಹಾಸ ಹೇಳ್ತಕ್ಕಂಥವ್ರು ಬಲಮುಖ ವರಹ, ಎಡಮುಖ ವರಹ ಹಿಂಗೆಲ್ಲ ಎಕ್ಸ್ಪ್ಲನೇಷನ್ ಮಾಡ್ತೀರಿ, ಅದು ಹಾಗಿಲ್ಲ. ಟೋಟಲ್ ವರಹ ಅಷ್ಟೇ ನಾವು ಹೇಳಬೇಕು. ಇನ್ನೊಂದು ಸಾಮ್ರಾಜ್ಯದ ಬಗ್ಗೆ ಕೇಳುವಾಗ ಪರ್ಟಿಕ್ಯುಲರಿ ಅದನ್ನು ಕೊಟ್ಟಿರ್ತಾರೆ, ಎರಡನ್ನೂ ಅಟ್ ಎ ಟೈಮ್ ನಿಮ್ಗೆ ಕೊಟ್ಟಿರೋದಿಲ್ಲ. ಹಾಗಾಗಿ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೊಳ್ಳಿ, ವರಹ ಅವ್ರದ್ದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ರಾಜಲಾಂಛನವಾಗಿತ್ತು. ಇನ್ನು ರಾಜಧಾನಿಯಾಗಿ ಹಂಪಿ, ಇನ್ನು ಶ್ರೀ ವಿರೂಪಾಕ್ಷ ಏನಿದೆ ಇದು ಅವರ ಕುಲದೇವರು ಮತ್ತೆ ರಾಜಮುದ್ರಿಕೆ ಕೂಡ ಹೌದು. ಇದಿಷ್ಟು ಕೂಡ ನೀವು ಕಲ್ತ ಮೇಲೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಬಗ್ಗೆ ಇಂಪಾರ್ಟೆಂಟ್ ಆಗಿ ಒಂದಿಷ್ಟು ವಿಚಾರ ನೋಡ್ಬೇಕು ನೀವು. ಏನು ವಿಚಾರ ನೋಡಿ, ಈ ಒಂದು ಸಾಮ್ರಾಜ್ಯ ಸ್ಥಾಪನೆಯಾಗುವ ಸಂದರ್ಭದಲ್ಲಿ ಇಂಪಾರ್ಟೆಂಟ್ ಆಗಿ ನಮ್ಗೆ ಸಿಗ್ತಕ್ಕಂಥದ್ದು ಸಂಗಮ ಸಹೋದರರಿಂದಾಗಿ ಈ ಸಾಮ್ರಾಜ್ಯ ಸ್ಥಾಪನೆ ಆಯಿತು ಅಂತ ಕೂಡ ಮಾತಾಡ್ತಾರೆ. ಸಂಗಮ ಸಹೋದರರಲ್ಲಿ 5 ಜನ, ಹರಿಹರ, ಬುಕ್ಕರಾಯ, ಕಂಪಣ, ಮಾರಪ್ಪ ಮತ್ತೆ ಮುದ್ದಪ್ಪ ಅಂತ ಕರಿತೀವಿ. ಸೊ ಇವರ ಒಂದು ಸಹಯೋಗದಿಂದಾಗಿನೇ ಈ ಸಾಮ್ರಾಜ್ಯ ಅಸ್ತಿತ್ವಕ್ಕೆ ಬಂತು ಅನ್ನೋದನ್ನು ಕೂಡ ಮಾತಾಡ್ತಾರೆ. ಸೊ ಹಾಗೆ ಅಸ್ತಿತ್ವಕ್ಕೆ ಬರಬೇಕಾದ್ರೆ ಇವರಿಗೊಬ್ಬ ರಾಜಗುರು, ಅವರೇ ವಿದ್ಯಾರಣ್ಯರು. ವಿದ್ಯಾರಣ್ಯರ ಮಾರ್ಗದರ್ಶನದಲ್ಲಿ ಈ ಸಾಮ್ರಾಜ್ಯ ಸ್ಥಾಪನೆ ಆಯಿತು ಅಂತ. ನಮ್ಗೆ ಇಂಪಾರ್ಟೆಂಟ್ ಬರೋದೇನಕ್ಕೆ ಅಂತಂದ್ರೆ, ಈ ಸಾಮ್ರಾಜ್ಯ ಸ್ಥಾಪನೆಯಾಗುವ ಸಂದರ್ಭಕ್ಕೆ ವಿದ್ಯಾರಣ್ಯರ ವಿಚಾರದಲ್ಲಿ ಇಂಪಾರ್ಟೆಂಟ್ ಆಗಿ ನಾವು ನೋಡ್ಬೇಕಾಗತ್ತೆ. ಯಾಕೆ ಅಂತ ಹೇಳ್ತೀನಿ. ಈ ಸ್ಥಾಪನೆಗಾಗಿ ಸಿಕ್ಕಂತ ಹರಿಹರ ಮತ್ತು ಬುಕ್ಕರಾಯರನ್ನ ಬಳಸ್ಕೊಂಡ್ಬಿಡ್ತಾರೆ. ಆರಂಭಿಕವಾಗಿ ಆನೆಗೊಂದಿಯಲ್ಲಿ ಇವರ ರಾಜಧಾನಿ ಸ್ಟಾರ್ಟ್ ಆಗುತ್ತೆ. ನೆನಪಿಟ್ಕೊಳ್ಳಿ, ಹಂಪಿ ರಾಜಧಾನಿ ಆಗೋದಕ್ಕಿಂತ ಮುಂಚೆ ಆನೆಗೊಂದಿಯನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಇವರು ಅಧಿಕಾರದಲ್ಲಿ ಇದ್ರು ಅನ್ನೋದನ್ನ ಇಂಪಾರ್ಟೆಂಟ್ ಆಗಿ ತಿಳ್ಕೋಬೇಕು.
ಬಟ್ ಇಲ್ಲಿ ನಮ್ಗೆ ವಿದ್ಯಾರಣ್ಯರ ಮಾರ್ಗದರ್ಶನ ವೆರಿ ಇಂಪಾರ್ಟೆಂಟ್ ಆಗಿ ಸಂಗಮ ಸಹೋದರನ ಬಳಸ್ಕೊಂಡ್ರು ಅಂತ. ಬಟ್ ಇತಿಹಾಸ ಬರೀತಕ್ಕಂಥವ್ರು ಇವತ್ತು ಕೂಡ ಇವರ ಮೂಲದ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ನಮ್ಮಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಅವರ ಮೂಲದ ಚರ್ಚೆಯ ಬಗ್ಗೆ ಕೂಡ ನಮ್ಮಲ್ಲಿ ಹೇಳ್ತಾರೆ. ಏನ್ ಹೇಳ್ತಾರೆ ನೋಡಿ, ಈ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗುವಾಗ ಒಂದು ಮೊದಲನೇ ಸಿದ್ಧಾಂತ ಏನ್ ಹೇಳ್ತಾರೆ ಅಂತಂದ್ರೆ, ಇವರು ಆಂಧ್ರದ ವಾರಂಗಲ್ನ ಪ್ರದೇಶದಿಂದ ಬಂದಂತವ್ರು. ವಾರಂಗಲ್ ಅಂತಂದ್ರೆ ಇವತ್ತಿನ ನಮ್ಮ ಒಡಿಶಾ ಭಾಗಕ್ಕೆ ಬರ್ತಕ್ಕಂಥದ್ದು. ಈ ಆಂಧ್ರದ ವಾರಂಗಲ್ನ ಕಾಕತೀಯ ದೊರೆ ಏನಿದ್ರು, ಈ ಕಾಕತೀಯ ದೊರೆ ಪ್ರತಾಪರುದ್ರನ ಆಶ್ರಯದಲ್ಲಿ ಇದ್ರು. ಹಾಗೆ ಆಶ್ರಯದಲ್ಲಿದ್ದಾಗ ಹರಿಹರ ಮತ್ತು ಬುಕ್ಕರಾಯ ಅಧಿಕಾರಿಗಳಾಗಿದ್ದರು. ಯಾವಾಗ ಈ ಪ್ರತಾಪರುದ್ರನ ಆಸ್ಥಾನದ ಮೇಲೆ ದೆಹಲಿಯ ತೊಗಲಕ್ ಮಹಮ್ಮದ್ ಬಿನ್ ತೊಗಲಕ್ ದಾಳಿ ಮಾಡಿ ಬಹಳಷ್ಟು ಸೈನಿಕರನ್ನ ಗುಲಾಮರನ್ನಾಗಿ ತೆಗೆದುಕೊಂಡು ಹೋಗೋ ಸಂದರ್ಭದಲ್ಲಿ ಅಲ್ಲಿಂದ ತಪ್ಪಿಸಿಕೊಂಡು ಬಂದು, ಹಾಗೆ ಈ ಸಹೋದರರು ಹಂಪಿ ಪ್ರದೇಶದಲ್ಲಿ ವಿದ್ಯಾರಣ್ಯರ ನೆರವಿನಿಂದ ಸ್ಥಾಪನೆಯಾಯಿತು ಅನ್ನೋದು ಕೂಡ ನಮ್ಗಿಲ್ಲಿ ಹೇಳಲಾಗುತ್ತೆ. ಹಾಗೆ ವಿದ್ಯಾರಣ್ಯರ ಒಂದು ನೆರವಿನಿಂದ ಇವರು ಸ್ಥಾಪನೆ ಮಾಡಿದ್ರು ಅಂತ ಹೇಳುವಾಗ ಕಾರಣ, ವಿದ್ಯಾರಣ್ಯರು ಈ ಭಾಗದಲ್ಲಿ ಮಹಮ್ಮದ್ ಬಿನ್ ತೊಗಲಕ್ನಂತಹ ದೆಹಲಿ ಸುಲ್ತಾನರು ಮಾಡಿದಂತಹ ದಾಳಿಗಳು, ಈ ದಾಳಿಗಳು ಪ್ಲಸ್ ಇಲ್ಲಿನ ಒಂದೇನು ದೇವಾಲಯಗಳಿದ್ವು, ಈ ದೇವಾಲಯಗಳನ್ನ ಅವ್ರು ಮಾಡ್ತಿದ್ದಂಥ ನಾಶ, ಜೊತೆಗೆ ಹಿಂದುತ್ವ ಮತ್ತೆ ಹಿಂದೂ ಜನಾಂಗಗಳ ಮೇಲಿನ ಅವರ ಒಂದು ವಿರೋಧ ನೀತಿ, ಇವುಗಳು ಮತ್ತೆ ದಕ್ಷಿಣ ಭಾರತದಲ್ಲಿ ಅರಾಜಕತೆಯನ್ನ ಸೃಷ್ಟಿ ಮಾಡತಕ್ಕಂಥ ಇವರ ವಿಚಾರಗಳಿಂದಾಗಿನೇ ಈ ವಿದ್ಯಾರಣ್ಯರು ಹರಿಹರ ಮತ್ತು ಬುಕ್ಕರಾಯನನ್ನ ಬೆಳೆಸ್ಕೊಂಡ್ಬಿಟ್ಟು ಇಲ್ಲಿ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡೋದಕ್ಕೆ ಮುಂದಾಗ್ತಾರೆ. ಆದ್ರೆ ಇನ್ನೊಂದು ಸಿದ್ಧಾಂತ ನಮ್ಮಲ್ಲಿ ಹೇಳುತ್ತೆ. ಏನ್ ಹೇಳುತ್ತೆ ಇನ್ನೊಂದು ಸಿದ್ಧಾಂತ ಅಂತಂದ್ರೆ, ಆ ಸಿದ್ಧಾಂತದ ಪ್ರಕಾರ ನೀವು ನೋಡ್ಬೋದು, ಇಲ್ಲಿ ಏನಾಗಿದೆ, ಹರಿಹರ ಮತ್ತೆ ಬುಕ್ಕರಾಯ ಅಂತಕ್ಕಂಥವ್ರು ನಮ್ಗೆ ಹೊಯ್ಸಳ ಸಾಮ್ರಾಜ್ಯದಲ್ಲಿದ್ದಂಥವ್ರು ಅಂತ ಹೇಳುತ್ತೆ. ಹಾಗೆ ಹೊಯ್ಸಳ ಸಾಮ್ರಾಜ್ಯದಲ್ಲಿ ಮಹಮ್ಮದ್ ಬಿನ್ ತೊಗಲಕ್ ದಾಳಿ ಮಾಡಿದ ಸಂದರ್ಭದಲ್ಲಿ ಮೂರನೇ ವೀರಬಲ್ಲಾಳ ಅಥವಾ ಮುಮ್ಮಡಿ ವೀರಬಲ್ಲಾಳ ಅಧಿಕಾರದಲ್ಲಿದ್ದ. ಹಾಗೆ ಹಂಪಿ ಪ್ರದೇಶದಲ್ಲಿ ಅವನ ಅಧಿಕಾರಿಗಳಾಗಿದ್ದವರೇ ಈ ಹರಿಹರ ಮತ್ತು ಬುಕ್ಕರಾಯ. ಯಾವಾಗ ಮುಮ್ಮಡಿ ವೀರಬಲ್ಲಾಳನ ಅವನತಿಯಾಗುತ್ತೋ ಅಲ್ಲಿಂದ ಈ ಅಧಿಕಾರಿಗಳು ಹಂಪಿ ಪ್ರದೇಶಕ್ಕೆ ಬಂದು ವಿದ್ಯಾರಣ್ಯರ ಮಾರ್ಗದರ್ಶನದಲ್ಲಿ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದ್ರು ಅಂತ ಕೂಡ ಕೆಲವು ಇತಿಹಾಸ ತಜ್ಞರು ಹೇಳ್ತಾರೆ. ಇನ್ನು ಮತ್ತೊಂದು ಸಿದ್ಧಾಂತ ಹೇಳ್ತಾರಲ್ಲಿ, ನಮ್ಗೆ ಸಂಗಮನು ಮೂಲತಃ ಇದ್ದಿದ್ದು ಕಂಪಿಲಿಯ ಸಮೀಪದಲ್ಲಿ. ಕಂಪಿಲಿಯ ಸಮೀಪದ ಕುಮ್ಮಟ ದುರ್ಗದಲ್ಲಿ ಧೈರ್ಯಶಾಲಿ ಆಡಳಿತಗಾರನಾಗಿ ನಾಯಂಕರವಾಗಿದ್ದಂಥವನು. ಮುಂದೆ ಇಲ್ಲಿ ಬರ್ತಕ್ಕಂಥ ಸ್ಥಳೀಯ ಲೋಕಲ್ ಆಡಳಿತಗಾರ ಕುಮಾರರಾಮ. ಈ ಕುಮಾರರಾಮನ ಸಂಬಂಧಿಕನಾಗಿದ್ದವನೇ ಈ ಸಂಗಮ. ಹಾಗಾಗಿ ಸಂಗಮನ ಮಕ್ಕಳಾದ ಹರಿಹರ ಬುಕ್ಕರಾಯ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣವಾದರು ಅಂತೀವಿ. ಬಳ್ಳಾರಿಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕುಮಾರರಾಮನ ಬಗ್ಗೆ ಇರತಕ್ಕಂಥ ಲಾವಣಿಗಳ ಸಾಹಿತ್ಯದ ಆಧಾರದ ಮೇಲೆ ಇದನ್ನು ಕೂಡ ನಮ್ಮಲ್ಲಿ ಇತಿಹಾಸಕಾರರು ಏನ್ ಮಾಡ್ತಾರೆ, ಅದನ್ನು ಕೂಡ ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಹಾಗಾಗಿ ವಿದ್ಯಾರಣ್ಯರಿಂದ, ಹರಿಹರ ಬುಕ್ಕರಿಂದ, ಸಂಗಮನ ಸಹೋದರರಿಂದ ಸಾಮ್ರಾಜ್ಯ ಸ್ಥಾಪನೆಯಾಯಿತು ಅನ್ನೋದು ಸತ್ಯ. ಆದರೆ ಮೂಲಗಳು ಹೇಳುವಾಗ ಮೂರು ಮೂಲಗಳನ್ನು ಹೇಳ್ತಾರೆ. ಒಂದು ಪ್ರತಾಪರುದ್ರ ದೇವನ ಆಸ್ಥಾನದ್ದು, ಇನ್ನೊಂದು ಹೊಯ್ಸಳರ ಆಸ್ಥಾನದ್ದು, ಇನ್ನೊಂದು ಲೋಕಲ್ ಲೀಡರ್ ಕುಮಾರರಾಮನ ಅಧಿಕಾರಿಗಳಾಗಿದ್ದವರು ಅಂತ. ಬಟ್ ಏನೇ ಆದ್ರೂ ದಕ್ಷಿಣ ಭಾರತದಲ್ಲಿ ಮಹಮ್ಮದ್ ಬಿನ್ ತೊಗಲಕ್ಕನ ನಂತರ ಅವನ ದಾಳಿಗಳಿಂದ ತತ್ತರಿಸಿ ಹೋಗಿದ್ದಂಥ ದಕ್ಷಿಣ ಭಾರತದಲ್ಲಿ ಒಂದು ಸದೃಢವಾದಂಥ ಅಸ್ತಿತ್ವವನ್ನು ತಂದು ಕೊಡೋದಕ್ಕಾಗಿ ಈ ಒಂದು ಸಾಮ್ರಾಜ್ಯದ ವಿಚಾರ ನಡೆದಿದೆ ಅನ್ನೋದನ್ನು ಕೂಡ ನಾವು ಫೈನಲಿ ಅದನ್ನ ನೆನ್ಪಿಟ್ಕೊಳ್ಬಹುದು. ನೆಕ್ಸ್ಟ್, ವಿಜಯನಗರ ಸಾಮ್ರಾಜ್ಯವನ್ನ ಆಳದಂತ ದೊರೆಗಳಲ್ಲಿ ನಾವು ನೋಡುವಾಗ 4 ಸಾಮ್ರಾಜ್ಯಗಳು. ಒಂದು ಸಂಗಮ ಮನೆತನ ಆಳುತ್ತೆ, ಆಮೇಲೆ ಸಾಳ್ವ ಅಥವಾ ಸಾಳುವ ಮನೆತನ, ಆಮೇಲೆ ತುಳುವ, ಅದಾದ್ಮೇಲೆ ಅರವೀಡು. ನಾವು ನೋಡ್ಬೋದು 1336ರಿಂದ ಸ್ಥಾಪನೆಗೊಂಡಂತ ಈ ಸಾಮ್ರಾಜ್ಯ 1646ರವರೆಗೆ ಈ ಸಾಮ್ರಾಜ್ಯ ಆಳ್ವಿಕೆ ಮಾಡಿದೆ. ಆದ್ರೆ ಆರಂಭದಲ್ಲಿ ಸಂಗಮ ಸಹೋದರರ ಕಾಲದಲ್ಲಿ ಈ ಸಾಮ್ರಾಜ್ಯ ಅತ್ಯಂತ ಸದೃಢವಾಗಿ ಬೆಳೆದಿದೆ. ಇದನ್ನ ಕೂಡ ನೀವು ನೋಡ್ಬೋದು. ಯಾವುದೋ ಸಂಗಮನ ಒಂದು ಕಾಲದಲ್ಲಿನೇ ಈ ಸಾಮ್ರಾಜ್ಯ ಅತ್ಯಂತ ಸದೃಢವಾಗಿ ಬೆಳೆದಿರೋದು ನಮ್ಗೆ ಕಾಣುತ್ತೆ. ಈ ಸದೃಢವಾಗಿರ್ತಕ್ಕಂತಹ ಈ ಸಾಮ್ರಾಜ್ಯ ಏನಿದೆ 1336ರಿಂದ ಸ್ಥಾಪನೆಯಾಗಿ 1485ರವರೆಗೆ ಆಳ್ವಿಕೆ ಮಾಡಿದೆ.
ಟೋಟಲ್ 149 ಇಯರ್ಸ್. ಹಂಗಾಗಿ ವಿಜಯನಗರವನ್ನ ಅತಿ ದೀರ್ಘಕಾಲದವರೆಗೆ ಆಳಿದಂತ ರಾಜಮನೆತನ ಅಂದ್ರೆ ಸಂಗಮ ರಾಜವಂಶ. ಅತ್ಯಂತ ಕಡಿಮೆ ಅವಧಿಯಲ್ಲಿ ಆಳಿರ್ತಕ್ಕಂಥದ್ರೆ ಒಂದು 20 ವರ್ಷ ಆಳ್ವಿಕೆ ಮಾಡಿದ್ದು ಸಾಳ್ವ ನರಸಿಂಹನಿಂದಾಗಿ. ಸಳುವ ಮನೆತನ ಇದು 1485ರಿಂದ 1505ರಲ್ಲಿ ಆಳ್ವಿಕೆ ಮಾಡಿದ್ರು. ಓನ್ಲಿ 20 ಇಯರ್ಸ್. ಅದು ಬಿಟ್ರೆ ನಮ್ಗೆ ತುಳುವ ರಾಜಮನೆತನ, ಅದರಲ್ಲೂ ಕೂಡ ಶ್ರೀಕೃಷ್ಣ ದೇವರಾಯನ ಆಡಳಿತ ತುಂಬಾನೇ ಸದೃಢವಾಗಿರೋದು. ಇನ್ನು ಅರವೀಡು ವಂಶ ನಮ್ಗೆ ಏನು 1565ರ ತಾಳಿಕೋಟೆ ಕದನದ ನಂತರ ನಮ್ಗೆ ಈ ಒಂದು ಸಾಮ್ರಾಜ್ಯದ ಅವನತಿ ಶುರುವಾಯಿತು. ಹಾಗಾಗಿ ನಮ್ಮಲ್ಲಿ ಇವರು ವಿಜಯನಗರವನ್ನ ಬಿಟ್ಬಿಟ್ಟು ಮುಂದೆ ಅವರು ಆಂಧ್ರದ ಕಡೆಗೆ, ತಮಿಳುನಾಡಿನ ಕಡೆ ಕೂಡ ವಲಸೆ ಹೋಗಿರ್ತಕ್ಕಂಥದ್ದು ನಮ್ಗಿಲ್ಲಿ ಕಾಣುತ್ತೆ. ಹಾಗಾಗಿ ಅತ್ಯಂತ ದೀರ್ಘವಾಗಿ ಆಳ್ವಿಕೆ ಮಾಡಿದಂಥ ಸಂಗಮ ಮನೆತನ ಇಲ್ಲಿ ಇಂಪಾರ್ಟೆಂಟ್ ಆಗತ್ತೆ ನಮ್ಗೆ. ನೆಕ್ಸ್ಟ್ ಸ್ನೇಹಿತರೆ, ಯಾವ್ಯಾವ ಸಾಮ್ರಾಜ್ಯದಲ್ಲಿ ಯಾವ್ಯಾವ ದೊರೆಗಳು ಅತ್ಯಂತ ಪ್ರಬಲರಾಗಿದ್ರು ಅನ್ನೋದನ್ನ ಕೂಡ ನೀವು ನೋಡ್ಬೋದು. ನೋಡಿ, ಸಂಗಮ ಅರಸರಲ್ಲಿ ನಾವು ಬಂತಂದ್ರೆ 1ನೇ ಹರಿಹರ ಬರ್ತಾನೆ. ಯಾರೋ 1ನೇ ಹರಿಹರ ನಮ್ಗಿಲ್ಲಿ ಸಿಗ್ತಾರೆ. ಯಾವ್ದ್ರಲ್ಲಿ? ಸಂಗಮ ಮನೆತನದಲ್ಲಿ ಇಂಪಾರ್ಟೆಂಟ್ ಆಗಿ ಸಿಗೋದು 1ನೇ ಹರಿಹರ. 1ನೇ ಬುಕ್ಕರಾಯ ಬರ್ತಾನೆ. ಆಮೇಲೆ 2ನೇ ಹರಿಹರ. ಅತ್ಯಂತ ಪ್ರಬಲನಾಗಿರ್ತಕ್ಕಂಥ ದೊರೆಗಳ ಲಿಸ್ಟ್ ಅಲ್ಲಿ ನಾವು ನೋಡೋದಾದ್ರೆ ದೇವರಾಯನ್ ಲಿಸ್ಟ್, ಅದರಲ್ಲೂ ಪ್ರೌಢ ದೇವರಾಯ ಅಥವಾ ದೇವರಾಯ ಅನ್ನುವ ಹೆಸರಿನೊಂದಿಗೆ ಬಂದಂತ ಇಂಪಾರ್ಟೆಂಟ್ ದೊರೆನೆ ಈ 2ನೇ ದೇವರಾಯ. ಹಂಗಾಗಿ ಸ್ನೇಹಿತರೆ, ಇಂಪಾರ್ಟೆಂಟ್ ಆಗಿ ಇವನನ್ನು ನೀವು ನೆನಪಿಟ್ಕೋಬೇಕು. 2ನೇ ದೇವರಾಯ ಇವನು. ಇನ್ನು ಕೊನೆಯ ದೊರೆಯಾಗಿ ವಿರೂಪಾಕ್ಷರಾಯ ಅಧಿಕಾರದಲ್ಲಿದ್ದ. ನಾನು ನಿಮ್ಗೆ ಹೇಳಿದೆ, ಒಂದು 20 ವರ್ಷಗಳ ಕಾಲ ಆಳ್ವಿಕೆ ಮಾಡದಂತಹ ಸಾಮ್ರಾಜ್ಯವೇ ಸಾಳ್ವ ಮನೆತನ. ಸಾಳ್ವ ನರಸಿಂಹ ಇಲ್ಲಿ ಆಳ್ದ ಅಂತ. ತುಳುವ ಅರಸರಲ್ಲಿ ತುಳುವ ನರಸನಾಯಕನಿಂದ ಈ ಸಾಮ್ರಾಜ್ಯ ಸ್ಥಾಪನೆ ಆಯಿತು. ವೀರ ನರಸಿಂಹ ಆಳ್ದ. ಆಮೇಲೆ ಶ್ರೀಕೃಷ್ಣ ದೇವರಾಯ ಬರ್ತಾರೆ. ಶ್ರೀಕೃಷ್ಣ ದೇವರಾಯನನ್ನ ಪ್ರಸಿದ್ಧ ದೊರೆ ಅಂತ ಕೂಡ ನಾವಿಲ್ಲಿ ಕರಿತೀವಿ. ಆಮೇಲೆ ಅಚ್ಯುತರಾಯ, ಸದಾಶಿವರಾಯ ಕೂಡ ಆಳ್ತಾರೆ. ಸೊ ಇವರ ಕಾಲದಲ್ಲೇ ನಮ್ಗೆ ಏನಾಗತ್ತೆ, ವಿಜಯನಗರದ ಪತನದ ಹಾದಿ ಶುರುವಾಗತ್ತೆ. ಆನಂತರ ಅಳಿಯ ರಾಮರಾಯ, ಆಮೇಲೆ ತಿರುಮಲ ದೇವರಾಯ, 1ನೇ ಶ್ರೀರಂಗ, 2ನೇ ವೆಂಕಟ, 3ನೇ ವೆಂಕಟ, 3ನೇ ಶ್ರೀರಂಗ. ಸೊ ಇವ್ರನ್ನೆಲ್ಲ ನಾವು ನೋಡ್ಬೋದು. ಮೈಸೂರು ಒಡೆಯರ್ ಇವರಿಗೆ ಆಶ್ರಯ ಕೊಟ್ಟಿರೋದು ನಮ್ಗೆ ಕಾಣುತ್ತೆ. ಸೊ ಅಲ್ಲಿಗೆ ಈ ಒಂದು ಮನೆತನಗಳಲ್ಲಿ ಇಷ್ಟು ದೊರೆಗಳ ಬಗ್ಗೆ ಬರ್ತದೆ. ನಿಮ್ಗೆ ಇಂಪಾರ್ಟೆಂಟ್ ಇದ್ರ ಬಗ್ಗೆ ಇನ್ನೂ ಡೀಟೈಲ್ ಆಗಿ ನಮ್ಗೆ KPSC ಮತ್ತೆ UPSC ಲೆವೆಲ್ಗೆ ಬೇಕು ಅಂದ್ರೆ ವಿಜಯನಗರ ಸಾಮ್ರಾಜ್ಯದ 5 ವಿಡಿಯೋಗಳಿದೆ. ಹೆಚ್ಚು ಕಡಿಮೆ ಒಂದು 5 ಅವರ್ ಆ ವಿಡಿಯೋಗಳು ಡೀಟೈಲ್ ಆಗಿ ಮಾಡಿದ್ದೀನಿ. ಅದನ್ನ ನೀವು ನೋಡ್ಕೊಳ್ಬೇಕು. ಬಟ್ PUC ಲೆವೆಲ್ ಅಲ್ಲಿ ಇಟ್ಸ್ ಎ ಬೇಸಿಕ್ ನಾಲೆಡ್ಜ್ ಅನ್ನ ನಿಮ್ಗೆ ಕಂಪ್ಲೀಟ್ ಆಗಿ ಕೊಡುವಂತ ಪ್ರಯತ್ನ ಇಲ್ಲಿ ನಡೆಯುತ್ತೆ. ಹಂಗಾಗಿ ಸಂಗಮ ಅರಸರಲ್ಲಿ ಅತ್ಯಂತ ಪ್ರಸಿದ್ಧನಾದ ದೊರೆ ಯಾರು ಅಂತ ಕೇಳಿದ್ರೆ 2ನೇ ದೇವರಾಯ ಅಥವಾ ಪ್ರೌಢ ದೇವರಾಯ. ಸಾಳ್ವ ವಂಶ ಆಳದವನು ಯಾರು ಅಂತ ಕೇಳಿದ್ರೆ ಸಾಳ್ವ ನರಸಿಂಹ. ತುಳು ವಂಶದ ಅತ್ಯಂತ ಪ್ರಸಿದ್ಧ ದೊರೆ ಯಾರು ಅಂದ್ರೆ ಕೃಷ್ಣದೇವರಾಯ. ತುಳು ವಂಶದ ಕೊನೆಯ ದೊರೆ ಯಾರು ಅಂದ್ರೆ ಸದಾಶಿವರಾಯ. ಇನ್ನು ಕೊನೆಯಲ್ಲಿ ಮೈಸೂರು ಒಡೆಯರಿಂದ ಆಶ್ರಯ ಪಡೆದಂಥವ್ರು ಯಾರು ಅಂತ ಬಂದ್ರೆ 2ನೇ ವೆಂಕಟ, 3ನೇ ವೆಂಕಟ, 3ನೇ ಶ್ರೀರಂಗ. ಅದರಲ್ಲೂ ಕೂಡ ಇವನಿಗೆ ಶಿವಪ್ಪ ನಾಯಕನ ಸಾಮ್ರಾಜ್ಯದಲ್ಲೂ ಕೂಡ ಇವರಿಗೆ ಆಶ್ರಯ ದೊರೆತಿತ್ತು ಅನ್ನೋದನ್ನು ಕೂಡ ನೀವು ನೆನಪಿಟ್ಕೋಬೇಕು. ಇದೆಲ್ಲ ನಮ್ಗೆ ಇಂಪಾರ್ಟೆಂಟ್ ಆಗಿ ಸಿಗ್ತಕ್ಕಂಥದ್ದು ಇದರಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಬಂದ್ರೆ ನಮ್ಗೆ ಕೃಷ್ಣದೇವರಾಯಿಗೆ ಹೋಗ್ತಾರೆ ಡೈರೆಕ್ಟ್ ಆಗಿ. ಇಲ್ಲಿ ಈ ಪಾಠದಲ್ಲಿ ಇಂಪಾರ್ಟೆಂಟ್ ಹೋಗೋದು ಕೃಷ್ಣದೇವರಾಯನಿಗೆ. ಕೃಷ್ಣದೇವರಾಯ 1509ರಿಂದ 1529ರವರೆಗೆ ಆಳಿದಾನೆ. ನೆನ್ಪಿಟ್ಕೊಳ್ಳಿ, ನಾನು ಬಹಳ ಜನರಿಗೆ ಹೇಳ್ತಾ ಇರ್ತೀನಿ, ಉತ್ತರ ಭಾರತದಲ್ಲಿ ಆ ಕಾಲಕ್ಕೆ ಬಹಳ ಪ್ರಬಲವಾಗಿ ಒಂದು ಸಾಮ್ರಾಜ್ಯ ಅಸ್ತಿತ್ವದಲ್ಲಿರುವಂತ ಸಂದರ್ಭದಲ್ಲಿ ಇಲ್ಲಿ ದಕ್ಷಿಣ ಭಾರತದಲ್ಲಿ ಶ್ರೀಕೃಷ್ಣ ದೇವರಾಯ ಇದ್ದಾನಿಲ್ಲ ಅಲ್ವಾ. ದಕ್ಷಿಣ ಭಾರತದಲ್ಲಿ ಶ್ರೀಕೃಷ್ಣ ದೇವರಾಯ ಇಲ್ಲಿ ಅಧಿಕಾರದಲ್ಲಿದ್ದಾಗ ಉತ್ತರ ಭಾರತದಲ್ಲಿ ಆಗ ಮೊಘಲ್ ಸಾಮ್ರಾಜ್ಯ ಅಸ್ತಿತ್ವಕ್ಕೆ ಬರ್ತಾ ಇತ್ತು. ಬಾಬರ್ ಅಧಿಕಾರದಲ್ಲಿದ್ದ. ಹಂಗಾಗಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ, ಬಾಬರ್ ಅಧಿಕಾರ ಮಾಡಿದ್ದು ಭಾರತದಲ್ಲಿ 4 ವರ್ಷ, 1526ರಿಂದ 1530ರವರೆಗೆ 4 ವರ್ಷ ಭಾರತದಲ್ಲಿ ಅಧಿಕಾರದಲ್ಲಿದ್ದ. ಹಾಗಾಗಿ ಇಲ್ಲಿ ಮೊಘಲ್ ಸಾಮ್ರಾಜ್ಯ ಅಸ್ತಿತ್ವದಲ್ಲಿದ್ದಂಥ ಸಂದರ್ಭದಲ್ಲಿ ದಕ್ಷಿಣ ಭಾರತದಲ್ಲಿ ವಿಜಯನಗರ ಸಾಮ್ರಾಜ್ಯ ಇತ್ತು. ಮತ್ತು ವಿಜಯನಗರ ಸಾಮ್ರಾಜ್ಯದ ತುಳುವ ರಾಜಮನೆತನ ಇದ್ದಾಗ ಇಲ್ಲಿ ಬಹಮನಿ ರಾಜವಂಶದ ಅಂತ್ಯಕಾಲ ಶುರುವಾಗಿತ್ತು. ಇಲ್ಲಿ ಶಾಹಿ ಸುಲ್ತಾನರುಗಳ ಆಡಳಿತ ಇತ್ತು. 5 ಶಾಹಿ ದೊರೆಗಳು ಕೂಡ ಆಳ್ತಾ ಇದ್ರು. ಮತ್ತೆ ಈ ಕರಾವಳಿ ಪ್ರದೇಶಗಳಲ್ಲಿ ತುಂಬಾ ಪ್ರಬಲರಾಗಿದ್ದವರು ಆಗ ಪೋರ್ಚುಗೀಸರು.
ಓಕೆ, ಪೋರ್ಚುಗೀಸರು ಇದ್ರು. ಇದನ್ನ ನೀವು ಯಾಕೆ ಹೇಳ್ತಾನೆ ಅಂದ್ರೆ ಈ ಡೀಟೇಲ್ ಕರೆಕ್ಟಾಗಿ ತಿಳ್ಕೋಬೇಕು. ಅವಾಗ ಎಲ್ಲೆಲ್ಲಿ ಯಾವ್ದಾವ್ದಿದೆ. ಸಮಕಾಲೀನ ಅರಸ ಯಾರು ಅಂತಂದ್ರೆ ಅದು ಬಾಬರ್ ವಿಚಾರವಾಗಿ ಮಾತಾಡ್ತೀವಿ. ಶಾಹಿ ಸುಲ್ತಾನರುಗಳ 5 ಸಾಮ್ರಾಜ್ಯಗಳು ಇಲ್ಲಿ ಶಾಹಿ ದೊರೆಗಳು ಆಳ್ತಾ ಇದ್ರು. ಇನ್ನು ಪೋರ್ಚುಗೀಸರು ಇಲ್ಲಿ ತುಂಬಾ ಪ್ರಬಲರಾಗಿದ್ದಂಥವ್ರು. ಶ್ರೀಕೃಷ್ಣ ದೇವರಾಯ ಇಲ್ಲಿ ಅಧಿಕಾರದಲ್ಲಿದ್ದಂತ. ಹಾಗಾಗಿ ಶ್ರೀಕೃಷ್ಣ ದೇವರಾಯನ ಕಾಲಕ್ಕೆ ಎಲ್ಲೆಲ್ಲಿ ಯಾವ್ಯಾವುದು ಅತ್ಯಂತ ಪ್ರಬಲವಾಗಿದೆ ಅನ್ನೋದನ್ನ ಕೂಡ ತಿಳ್ಕೋಬೇಕು. ಇನ್ನು ಶ್ರೀಕೃಷ್ಣ ದೇವರಾಯನಿಗೆ ಒಂದು ಇಂಪಾರ್ಟೆಂಟ್ ಬಿರುದಿತ್ತು, ಕನ್ನಡ ರಾಜ್ಯ ರಮಾರಮಣ ಅನ್ನುವ ಬಿರುದು ಇದೆ. ಯಾಕೆಂದ್ರೆ ಕನ್ನಡ ಸಾಹಿತ್ಯ ಸಂಸ್ಕೃತಿಗೆ ಅವನು ಕೊಟ್ಟಂತ ಕೊಡುಗೆಗಳಿಂದಾಗಿನೂ ಕೂಡ ಹೆಸರು ಬರುತ್ತೆ. ಕವಿ ಪುಂಗವ ಅಂತೀವಿ, ಅಂದ್ರೆ ಶ್ರೀಕೃಷ್ಣ ದೇವರಾಯ ಅವನೇ ಬರೆದಂತ 3 ಕೃತಿಗಳಿರೋದ್ರಿಂದಾಗಿ. ಇನ್ನು ಕರ್ನಾಟಕಾಂಧಭೋಜ ನೋಡಿ, ಕರ್ನಾಟಕಾಂಧಭೋಜ ಅಂತಂದ್ರೆ ಕನ್ನಡ ಮತ್ತು ತೆಲುಗು ಸಾಹಿತ್ಯಗಳಲ್ಲಿ ಅವನು ಮಾಡಿದಂಥ ಸಾಧನೆಗಳು. ಇನ್ನು ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತ ಇದೆ, ಪುನಃ ಸಾಮ್ರಾಜ್ಯವನ್ನ ಗೆದ್ದು ಹೊಸದಾಗಿ ಅವರ ವಂಶಸ್ಥರಿಯ ರಾಜ್ಯವನ್ನ ವಾಪಸ್ ಕೊಟ್ಟಂತಹ ಘಟನೆ ಬೀದರ್ ಗುಲ್ಬರ್ಗದ ಯುದ್ಧಗಳಲ್ಲಿ ನಾವು ನೋಡ್ಬೋದು. ಹಾಗಾಗಿ ಹೊಸ ರಾಜ್ಯವನ್ನ ಸೃಷ್ಟಿ ಮಾಡೋದಲ್ಲ, ಇರುವ ರಾಜ್ಯವನ್ನ ಪ್ರತಿಷ್ಠಾಪನೆ ಮತ್ತೆ ಪುನರ್ ಪ್ರತಿಷ್ಠಾಪನೆ ಮಾಡತಕ್ಕಂಥ ಕೆಲಸ ಮಾಡಿದಂಥದ್ದು ಶ್ರೀಕೃಷ್ಣ ದೇವರಾಯ. ಹಾಗಾಗಿ ಶ್ರೀಕೃಷ್ಣ ದೇವರಾಯ ತುಳುವ ರಾಜವಂಶದ ಅತ್ಯಂತ ಪ್ರಸಿದ್ಧನಾದ ದೊರೆ ಅಂತ ಕೂಡ ನಾವು ಇವನ್ನ ಮಾತಾಡ್ತೀವಿ. ನೆಕ್ಸ್ಟ್ ಬರೋದು ನಮ್ಗೆ ದಕ್ಷಿಣ ಭಾರತದಲ್ಲಿ ಆ ಕಾಲಕ್ಕೆ ಶ್ರೀಕೃಷ್ಣ ದೇವರಾಯ ನಾವು ನೋಡೋದಾದ್ರೆ ದಕ್ಷಿಣ ಭಾರತವನ್ನು ಆಳದಂತ ಸರ್ವಶ್ರೇಷ್ಠ ಸಾಮ್ರಾಟರಲ್ಲಿ ಇವನ ಹೆಸರು ನಮ್ಗೆ ಸಿಗತ್ತೆ. ಬಟ್ ಇವನು ಕೂಡ ಅಷ್ಟೇ ಇವನ ಶ್ರೇಷ್ಠ ತುಳುವ ರಾಜವಂಶದಲ್ಲಿ ನರಸನಾಯಕ ಮತ್ತು ಅದಾದ್ಮೇಲೆ ನಾಗಲಾಂಬಿಕೆಯವರ ಪುತ್ರನಾಗಿ ಜನಿಸ್ತಾರೆ. ಇಂಪಾರ್ಟೆಂಟ್ ಯಾಕೆ ಕೃಷ್ಣ ದೇವರಾಯ ಅನ್ನುವ ಹೆಸರಿದೆ ಅಂತಂದ್ರೆ ಅದು 1509 ಅವಧಿಯಲ್ಲಿ ನೀವು ಗುರುತು ಮಾಡಬಹುದು. ಶ್ರೀಕೃಷ್ಣ ಜನ್ಮಾಷ್ಟಮಿಯಂದೇ ಈತ ಸಿಂಹಾಸನವೇರಿದ್ದು ಕೂಡ ಹೌದು. ಕೆಲವರು ಹೇಳ್ತಾರೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲೇ ಜನನವೂ ಕೂಡ ಇತ್ತು ಅಂತ ಕೂಡ ಹೇಳ್ತಾರೆ. ಆದರೆ ಎಷ್ಟು ಮಟ್ಟಿಗೆ ಅನ್ನೋದಕ್ಕೆ ಅದಕ್ಕಿನ್ನೂ ಆಧಾರ ಇಲ್ಲ. ಆದರೆ ಅವನು ಮಾತ್ರ ಶ್ರೀಕೃಷ್ಣ ದೇವರಾಯ ಅನ್ನುವ ಹೆಸರಿನಿಂದಲೇ ಅಧಿಕಾರಕ್ಕೆ ಬಂದದ್ದು 1509. ಆವಾಗ ಶ್ರೀಕೃಷ್ಣ ಜನ್ಮಾಷ್ಟಮಿ ನಡೀತಾ ಇತ್ತು ಅನ್ನೋದು ಕೂಡ ಅಲ್ಲಿ ಹೇಳ್ತಾರೆ. ಇನ್ನು ನಮ್ಗೆ ಇವನು ತಿಮ್ಮರಸ ಇವರ ಕಾಲದ ಶ್ರೇಷ್ಠ ಪ್ರಧಾನಮಂತ್ರಿಯಾಗಿದ್ದಂಥವನು ಶ್ರೀಕೃಷ್ಣ ದೇವರಾಯ. ಅವನನ್ನ ಯಾವಾಗಲೂ ಕೂಡ ಅಪ್ಪಾಜಿ ಅಂತಾನೆ ಕರೀತಾ ಇದ್ದದ್ದು. ಯಾಕಂದ್ರೆ ಸಂಪೂರ್ಣವಾಗಿ ಶ್ರೀಕೃಷ್ಣ ದೇವರಾಯನನ್ನ ಬದುಕಿಸಿದಂಥವ್ರು, ಅಧಿಕಾರಕ್ಕೆ ತರಲಿಕ್ಕೋಸ್ಕರ ಪ್ರಯತ್ನ ಮಾಡಿದಂಥವ್ರು, ಅವನನ್ನ ಅಧಿಕಾರಕ್ಕೆ ತರೋದಕ್ಕೆ ನರಸನಾಯಕನಿಗೆ ಒಂದು ಮೋಸ ಕುತಂತ್ರಗಳನ್ನು ಮಾಡಿದಂಥವ್ರು. ಯಾಕೆ ಅಂತಂದ್ರೆ ಸಾಮ್ರಾಜ್ಯ ಅದಕ್ಷತನಕ್ಕೆ ಹೋಗ್ಬಾರ್ದು, ಪ್ರಗತಿಯತ್ತ ಸಾಗಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲಾ ಗುಣಗಳು ಇದ್ದಂತಹ ಈ ಒಂದು ಶ್ರೀಕೃಷ್ಣ ದೇವರಾಯನನ್ನು ಅಧಿಕಾರಕ್ಕೆ ತಂದದ್ದು. ಆ ಕಾರಣಕ್ಕಾಗಿ ಯಾವಾಗಲೂ ಕೂಡ ಅವ್ರನ್ನ ಅಪ್ಪಾಜಿ ಅಂತ ಹೇಳಿ ಕರಿತಕ್ಕಂಥದ್ದು ನಾವು ನೋಡ್ತಾ ಇರ್ತೀವಿ. ಇನ್ನು ಶ್ರೀಕೃಷ್ಣ ದೇವರಾಯನ ಸಾಧನೆಗಳನ್ನು ನೋಡೋದಾದ್ರೆ ಇಂಪಾರ್ಟೆಂಟ್ ಸಾಧನೆಗಳಿದ್ದಾವೆ. ಇಡೀ ಡೀಟೇಲ್ಗಿಂತ ನಮ್ಮ ಪುಸ್ತಕದಲ್ಲಿ ಕೊಟ್ಟಿರೋ ಇಂಪಾರ್ಟೆಂಟ್ ಸಾಧನೆಗಳಿದಾವೆ. 1510 ರಾಯಚೂರು ಯುದ್ಧ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ. ಯಾಕೆಂದ್ರೆ ಬಿಜಾಪುರ್ ಸುಲ್ತಾನ್ ಮತ್ತೆ ಯೂಸುಫ್ ಆದಿಲ್ ಶಾ ಮತ್ತೆ ಬೀದರ್ನ ಸುಲ್ತಾನ ಮೊಹಮ್ಮದ್ ಶಾ ಇದ್ರು. ಇವರಿಬ್ರು ಕೂಡ ವಿಜಯನಗರದ ಮೇಲೆ ಆಕ್ರಮಣ ಮಾಡ್ತಾರೆ. ತುಂಬಾ ಪ್ರಬಲನಾಗಿದ್ರಂತ ಶ್ರೀಕೃಷ್ಣ ದೇವರಾಯ ಈ ಆದಿಲ್ ಶಾ ಮತ್ತು ಬಿಜಾಪುರದ ಬೀದರ್ನ ಮೊಹಮ್ಮದ್ ಶಾ ಏನಿದ್ರು ಇವರನ್ನ ಆತ ಕೂಡ ಎದುರಿಸ್ತಾನೆ. 1510 ಈ ನಡೆದಂತ ಯುದ್ಧದಲ್ಲಿ ಶ್ರೀಕೃಷ್ಣ ದೇವರಾಯ ವೈರಿಗಳ ಮೇಲೆ ಆಕ್ರಮಣವನ್ನು ಮಾಡಿ ಸಾಮ್ರಾಜ್ಯವನ್ನ ಗೆದ್ದು ಉತ್ತರದ ತನ್ನ ಸಾಮ್ರಾಜ್ಯವನ್ನ ಬಲಪಡಿಸ್ಕೊಂಡಿದ್ದು. ಮುಂದೆ ಬಿಜಾಪುರದಲ್ಲಿ ಯೂಸುಫ್ ಆದಿಲ್ ಶಾ ಇದರಿಂದಾಗಿ ಈ ಯುದ್ಧದಲ್ಲೇ ತನ್ನ ಪ್ರಾಣವನ್ನು ಕೂಡ ಕಳ್ಕೊಂಡಿದ್ದ. ಹಂಗಾಗಿ ಅವನ ನಂತರ ಶ್ರೀಕೃಷ್ಣ ದೇವರಾಯ ರಾಯಚೂರು ಕೋಟೆಯೊಂದಿಗೆ ಕೃಷ್ಣ ಮತ್ತು ತುಂಗಭದ್ರಾ ದ್ವಾ ಪ್ರದೇಶವನ್ನ ತನ್ನ ಒಂದು ವ್ಯವಸ್ಥೆಗೆ ತೆಗೆದುಕೊಂಡ. ಹಂಗಾಗಿ ನಿಧಾನವಾಗಿ ಉತ್ತರದ ಕರ್ನಾಟಕದ ಭಾಗದಲ್ಲಿ ಅಂದ್ರೆ ಬಳ್ಳಾರಿಯ ಭಾಗದಿಂದ ಮುಂದೆ ರಾಯಚೂರು ಬೀದರ್ನವರೆಗೆ ಅಂದ್ರೆ ಇಡೀ ಉತ್ತರ ಕರ್ನಾಟಕವನ್ನ ಮತ್ತೆ ಈ ಕಡೆ ಬಿಜಾಪುರದ ಭಾಗವನ್ನ ಕವರ್ ಮಾಡೋದಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿ ನಡೆದಕ್ಕಂದ್ರೆ 1510. ಈ 1510 ಕದನದಲ್ಲಿ ನಮ್ಗೆ ಕೃಷ್ಣಾ ನದಿ ಮತ್ತು ಅದರ ಉಪನದಿ ಪ್ರದೇಶಗಳಿದಾವೆ. ಇದಿಷ್ಟು ಪ್ರದೇಶಗಳು ಕರ್ನಾಟಕದ್ದು ಗೆದ್ದಿದ್ದೆ 1510. ಅಧಿಕಾರಕ್ಕೆ ಬಂದ ಮೊದಲ ವರ್ಷದಲ್ಲೇ ಇಂಥ ಒಂದು ದೊಡ್ಡ ಹೋರಾಟಕ್ಕೆ
ಕೃಷ್ಣದೇವರಾಯ ಹೋಗಿದ್ದ ಅಂತ. ನೆಕ್ಸ್ಟ್ ಬರ್ತದೆ ಇಂಪಾರ್ಟೆಂಟು 1513ರಲ್ಲಿ ನಡೆದಂತಹದ್ದು ಉಮ್ಮತ್ತೂರಿನ ಮುತ್ತಿಗೆ ಅಂತ ಕರಿತೀವಿ. ಅಂದ್ರೆ ಬಳ್ಳಾರಿ ಅಕ್ಕಪಕ್ಕದ ಪ್ರಾಂತ್ಯಗಳಲ್ಲಿ ಆಂಧ್ರದ ಭಾಗ ಏನಿದೆ ಅದನ್ನ ಉಮ್ಮತ್ತೂರಿನ ಪ್ರದೇಶ ಅಂತ ಕರಿತೀವಿ. ಆ ಉಮ್ಮತ್ತೂರಿನಲ್ಲಿ ನಾಯಕ ಗಂಗರಾಜ ಇದ್ದ. ಸೊ ಗಂಗರಾಜ ವಿಜಯನಗರದ ವಿರುದ್ಧ ಬಂಡೆದ್ದಿದ್ದ. ಅಂದ್ರೆ ಅಧೀನ ಸಾಮಂತ ದೊರೆ ಅವನು, ಆದ್ರೂ ಇವ್ರ ವಿರುದ್ಧ ದಂಡೆದ್ದಿದ್ದ. ಹಾಗಾಗಿ ಕೃಷ್ಣದೇವರಾಯ ಅವನನ್ನ ಪೆನುಗೊಂಡವನ್ನ ಗೆದ್ದು ಉಮ್ಮತ್ತೂರನ್ನ ಕೋಟೆಗೆ ಮುತ್ತಿಗೆ ಹಾಕ್ಬಿಟ್ಟು ಅದನ್ನು ಕೂಡ ತನ್ನ ವಶಕ್ಕೆ ತೆಗೆದುಕೊಳ್ತಾರೆ. ಹಾಗಾಗಿ ಈ ಬಂಡಾಯವನ್ನ ಹತ್ತಿಕ್ಕಿದ್ರಿಂದಾಗಿ ಶಿವನ ಸಮುದ್ರ ಮತ್ತು ಶ್ರೀರಂಗಪಟ್ಟಣ ಕೋಟೆಗಳು ಕೂಡ ಇವನ ಅಧೀನಕ್ಕೆ ಸಿಗತ್ತೆ. ಹಾಗಾಗಿ ಉತ್ತರ ಕರ್ನಾಟಕವನ್ನ ಗೆದ್ದ ನಂತರ ದಕ್ಷಿಣದಲ್ಲಿ ಬರೋ ಮೈಸೂರು ಪ್ರಾಂತ್ಯದ ಈ ಭಾಗಗಳನ್ನು ಕೂಡ ಗೆಲ್ತಾರೆ. ಅಲ್ಲಿಗೆ ನೋಡಿ, ಬಳ್ಳಾರಿ ಪ್ರಾಂತ್ಯದಿಂದ ಶುರು ಮಾಡಿದ್ದು 1510ರಲ್ಲಿ ಉತ್ತರ ಕರ್ನಾಟಕದ ಭಾಗ ಸಿಕ್ಕರೆ ಅವರಿಗೆ, ದಕ್ಷಿಣದಲ್ಲಿ 1513ಕ್ಕೆ ಹೆಚ್ಚು ಕಡಿಮೆ ಕರ್ನಾಟಕವನ್ನ, ಕರಾವಳಿ ತೀರಗಳನ್ನು ಬಿಟ್ರೆ ಎಲ್ಲಾ ಕರ್ನಾಟಕ ಅವರ ಅಧೀನದಲ್ಲೇ ಇತ್ತು. ಅಷ್ಟೊಂದು ಪ್ರಬಲವಾಗಿರ್ತಕ್ಕಂಥ ಸಾಮ್ರಾಜ್ಯವನ್ನ ಕಟ್ಟಿದ ಕೀರ್ತಿ ಇವರಿಗೆ ಸಲ್ಲತ್ತೆ. ನೆಕ್ಸ್ಟ್ ಮೂರನೇ ಯುದ್ಧದಲ್ಲಿ ನೋಡ್ಬೋದು, ಕಳಿಂಗದ ದಿಗ್ವಿಜಯ ಅಂತ ಕರಿತೀವಿ. ಎಲ್ಲಿ ಬರುತ್ತೆ ಕಳಿಂಗ ಅಂತಂದ್ರೆ ನಿಮಗೆ ಗೊತ್ತು, ಇವತ್ತಿನ ಒಂದು ಒಡಿಸ್ಸಾ ಪ್ರಾಂತ್ಯ ಮತ್ತು ವೆಸ್ಟ್ ಬೆಂಗಾಲ್ನ ದಕ್ಷಿಣ ಭಾಗ, ಇದನ್ನ ನಾವು ಕಳಿಂಗ ಭಾಗಗಳು ಅಂತ ಕೂಡ ಕರಿತೀವಿ. ಆ ಕಳಿಂಗದಲ್ಲಿ ಗಜಪತಿ ಪ್ರತಾಪರುದ್ರ ದೇವ ಇದ್ದ. ಯಾಕೆಂತಂದ್ರೆ ನಿಮಗೆ ಗೊತ್ತಿದೆ, ಕಳಿಂಗದಲ್ಲಿ ಇದ್ದಂತಹ ಕಲಚೂರಿ ರಾಜವಂಶಗಳ ಆಡಳಿತದ ನಂತರ ಅಲ್ಲಿ ತುಂಬಾನೇ ಪ್ರಸಿದ್ಧಿಯಾಗಿರ್ತಕ್ಕಂಥ ದೊರೆಮನೆತನಗಳಾಗಿ ಇದ್ವು. ಹಾಗಾಗಿ ಅಲ್ಲಿನ ಗಜಪತಿ ಪ್ರತಾಪರುದ್ರ ದೇವನನ್ನ ಸೋಲಿಸ್ಲಿಕ್ಕೆ ಶ್ರೀಕೃಷ್ಣ ದೇವರಾಯ ಕಳಿಂಗದ ಮೇಲೆ ದಂಡಯಾತ್ರೆ ಮಾಡ್ತಾನೆ. ಇದು ಕೂಡ 5 ಹಂತಗಳಲ್ಲಿ ನಡೆಯುತ್ತೆ. ಕೊನೆಗೂ ಕೂಡ ಈ ಯುದ್ಧದಲ್ಲಿ ಅವನು ತನ್ನ ಗೆಲುವನ್ನ ಸಾಧಿಸಿರೋದು ನಮ್ಗೆ ಸಿಗತ್ತೆ. ಮೊದಲ ಹಂತದ ಯುದ್ಧ ನೋಡೋಣ, 5 ಹಂತಗಳಲ್ಲಿ ಏನೇನಾಯ್ತು ಅಂತ. ಮೊದಲ ಹಂತದಲ್ಲಿ ನೀವು ನೋಡ್ಬೋದು, ಉದಯಗಿರಿ ಕೋಟೆಯನ್ನ ಗೆಲ್ತಾನೆ. ನಿಮ್ಗೆ ಕಳಿಂಗದ ಉದಯಗಿರಿ ಶಾಸನದ ಬಗ್ಗೆ ಕೂಡ ಗೊತ್ತಿದೆ ನಿಮಗೆ, ಅದು ಏನ್ಷಿಯಂಟ್ ಹಿಸ್ಟ್ರಿಯಲ್ಲಿ ನಾವು ಓದ್ತೀವಿ, ಹೌದಾ? ಹಂಗೇನೆ ಇಲ್ಲೂ ಕೂಡ ಅದೇ ಮೊದಲ ಹಂತದ ಉದಯಗಿರಿ ಕೋಟೆಯನ್ನು ವಶಪಡಿಸ್ಕೊಂಡು ಅವನು ತನ್ನ ರಾಣಿಯಾಗಿರ್ತಕ್ಕಂತಹ, ಇಂಪಾರ್ಟೆಂಟ್ ಯಾಕೆ ಅಂತಂದ್ರೆ ತಿರುಮಲಾಂಬ ಮತ್ತೆ ಚಿನ್ನಲಾಂಬಿಕಾ ಅಂತ ಕರಿತೀವಿ, ಇವರಿಬ್ಬರೊಡನೆ ಅವನು ಎಲ್ಲಿಗೆ ಪ್ರಯಾಣಿಸಿದ್ದ ಅಂತಂದ್ರೆ ಅಲ್ಲಿಂದ ಶ್ರೀ ವೆಂಕಟೇಶ್ವರನ ಆರಾಧನೆ ಮಾಡೋಕ್ಕೋಸ್ಕರ ತಿರುಪತಿಗೆ ಎಂಟ್ರಿ ಕೊಡ್ತಾರೆ. ಹಂಗಾಗಿ ಉದಯಗಿರಿಯಿಂದ ಕೋಟೆಯನ್ನ ಗೆದ್ದ ಮೇಲೆ ಅಲ್ಲಿಂದ ತಂದಿದ್ದಂಥ ಬಾಲಕೃಷ್ಣನ ಮೂರ್ತಿ ಏನಿತ್ತೋ, ಈ ಬಾಲಕೃಷ್ಣನ ಮೂರ್ತಿಯನ್ನ ಹಂಪೆಯಲ್ಲಿ ಪ್ರತಿಷ್ಠಾಪನೆ ಮಾಡೋದ್ರ ಮುಖಾಂತರ ವೈಷ್ಣವ ಪಂಥದ ಆಧ್ಯಾತ್ಮಕದಲ್ಲಿ, ಯಾಕಂದ್ರೆ ಒಂದ್ ಕಡೆ ವಿರೂಪಾಕ್ಷ, ಇವ್ರದ್ದು ಶೈವ ಪಂಥ, ಶ್ರೀಕೃಷ್ಣನ ವಿಗ್ರಹವನ್ನು ಸ್ಥಾಪನೆ ಮಾಡೋದು ವೈಷ್ಣವ ಪಂಥದ ಒಂದು ಉತ್ಥಾನ ಕಾಲ ಅಂತ ಕರಿಬಹುದು. ಹಾಗಾಗಿ ಬಾಲಕೃಷ್ಣನ ಮೂರ್ತಿಯನ್ನ ಹಂಪಿಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಭವ್ಯವಾದ ದೇವಾಲಯವನ್ನು ಕೂಡ ಅವರು ನಿರ್ಮಾಣ ಮಾಡ್ತಾರೆ. ಹಾಗಾಗಿ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ, ಮೊದಲ ಹಂತದ ಹೋರಾಟದಲ್ಲಿ ಉದಯಗಿರಿ ಮೇಲೆ ದಾಳಿ ಮಾಡಿದಾಗ ಅಲ್ಲಿ ಗೆದ್ದು, ಅಲ್ಲಿಂದ ಗೆದ್ದ ಮೇಲೆ ತನ್ನ ಇಬ್ಬರು ರಾಣಿಯರಾಗಿರ್ತಕ್ಕಂತಹ ತಿರುಮಲಾಂಬಿಕಾ ಮತ್ತು ಚಿನ್ನಲಾಂಬಿಕಾ ಜೊತೆಗೆ ತಿರುಪತಿಗೆ ಹೋಗ್ತಾರೆ, ದೇವಸ್ಥಾನದ ಉದ್ಧಾರ ಮಾಡ್ತಾರೆ. ಇವತ್ತು ಕೂಡ ಕಂಚಿನ ವಿಗ್ರಹಗಳ ಒಂದು ಪ್ರತಿಷ್ಠಾಪನೆ ನೀವು ಅಲ್ಲಿ ನೋಡ್ತೀರ. ಶ್ರೀಕೃಷ್ಣ ದೇವರಾಯ ಅಕ್ಕಪಕ್ಕದಲ್ಲಿ ತಿರುಮಲಾಂಬಿಕೆ ಮತ್ತು ಚಿನ್ನಲಾಂಬಿಕೆ ವಿಗ್ರಹಗಳನ್ನು ನಿಲ್ಲಿಸಿರೋದು. ಅಲ್ಲಿಂದ ಮುಂದೆ ಅವರು ಬಾಲಕೃಷ್ಣನ ಮೂರ್ತಿಯನ್ನು ಉದಯಗಿರಿಯಿಂದ ತಂದಿದ್ರು, ಅದನ್ನು ಹಂಪೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು ಒಂದು ಮೊದಲ ಹಂತದ ಹೋರಾಟದಲ್ಲಿ. ಓಕೆ, ಇನ್ನು ಎರಡನೇ ಹಂತದ ಹೋರಾಟದಲ್ಲಿ ನೀವು ನೋಡ್ಬೋದು, ಅಲ್ಲಿ ನಮ್ಗೆ ಇಂಪಾರ್ಟೆಂಟ್ ಉದಯಗಿರಿಯ ನಂತರ ಎರಡನೇ ಅತಿ ಮುಖ್ಯವಾದ ಭಾಗ ಕೊಂಡವೀಡು ಕೋಟೆ. ಸೊ ಈ ಕೊಂಡವೀಡು ಕೋಟೆಗೂ ಕೂಡ ಇವರು ದಾಳಿ ಮಾಡ್ತಾರೆ. ಅಲ್ಲೂ ಕೂಡ ಪ್ರತಾಪರುದ್ರನ ಬೆಂಬಲಿತವಾಗಿರ್ತಕ್ಕಂತಹ ರೆಡ್ಡಿಗಳನ್ನ ಸೋಲಿಸ್ತಾರೆ. ಸೋಲಿಸಿ ಇಲ್ಲಿಂದ ಕೃಷ್ಣಾ ತೀರದ ಆಂಧ್ರದ ಭಾಗ ಏನಿದೆ ಅದು ಶ್ರೀಕೃಷ್ಣ ದೇವರಾಯನ ವಶಕ್ಕೆ ಬರುತ್ತೆ. ಅಂದ್ರೆ ಇವತ್ತಿನ ವಿಜಯವಾಡ ಪ್ರಾಂತ್ಯ ಏನಿದೆ ಅಲ್ಲಿಯವರೆಗಿನ ಪ್ರಾಂತ್ಯಗಳು ಕೂಡ ಇವರ ಅಧೀನಕ್ಕೆ ಬಂತು. ಈ ಆಡಳಿತವನ್ನ ಸಾಳ್ವ ತಿಮ್ಮನಿಗೆ ವಹಿಸಿರ್ತಕ್ಕಂಥದ್ದು ಕೂಡ ನಾವಲ್ಲಿ ನೋಡ್ಬೋದಾಗಿರ್ತಕ್ಕಂಥ ಮ್ಯಾಟ್ರ್ ಅದು. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ ಅಲ್ಲಿ ಮೂರನೇ ಹಂತಕ್ಕೆ ಬರ್ತೀವಿ. ಸೊ ಮೂರನೇ ಹಂತದಲ್ಲಿ ಏನಾಗಿತ್ತು ಅಂತಂದ್ರೆ, ನಾನು ಹೇಳದ್ನಲ್ಲಿ ನಿಮ್ಗೆ ವಿಜಯವಾಡ ಹಾಗೂ ಕೊಂಡಪಲ್ಲಿ ದುರ್ಗಗಳು ಅಂತ ಬರ್ತವೆ. ಎರಡನೇ ಹಂತದವರೆಗೆ ಅಲ್ಲಿಯವರೆಗೆ ಬಂದಿತ್ತು, ವೈಜಾಗ್ ಅಂದ್ರೆ ವಿಶಾಖಪಟ್ಟಣದವರೆಗೆ.
ಈಗ ವಿಜಯವಾಡದ ಸುತ್ತಮುತ್ತಲ ಕೊಂಡಪಲ್ಲಿ ದುರ್ಗಗಳನ್ನ ಕೂಡ ಶ್ರೀಕೃಷ್ಣ ದೇವರಾಯ ವಶಪಡಿಸ್ಕೊಳ್ತಾರೆ. ಹೀಗೆ ಶ್ರೀಕೃಷ್ಣ ದೇವರಾಯನಿಗೆ ಮುಖಾಮುಖಿಯಾಗಿದ್ದಂತ ಗಜಪತಿ ರುದ್ರನನ್ನ ಯುದ್ಧ ಭೂಮಿಯಿಂದ ಪಲಾಯನ ಮಾಡುವಂತೆ ಮಾಡಿದ್ದು ಕೂಡ ಇದೇ 3ನೇ ಹಂತದ ಯುದ್ಧದಲ್ಲಿ. ಇನ್ನು 4ನೇ ಹಂತದ ಯುದ್ಧದಲ್ಲಿ ನೀವು ನೋಡಬಹುದು. 4ನೇ ಹಂತದ ಯುದ್ಧದಲ್ಲಿ ತೆಲಂಗಾಣ ಪ್ರದೇಶದಲ್ಲಿ ಬರ್ತದೆ. ಅಲ್ಲಿ ನಮ್ಗೆ ಅನಂತಗಿರಿ, ಕನಕಗಿರಿ, ದೇವರಕೊಂಡ ಈ ಪ್ರದೇಶಗಳನ್ನು ಕೂಡ ಗೆಲ್ತಾರೆ. ಈ ವಿಜಯದ ಸಂಕೇತವಾಗಿನೇ ನೆನ್ಪಿಟ್ಕೊಳ್ಳಿ, ಎಲ್ಲಿ ಶ್ರೀಕೃಷ್ಣ ದೇವರಾಯ ತನ್ನ ವಿಜಯ ಸ್ತಂಭವನ್ನ ನೆಟ್ಟಿದ್ದ ಅನ್ನೋ ಪ್ರಶ್ನೆ ಬರುತ್ತೆ. ವಿಜಯನಗರದ ಸ್ತಂಭವನ್ನ ನೆಟ್ಟಿದ್ದು ಅದು ಪೋತನೂರು ಅನ್ನೋ ಪ್ರದೇಶದಲ್ಲಿ. ಇವತ್ತಿನ ನಮ್ಮ ತೆಲಂಗಾಣ ಪ್ರದೇಶದಲ್ಲಿ ಬರ್ತಕ್ಕಂಥ ಪೋತನೂರಲ್ಲೇ ಆ ವಿಜಯ ಸ್ತಂಭವನ್ನ ನೆಟ್ಬಿಟ್ಟು ಅಲ್ಲಿಗೆ ಪೂರ್ತಿ ಆಂಧ್ರ, ಹೆಚ್ಚು ಕಡಿಮೆ ಒಡಿಸ್ಸಾದಿಂದ ಹಿಡಿದು ತಮಿಳುನಾಡಿನ ಚೆನ್ನೈವರೆಗೆ ಅಷ್ಟೂ ಪ್ರದೇಶಗಳು ಕೂಡ ಈ 4ನೇ ಹಂತದಲ್ಲೇ ಕವರ್ ಆಗಿತ್ತು. ಮತ್ತೆ 5ನೇ ಹಂತದಲ್ಲಿ ಒಂದು ಬದಲಾವಣೆ ಕೂಡ ಆಗತ್ತೆ. ಯಾಕೆ ಅಂತಂದ್ರೆ ಹೇಳ್ತೀನಿ ನಿಮ್ಗೆ, 5ನೇ ಹಂತದಲ್ಲಿ ಪ್ರತಾಪರುದ್ರ ದೇವನ ರಾಜಧಾನಿ ಕಟಕ್ಗೂ ಕೂಡ ಅವರು ದಾಳಿ ಮಾಡ್ತಾರೆ. ಇವತ್ತಿನ ಭುವನೇಶ್ವರ, ಕಟಕ್ ಪ್ರದೇಶಗಳೇನಿದೆ ಒಡಿಸ್ಸಾದಲ್ಲಿ, ಆ ಪ್ರದೇಶಗಳಿಗೆ ಮುತ್ತಿಗೆ ಹಾಕಿ ಅಲ್ಲಿ ಪ್ರತಾಪರುದ್ರನು ಶಾಂತಿ ಸಂಧಾನಕ್ಕೆ ಬರ್ತಾನೆ. ಹಾಗೆ ಬಂದ ಮೇಲೆ ಒಪ್ಕೊಳ್ತಾರೆ. ಮುಂದೆ ಕೃಷ್ಣಾ ತೀರದ ಉತ್ತರ ಭಾಗಗಳನ್ನ ಯಾವಾಗ ಶಾಂತಿ ಸಂಧಾನಕ್ಕೆ ಬಂದ ಮರಳಿ ಆ ಪ್ರದೇಶಗಳನ್ನ ಅವನಿಗೆ ವಾಪಸ್ ಕೊಡ್ತಾರೆ. ಇದರ ಸವಿ ನೆನಪಿಗಾಗಿ ಶ್ರೀಕೃಷ್ಣ ದೇವರಾಯ ಇಲ್ಲಿ ಬಹಳ ವಿಚಿತ್ರ, ಜಗನ್ಮೋಹಿನಿಯನ್ನ ಮದುವೆ ಆಗ್ತಾನೆ. ನೀವು ಪಿಕ್ಚರಲ್ಲಿ ನೋಡುವಾಗ ಜಗನ್ಮೋಹಿನಿಯ ವಿವಾಹಕ್ಕೆ ಜಗನ್ಮೋಹಿನಿ ಯಾಕೆ ಮದುವೆ ಆಗ್ತಾಳೆ ಅಂತ ನೀವು ಅಲ್ಲಿ ನೋಡೋದಾದ್ರೆ, ಶ್ರೀಕೃಷ್ಣ ದೇವರಾಯನ ಒಂದು ಸೇಡನ್ನ ತೀರ್ಸ್ಕೋಬೇಕಾಗಿತ್ತು. ಅದು ತಿಮ್ಮರಸರಿಗೂ ಕೂಡ ಗೊತ್ತಾಗಿತ್ತು. ಶ್ರೀಕೃಷ್ಣ ದೇವರಾಯ ಬರ್ದೇ ಇದ್ರು ಕೂಡ ಅವನ ಖಡ್ಗಕ್ಕೆನೆ ಕೂಡ ಇವಳು ಹೂಮಾಲೆ ಹಾಕೋದ್ರ ಮುಖಾಂತರ ಮದುವೆ ಆಗ್ತಾಳೆ. ಅವರ ಪ್ರಥಮ ರಾತ್ರಿಯ ಸಂದರ್ಭದಲ್ಲಿ ತಿಮ್ಮರಸರು ಶ್ರೀಕೃಷ್ಣ ದೇವರಾಯನ ಮೂರ್ತಿ ಮಾಡಿಟ್ಟಾಗ ಅವಳು ಚಾಕು ತೆಗೆದು ಅದಕ್ಕೆ ಚುಚ್ಚುವಂತ ಘಟನೆ ನೋಡಿದ್ದೀರಾ. ಇದೆಲ್ಲ ಜಗನ್ಮೋಹಿನಿ ವಿಚಾರದಲ್ಲಿ ಕೂಡ ಗೊತ್ತಾಗತ್ತೆ. ಮುಂದೆ ಅವಳಿಗೆ ಅರಿವಾಗತ್ತೆ ಇದು ಸಾಮ್ರಾಜ್ಯದ ಹೋರಾಟದಲ್ಲಿ ಇದು ಅನಿವಾರ್ಯತೆಯ ವಿಚಾರಗಳು ಅಂತ. ಆದರೂ ಕೂಡ ಜಗನ್ಮೋಹಿನಿ ಈ ಪ್ರದೇಶವನ್ನ ಉಳಿಸ್ಕೋಬೇಕು ಅಂತೇಳಿ ತುಂಬಾ ಪ್ರಯತ್ನ ಪಟ್ಟಂತ ಹೋರಾಟದಲ್ಲಿ ಬರುತ್ತೆ. ನೆಕ್ಸ್ಟ್ ನಮ್ಗೆ ಇಂಪಾರ್ಟೆಂಟ್ ರಾಯಚೂರಿನ ಮೇಲ್ ಮಾಡಿದಂತ ದಾಳಿ. ಇದು ಯಾವಾಗ ಶ್ರೀಕೃಷ್ಣ ದೇವರಾಯ ಒಡಿಸ್ಸಾ ಪ್ರಾಂತ್ಯ, ಆಂಧ್ರ, ತೆಲಂಗಾಣ, ವಿಜಯವಾಡ ಈ ಕಡೆಯ ಪೂರ್ವ ಕರಾವಳಿ ತೀರದ ಉದ್ದಕ್ಕೂ ಕೂಡ ಹೋರಾಟ ಮಾಡೋ ಸಂದರ್ಭದಲ್ಲಿ ರಾಯಚೂರಲ್ಲಿ ಒಂದು ಘಟನೆ ನಡೀತು. ಆ ಒಂದು ಕಳಿಂಗ ಯುದ್ಧದಲ್ಲಿ ತಡೆದಾಗ ಬಿಜಾಪುರದಲ್ಲಿದ್ದಂತ ಇಸ್ಮಾಯಿಲ್ ಆದಿಲ್ ಶಾ ಈ ರಾಯಚೂರು ಕೋಟೆಯನ್ನ ಮರಳಿ ತನ್ನ ವಶಕ್ಕೆ ತೆಗೆದುಕೊಂಡಿದ್ದ. ಯಾಕೆಂದ್ರೆ ಈ ಹಿಂದೆ ಆ ಪ್ರದೇಶಗಳನ್ನು ಮೊದಲ ಹಂತದಲ್ಲೇ ಗೆದ್ದಿದ್ರು ಇವರು. ಬಟ್ ಯಾವಾಗ ಇವರು ಆಂಧ್ರದ ಕಡೆಗಿದ್ದಾರೆ ಅಂತ ಗೊತ್ತಾಗ ಇವನು ಸ್ವತಂತ್ರ ಮಾಡ್ಕೊಂಡ ಅದನ್ನ ಶ್ರೀಕೃಷ್ಣ ದೇವರಾಯ 1520ರಲ್ಲಿ ಮತ್ತೆ ಹೋರಾಟ ಮಾಡಿ ಆ ಕೋಟೆಯನ್ನ ವಶಕ್ಕೆ ತೆಗೆದುಕೊಡ್ತಾರೆ. ಈ ಯುದ್ಧದಲ್ಲಿ ಕೌವಿದಾರಿ ಸೈನ್ಯವನ್ನ ಸಪ್ಲೈ ಮಾಡಿದವರೇ ಪೋರ್ಚುಗೀಸರು. ಯಾಕೆ ಅಂತಂದ್ರೆ ವಿಜಯನಗರ ಇಡೀ ಆಂಧ್ರ ಕರಾವಳಿ ಪ್ರದೇಶಗಳನ್ನ ಗೆದ್ದು ವಾಪಸ್ ಆಗ್ಬೇಕಾದ ಸಂದರ್ಭದಲ್ಲಿ ಯುದ್ಧ ನಡೆಯುತ್ತೆ. ಸೈನಿಕರು ತುಂಬಾನೇ ಹಿಮ್ಮೆಟ್ಟುವಂತ ಪರಿಸ್ಥಿತಿಯಲ್ಲಿತ್ತು. ಆಗ ತನ್ನ ಮೋಟಿವೇಶನಲ್ ಸ್ಪೀಚ್ ಕೊಟ್ಟವನೇ ಶ್ರೀಕೃಷ್ಣ ದೇವರಾಯ. ಗೆಲ್ಲಲೇಬೇಕಾದ ಅನಿವಾರ್ಯತೆ ನಮ್ಗೆ ಎಷ್ಟಿದೆ ಅಂತೇಳಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೈನಿಕರನ್ನ ಹುರಿದುಂಬಿಸಿ ಗೆಲ್ಲಿಸ್ತಾರೆ. ಬಟ್ ಕಷ್ಟ ಆಗ್ತಾ ಇದೆ ಯುದ್ಧ ಅಂತ ಗೊತ್ತಾದಾಗ್ಲೂ ಕೂಡ ಪೋರ್ಚುಗೀಸರು ಈ ಒಂದು ವಿಜಯನಗರಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನ ಕೊಡೋದ್ರ ಮುಖಾಂತರವಾಗಿ ಇಲ್ಲಿ ಹೆಲ್ಪ್ ಮಾಡ್ತಾರೆ. ಅದರ ಪರಿಣಾಮವಾಗಿನೇ ನೀವು ನೋಡ್ಬೋದು, ಈ ಒಂದು ಸಹಾಯದಿಂದ ಸಂತೃಪ್ತಗೊಂಡ ಶ್ರೀಕೃಷ್ಣ ದೇವರಾಯ ಈ ಪೋರ್ಚುಗೀಸರ ಜೊತೆಗೆ ಒಂದು ಒಪ್ಪಂದಗಳನ್ನು ಮಾಡಿಕೊಳ್ತಾನೆ. ಆ ಒಪ್ಪಂದದ ಪ್ರಕಾರ ವಿಜಯನಗರ ಸೈನ್ಯಕ್ಕೆ ಪರ್ಷಿಯಾದ ಕುದುರೆಗಳನ್ನ ಅಲ್ಫಾನ್ಸೋಡಿ ಅಲ್ಬುಕರ್ಕ್ ಇದ್ದ. ಅವಾಗ 1509 ಅವನು ಎಂಟ್ರಿ ಇದ್ದ ಇಂಡಿಯಾದಲ್ಲಿ ಶ್ರೀಕೃಷ್ಣ ದೇವರಾಯ ಆಸ್ಥಾನಕ್ಕೆ ಬಂದ ತಕ್ಷಣ. ಅಲ್ಬುಕರ್ಕ್ನ ಈ ಒಂದು ಸಂಬಂಧಗಳಿಂದಾಗಿ ಆಮೇಲೆ ನೋಡಿ ಖುನಾ ಅವರೆಲ್ಲ ಬರ್ತಾರೆ. ಆ ಪರ್ಷಿಯಾದ ಕುದುರೆಗಳನ್ನ ಪೂರೈಸುವ ಏಕಸ್ವಾಮ್ಯದ ವ್ಯಾಪಾರವನ್ನ ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟು. ನಮಗೆ ಸಪ್ಲೈ ಮಾಡಿದಂತ ಈ ತರದ ಪ್ರಾಡಕ್ಟ್ ಅನ್ನ ಅಕ್ಕಪಕ್ಕದ ಯಾವುದೇ ಸಾಮ್ರಾಜ್ಯಗಳಿಗೆ ಸಪ್ಲೈ ಮಾಡಂಗಿಲ್ಲ. ಆ ಲೆವೆಲ್ನ ಕಂಡೀಷನ್ ಅಲ್ಲಿ ಶ್ರೀಕೃಷ್ಣ ದೇವರಾಯ ಇದನ್ನು ಒಪ್ಕೊಂಡಿದ್ದು. ಹಾಗಾಗಿ ಏಕಸ್ವಾಮ್ಯದ ವ್ಯಾಪಾರವನ್ನ ಪೋರ್ಚುಗೀಸರಿಗೆ ಮಂಜೂರು ಮಾಡ್ತಾನೆ. ನೀವು ಇಲ್ಲಿ ನಮ್ಮಲ್ಲಿ ವ್ಯಾಪಾರ ಮಾಡ್ಕೊಳ್ಬಹುದು ಅಂತ. ಹೀಗೆ ಕೃಷ್ಣದೇವರಾಯ ಬಿಜಾಪುರದವರೆಗೂ ಕೂಡ ಯುದ್ಧಗಳನ್ನು ಮಾಡಿ ಗೆದ್ದದ್ದಿದೆ. ಬಟ್ ಈ ಯುದ್ಧದ ಸಂದರ್ಭದಿಂದಾಗಿನೇ ಬಿಜಾಪುರದ ಸುಲ್ತಾನರ ಅಧೀನದಲ್ಲಿದ್ದಂಥ ಗೋವಾ ಪ್ರದೇಶಗಳನ್ನು ಕೂಡ ಗೆದ್ದು ಕೊಟ್ಟಿದ್ದು ಇದೇ ಒಂದು ಸಹಾಯಕ್ಕಾಗಿಯೂ ಕೂಡ ನಾವು ನೋಡ್ತೀವಿ.
ಮುಂದೆ ನಾವು ನೋಡುವಂತ ಇಂಪಾರ್ಟೆಂಟ್ ಟಾಪಿಕ್ ಅಂದ್ರೆ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯದ ಘಟನೆ. ಏನು ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯದ ಘಟನೆ ಅಂತಂದ್ರೆ, ಈ ಘಟನೆ ನಡೆಯೋದಕ್ಕೆ ಇಂಪಾರ್ಟೆಂಟ್ ಆಗಿ ಬಂದದ್ದು ಶ್ರೀಕೃಷ್ಣ ದೇವರಾಯ ಗುಲ್ಬರ್ಗಕ್ಕೆ ಹೋಗ್ತಾರೆ. ಅಲ್ಲಿನ ಅಧಿಕಾರಿ ಮಂತ್ರಿನೇ ಅಮೀರ್ ಬರೀದ್ನನ್ನ ಅಲ್ಲಿ ಸೋಲಿಸ್ತಾರೆ. ಅಮೀರ್ ಬರೀದ್ನನ್ನ ಸೋಲಿಸಿ ನಂತರ ಬೀದರ್ಗೆ ಹೋಗಿ ಅಲ್ಲಿ ಸೆರೆಯಲ್ಲಿದ್ದಂಥ ಬಹಮನಿ ಸುಲ್ತಾನನ್ನ ಬಿಡುಗಡೆ ಮಾಡ್ತಾರೆ. ಬಿಡುಗಡೆ ಮಾಡಿ ಈ ಬಹಮನಿ ಸುಲ್ತಾನ್ನೇ ಅಧಿಕಾರಿ ಆಗ್ಬೇಕು ಅಂತ. ಆದ್ರೆ ಅಮೀರ್ ಬರೀದ್ ಏನ್ ಮಾಡಿದ್ದ, ಇವನ್ ಕೇವಲ ಮಂತ್ರಿ ಆಗಿದ್ದವನು. ಇಡೀ ಸಾಮ್ರಾಜ್ಯವನ್ನು ತನ್ನ ಕಂಟ್ರೋಲಿಗೆ ತೆಗೆದುಕೊಳ್ಳೋಕೆ ಈತ ಅವನನ್ನ ಬಂದಿಯಾಗಿಟ್ಟಿದ್ದ. ಅವನನ್ನ ಬಿಡುಗಡೆ ಮಾಡ್ತಾರೆ. ಆದ್ರೆ ಅವನ ಅಪ್ರಾಪ್ತ ವಯಸ್ಸಿನ ಕೇವಲ 6 ವರ್ಷದ ಬಾಲಕ. ಅವನಿಗೆ ರಾಜ್ಯಭಾರ ಮಾಡಕ್ ಆಗಲ್ಲ ಅಂದಾಗ ಆ ಒಂದು ಸಿಂಹಾಸನದ ಮೇಲೆ ತಮ್ಮ ಕುರಾನ್ ಪುಸ್ತಕವನ್ನ ಇಡೋದ್ರ ಮುಖಾಂತರ ಅವರು ಗೌರವ ಕೊಡ್ತಾರೆ. ಹಾಗಾಗಿ ನೀವು ಈ ಭಕ್ತಿ ಮಾರ್ಗಕ್ಕೆ ನಿಮ್ಮದೇ ಧರ್ಮ ಗ್ರಂಥದ ಆಧಾರದ ಮೇಲೆ ಈ ರಾಜ್ಯವನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕು ಅಂತಂದಾಗ ಅದಕ್ಕೆ ಒಪ್ಪಿದ್ರಿಂದಾಗಿ ಇಲ್ಲಿ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅನ್ನುವಂಥ ಬಿರುದನ್ನ ಅವರು ಈ ಒಂದು ಇದರಲ್ಲಿ ತೆಗೆದುಕೊಳ್ತಾರೆ. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ ಸಿಲೋನ್ನಲ್ಲಿ ಶಾಂತಿ. ದಕ್ಷಿಣ ಭಾರತದಲ್ಲಿ ತಮಿಳುನಾಡುವರೆಗಿನ ಪ್ರದೇಶಗಳೆಲ್ಲ ಸಿಕ್ಕ ಮೇಲೆ ಈ ಕಡೆ ಪೋರ್ಚುಗೀಸರ ಅಧೀನದ ಪ್ರಾಂತ್ಯಗಳು ಇವ್ರ ಜೊತೆ ಒಪ್ಪಂದ ಮಾಡಿಕೊಂಡಾದ್ಮೇಲೆ ದಕ್ಷಿಣ ಭಾರತದ ಶ್ರೀಲಂಕಾದಲ್ಲಿ ಅಲ್ಲಿ ಅಣ್ಣ ತಮ್ಮಂದರ ನಡುವಿನ ಒಂದು ಹೋರಾಟ ನಡೀತಾ ಇತ್ತು. ಯಾಕೆ ಅಂತಂದ್ರೆ ಅಲ್ಲಿ ವಿಜಯಬಾಹು ಇಂಪಾರ್ಟೆಂಟ್ ಆಗಿ ನಾವು ನೋಡ್ಬೋದು. ಅಲ್ಲಿ ವಿಜಯಬಾಹುವಿನ ಹೋರಾಟ ನಡೀತಾ ಇದ್ದಂತ ಸಂದರ್ಭ. ಈ ವಿಜಯಬಾಹುವಿನ ವಿರುದ್ಧ ಅಲ್ಲಿ ಬಂಡಾಯಗಳು ಎಂದಿತ್ತು. ಆವಾಗ ಭುವನೈಕ್ಯ ಬಾಹು ಅಧಿಕಾರಕ್ಕೆ ಬರಬೇಕಾಗಿತ್ತು. ಯಾಕೆ ಅಂತಂದ್ರೆ ಇವನ ಅಧಿಕಾರದಲ್ಲಿ ಅಷ್ಟೊಂದು ಶಿಸ್ತು ಇರಲಿಲ್ಲ. ಹಾಗಾಗಿ ಅಸ್ಥಿರತೆ ತಲೆದೋರ್ಬಿತ್ತು. ಅಲ್ಲಿನ ರಾಜನಾಗಿದ್ದ ವಿಜಯಬಾಹುವಿನ ವಿರುದ್ಧ ಬಂಡಾಯಗಳು ತುಂಬಾನೇ ದೊಡ್ಡ ಮಟ್ಟದಲ್ಲಿತ್ತು. ಹಾಗಾಗಿ ಶ್ರೀಕೃಷ್ಣ ದೇವರಾಯ ಅಲ್ಲಿನ ರಾಜಕೀಯದಲ್ಲಿ ಮಧ್ಯಪ್ರವೇಶ ಮಾಡಿ ಶಾಂತಿ ಸ್ಥಾಪನೆ ಮಾಡಿ ವಿಜಯಬಾಹುವಿನ ಮಗನಾಗಿರ್ತಕ್ಕಂತಹ ಭುವನೈಕ್ಯ ಬಾಹುವನ್ನ ಅಧಿಕಾರಕ್ಕೆ ತರೋದ್ರ ಮುಖಾಂತರ ಸಿಲೋನನ್ನ ತಮ್ಮ ಅಧೀನ ಪ್ರಾಂತ್ಯವಾಗಿ ಅಲ್ಲಿದ್ದಂಥ ಗಲಾಟೆಯನ್ನ ಇವರು ಬಗೆಹರಿಸಿರೋದು ಕೂಡ ನಮ್ಗೆ ಕಾಣುತ್ತೆ. ಇನ್ನು ಇಷ್ಟೆಲ್ಲ ಚೆನ್ನಾಗಿದ್ದಂಥ ಶ್ರೀಕೃಷ್ಣ ದೇವರಾಯ ಇವನ ಅಂತಿಮ ದಿನಗಳು ತುಂಬಾ ಖರಾಬ್ ಆಗಿತ್ತು. ಯಾಕೆ ಅಂತಂದ್ರೆ ತನ್ನ ನೆಚ್ಚಿನ ಅಪ್ಪಾಜಿ ಅನ್ಕೊಂಡಂತ ತಿಮ್ಮರಸರನ್ನೇ ಜೈಲಿಗೆ ಹಾಕಿದ್ದ. ಆ ಕಡೆ ಇನ್ನೊಂದು ಕಡೆ ತನ್ನ ಪ್ರೀತಿ ಪಾತ್ರದ ಮಗ ತೀರ್ಕೊಂಡಿದ್ದ. ಹಂಗಾಗಿ ಕೃಷ್ಣದೇವರಾಯ ಕೊನೆಯ ದಿನಗಳು 1524ರಲ್ಲಿ ಅವನ ಏಕಮಾತ್ರ ಪುತ್ರ ತಿರುಮಲ ಸಂಶಯಾಸ್ಪದ ರೀತಿಯಲ್ಲಿ ಸತ್ತೋಗಿದ್ದ. ಈ ಸತ್ತೋಗಿದ್ದಕ್ಕೆ ಕಾರಣ ಹಲವಾರು ರೀತಿಯಲ್ಲಿ ಅವನ ಅಪಚಾರಗಳು ಆಗ್ತವೆ. ಇದರಿಂದ ನೊಂದ್ಬಿಟ್ಟು ಈ ಘಟನೆಯಿಂದ ಮನನೊಂದು 1529ರಲ್ಲಿ ಆತ ಮರಣ ಹೊಂದಿದ್ದನ್ನ ನೋಡ್ತೀವಿ. ಹಂಗಾಗಿ ಶ್ರೀಕೃಷ್ಣ ದೇವರಾಯ 1509ಕ್ಕೆ ಬಂದವನು 1529 ಅಂದ್ರೆ 20 ಇಯರ್ಸ್ ಇಲ್ಲಿ ಅಧಿಕಾರ ಮಾಡ್ತಾನೆ. ಸೊ ಇದೇ ಸಂದರ್ಭದಲ್ಲಿ ಉತ್ತರ ಭಾರತದಲ್ಲಿ ನಾವು ನೋಡೋದಾದ್ರೆ 1526ರಿಂದ ಬಾಬರ್ 1530ರವರೆಗೆ ಭಾರತದಲ್ಲಿದ್ದ. ಹಂಗಾಗಿ ಇವರಿಬ್ಬರನ್ನು ಸಮಕಾಲೀನ ದೊರೆಗಳು ಅಂತನೂ ಕೂಡ ನಾವು ಅದನ್ನ ಹೇಳ್ತೀವಿ. ಇದು ನಿಮ್ಗೆ ಇಂಪಾರ್ಟೆಂಟ್ ಆಗಿ ನೆನಪಿಡಿಕಬೇಕಾಗತ್ತೆ. ಇದು ವಿಜಯನಗರ ಸಾಮ್ರಾಜ್ಯದ ಘಟನೆ ಆಗಿತ್ತದು. ಇನ್ನು ಶ್ರೀಕೃಷ್ಣ ದೇವರಾಯ ನಿಮ್ಗೆ ಹೇಳ್ದೆ, ಅವನಿಗೆ ಕವಿ ಪುಂಗವ ಅನ್ನುವ ಬಿರುದು ಬಂದಿದ್ದೆ ಇದಕ್ಕೋಸ್ಕರ. ಯಾಕೆ ಅಂತಂದ್ರೆ ಅವರು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ರಾಜಕೀಯ ವಿಚಾರಗಳನ್ನ ಆಡಳಿತದ ವ್ಯವಸ್ಥೆಗಳನ್ನ ಬರೆದಂತ ಕೃತಿ ಅದು ಅಮುಕ್ತ ಮೌಲ್ಯದ. ಇನ್ನು ಜಾಂಬವತಿ ಕಲ್ಯಾಣಂ ಅಂತ ಕೂಡ ಬರೀತಾರೆ. ಇದೊಂದು ಬಹಳ ಸೂಕ್ತವಾಗಿರ್ತಕ್ಕಂತಹ ಒಂದು ನಾಟಕ ಶೈಲಿ. ಇನ್ನು ಉಷಾ ಪರಿಣಯಂ ಕೂಡ ಬರೀತಾರೆ. ಈ 3 ಕೃತಿಗಳನ್ನು ಕೂಡ ರಚನೆ ಮಾಡಿದವರು ಶ್ರೀಕೃಷ್ಣ ದೇವರಾಯ. ಹಂಗಾಗಿ ಶ್ರೀಕೃಷ್ಣ ದೇವರಾಯನನ್ನ ಕವಿ ಪುಂಗವ ಅಂತ ಹೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಅದಾದ್ಮೇಲೆ ಇವನ ಆಸ್ಥಾನದಲ್ಲಿ ಅಷ್ಟದಿಗ್ಗಜರು ಅಂತಕ್ಕಂಥ 8 ಪ್ರಮುಖ ಕವಿಗಳು ಕೂಡ ಬರ್ತಾ ಇದ್ರು. ಅದರಲ್ಲಿ ಇಂಪಾರ್ಟೆಂಟ್ ಆಂಧ್ರ ಕವಿತ ಪಿತಾಮಹ ಅಂತ ಕರ್ಸ್ಕೊಳ್ಳುವಂತಹ ಅಲ್ಲಸಾನಿ ಪೆದ್ದನ್ನ, ಮತ್ತೆ ತೆನಾಲಿ ರಾಮಕೃಷ್ಣ, ನಂದಿ ತಿಮ್ಮಣ್ಣ, ರಾಮಭದ್ರಿಯ, ಧೂರ್ಜಟಿ, ಮಾದಯ್ಯಗಾರಿ ಮಲ್ಲಣ್ಣ ಮತ್ತು ಪಿಂಗಳಿ ಸೂರಣ್ಣ ಮತ್ತು ರಾಮರಾಜಭೂಷಣ ಅಂತಕ್ಕಂತಹ 8 ಕವಿಗಳಿಗೆ ಇವನು ಆಶ್ರಯದಾತನಾಗಿದ್ದ ಅಂತ ಕೂಡ ನಾವಿಲ್ಲಿ ನೋಡ್ತೀವಿ. ನೆಕ್ಸ್ಟ್ ಕೃಷ್ಣದೇವರಾಯನ ಸಾಧನೆಗಳ ವಿಚಾರಕ್ಕೆ ಬಂದ್ರೆ ಇಂಪಾರ್ಟೆಂಟ್ ಆಗಿ ಇವನ ಕಾಲದಲ್ಲಿ ಒಂದಿಷ್ಟು ಸಾಧನೆಗಳಾಗ್ತವೆ. ಯಾಕೆಂದ್ರೆ
ತನ್ನ ತಾಯಿ ನಾಗಲಾಂಬಿಕೆ ಏನಿದ್ರು, ನಾಗಲಾದೇವಿ, ಇವರ ನೆನಪಿಗಾಗಿನೇ ನಾಗಲಾಪುರವನ್ನ ಕಟ್ಟಿಸ್ತಾರೆ. ಈಗ ಅದನ್ನ ಏನಂತ ಕರಿತೀವಿ ಅಂದ್ರೆ ಹೊಸಪೇಟೆ ಅಂತ ಕರಿತೀವಿ. ಹೊಸಪೇಟೆಗೆ ಮೊದಲಿದ್ದ ಹೆಸರೇ ನಾಗಲಾಪುರ. ಶ್ರೀಕೃಷ್ಣ ದೇವರಾಯ ತನ್ನ ತಾಯಿಯ ಸ್ಮರಣಾರ್ಥಕವಾಗಿ ಇದನ್ನ ನಿರ್ಮಾಣ ಮಾಡ್ತಾರೆ. ಇನ್ನು ವ್ಯಾಸತೀರ್ಥರು ಕೂಡ, ಪಂಡಿತರು ಇವ್ರನ್ನ ಸಿಂಹಾಸನದ ಮೇಲೆ ಕುಳ್ಳರಿಸಿ ಅವ್ರನ್ನ ಗೌರವಿಸಿದ್ದು ಕೂಡ ಕಾಣ್ತೀವಿ. ಇನ್ನು ಹಂಪಿಯಲ್ಲಿ ಪುರಂದರ ಮಂಟಪವನ್ನು ನಿರ್ಮಿಸಿ ಆ ಕಾಲಕ್ಕೆ ದಾಸ ಸಾಹಿತ್ಯಕ್ಕೆ ಕೊಟ್ಟಂತ ಅಪೂರ್ವ ಕೊಡುಗೆಗಳನ್ನು ಇಲ್ಲಿ ನೋಡ್ತೀವಿ. ಇನ್ನು ಅಲ್ಲಸಾನಿ ಪೆದ್ದನನ್ನ ಪಟ್ಟದ ಆನೆಯ ಮೇಲೆ ಕೊಳ್ಳರಿಸಿ ಇಡೀ ಗೌರವ ಮಾಡಿದ್ದು. ಹಂಗಾಗಿ ಆಂಧ್ರ ಕವಿತ ಪಿತಾಮಹ ಅನ್ನುವಂಥ ಬಿರುದು ಕೂಡ ಈ ಕಾರಣಕ್ಕೆ ಸಿಕ್ಕಿತ್ತು ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ತೀವಿ. ಇನ್ನು ಶ್ರೀಕೃಷ್ಣ ದೇವರಾಯ ಅದಷ್ಟೇ ಅಲ್ಲ, ಸಾಮ್ರಾಜ್ಯಕ್ಕೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಕುಡಿಯುವ ನೀರು, ನೀರಾವರಿಗಾಗಿ ಹಲವಾರು ಕೆರೆ ಕಾಲುವೆಗಳನ್ನ ನಿರ್ಮಾಣ ಮಾಡಿರೋದನ್ನ ನಾವು ನೋಡ್ತೀವಿ. ಅನೇಕ ಕೆರೆ ಕಾಲುವೆಗಳ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅವು ರೈತರ ಬಳಕೆಗೆ ಇವತ್ತು ಕೂಡ ಯೋಗ್ಯವಾಗಿರೋದನ್ನ ನಾವು ನೋಡ್ಬೋದು. ಇನ್ನು ಹಂಪಿಯ ಜನತೆಗಾಗಿ ಬೃಹದಾಕಾರದ ಜಲಾಶಯಗಳನ್ನು ನಿರ್ಮಿಸಿ ಕಾಲುವೆಗಳ ಮೂಲಕ, ಮತ್ತು ಅದು ಅಲ್ಲ, ತನ್ನ ರಾಜಧಾನಿಗೂ ಕೂಡ ನೀರು ಹರಿದು ಬರಬೇಕು, ಆ ತರದ ಸದೃಢವಾಗಿರ್ತಕ್ಕಂಥ ಕಾಲುವೆಗಳನ್ನ ನಿರ್ಮಾಣ ಮಾಡಿರೋದು ಇವನ್ ಕಾಲದಲ್ಲಿ ಕಾಣುತ್ತೆ. ಇನ್ನು ಕರ್ನಾಟಕದಲ್ಲಿ ಆ ಕಾಲಕ್ಕೆ ಇವನ ಕಾಲಕ್ಕೆ ಒಂದು ಲಲಿತ ಕಲೆಗಳಲ್ಲಿ ನಾಟಕ ನೈಪುಣ್ಯತೆ ಕೂಡ ಇವನಲ್ಲಿ ಇತ್ತು ಅನ್ನೋದನ್ನ ನಮ್ಗೆ ಗೊತ್ತಾಗುತ್ತೆ. ಶ್ರೀಕೃಷ್ಣ ದೇವರಾಯ ಒಂದ್ಸಾರಿ ಶ್ರೀ ವಿರೂಪಾಕ್ಷನ ದೇವಸ್ಥಾನದ ಚೈತ್ರೋತ್ಸವ ನಡೆಯುವಂತ ಸಂದರ್ಭ, ನೆನ್ಪಿಟ್ಕೊಳ್ಳಿ, ಚೈತ್ರೋತ್ಸವ ನಡೆಯುವಂತ ಸಂದರ್ಭ. ಆ ಸಮಯದಲ್ಲಿ ಸಾಮಾಜಿಕವಾಗಿ ನಾಟಕಗಳನ್ನ ಆಡ್ತಕ್ಕಂಥದ್ದಿತ್ತು. ಹಾಗಾಗಿ ತಾನೇ ಬರೆದಂತ ಜಾಂಬವತಿ ಕಲ್ಯಾಣದ ನಾಟಕವನ್ನ ಆಡಬೇಕಾಗಿತ್ತು. ಆ ಸಂದರ್ಭದಲ್ಲಿ ಇವರೇ ಸ್ವತಃ ಶ್ರೀಕೃಷ್ಣನ ಪಾತ್ರವನ್ನ ಶ್ರೀಕೃಷ್ಣ ದೇವರಾಯ ಹಾಕಿ ಅಭಿನಯ ಮಾಡಿ ತೋರಿಸಿದ್ರಂತೆ. ಹಾಗಾಗಿ ಈ ಪ್ರದರ್ಶನ ನೀಡೋ ಮುಖಾಂತರ ನಾನೊಬ್ಬ ಅತ್ಯುತ್ತಮವಾಗಿರ್ತಕ್ಕಂಥ ಕಲಾ ನೈಪುಣ್ಯತೆ ಇರುವಂತಹ ವ್ಯಕ್ತಿ ಅನ್ನೋದನ್ನು ಕೂಡ ಅವತ್ತವರು ತಮ್ಮ ಪ್ರದರ್ಶನ ತೋರಿದ್ರಿಂದಾಗಿ ಜನರಿಂದ ಮೆಚ್ಚುಗೆ ಕೂಡ ಪಡ್ಕೊಂಡಿದ್ರು. ಹಾಗಾಗಿ ಶ್ರೀಕೃಷ್ಣ ದೇವರಾಯನ ಕಲಾ ನೈಪುಣ್ಯತೆ ವಿರೂಪಾಕ್ಷ ಸ್ವಾಮಿಯ ಚೈತ್ರೋತ್ಸವ ಸಂದರ್ಭದಲ್ಲಿ ನಡೆದಂತ ನಾಟಕದಲ್ಲಿ, ಅದರಲ್ಲೂ ಜಾಂಬವತಿ ಕಲ್ಯಾಣದ ಹೀರೋ ಆಗಿ ಶ್ರೀಕೃಷ್ಣನ ಪಾತ್ರದಲ್ಲಿ ಇವರೇ ಇದ್ದದ್ದು ನಮ್ಗೆ ಕಂಡು ಬರುತ್ತೆ. ಇನ್ನು ವಿಜಯನಗರ ಸಾಮ್ರಾಜ್ಯದ ಅವನತಿ ಬರ್ತೀವಿ. ಇದರ ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಅಲ್ಲಿ ನಾವು ಮಾತಾಡ್ತಕ್ಕಂಥದ್ದು ಶ್ರೀಕೃಷ್ಣ ದೇವರಾಯನ ಒಂದು ಅಪ್ರತಿಮ ಹೋರಾಟದ ನಂತರ ಈ ಸಾಮ್ರಾಜ್ಯ ಸದಾಶಿವರಾಯನ ಅಧೀನಕ್ಕೆ ಬಂತು. ಅಚ್ಯುತರಾಯ ನಂತರ ಸದಾಶಿವರಾಯ ಅಧಿಕಾರದಲ್ಲಿದ್ದಾಗ. ಹಂಗಾಗಿ ತಾಳಿಕೋಟೆ ಕದನ ನಡೆದದ್ದು. ಆಗ ಅಧಿಕಾರದಲ್ಲಿದ್ದಂಥ ವಿಜಯನಗರದ ದೊರೆ ಅಂತಂದ್ರೆ ಅವನು ಸದಾಶಿವರಾಯ. ನೆನ್ಪಿಟ್ಕೊಳ್ಳಿ, ಇದನ್ನು ಬಹಳ ಜನ ಮಿಸ್ ಮಾಡ್ಕೊಂಡ್ಬಿಡ್ತೀವಿ ನಾವು. ಅವಾಗ ವಿಜಯನಗರದ ದೊರೆಯಾಗಿದ್ದವನೇ ಈ ಸದಾಶಿವರಾಯ. ಇವನ ಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತವನೇ ರಾಮರಾಯ. ಅವಾಗ ಮಂತ್ರಿ ಆಗಿದ್ದವನು ರಾಮರಾಯ, ಆಗ ಮಂತ್ರಿಯಾಗಿ ಸೇವೆಯನ್ನ ಸಲ್ಲಿಸ್ತವನು. ಬಟ್ ಇವರಿಬ್ಬರ ಅಧಿಕಾರದಲ್ಲಿ ಸದಾಶಿವರಾಯನಿಗಿಂತ ಹೆಚ್ಚು ಪವರ್ಫುಲ್ ಆಗಿ ರಾಮರಾಯ ಅಧಿಕಾರದಲ್ಲಿ ಇದ್ದದ್ದು. ಈ ರಾಮರಾಯ ಏನ್ ಮಾಡ್ದ ಅಂತಂದ್ರೆ, ತನ್ನ ಸಾಮ್ರಾಜ್ಯದ ಮೇಲೆ ಯಾವುದೇ ಕಾರಣಕ್ಕೂ ಪಕ್ಕದಲ್ಲಿರ್ತಕ್ಕಂಥ ಶಾಹಿ ಸುಲ್ತಾನರುಗಳ ದಾಳಿ ಮಾಡಬಾರದು ಅನ್ನೋ ಕಾರಣಕ್ಕಾಗಿ ಅವರವರಲ್ಲಿ ಒಳಜಗಳವನ್ನ ಸೃಷ್ಟಿ ಮಾಡಿದವನೇ ರಾಮರಾಯ. ಅಹಮದ್ ನಗರದ ನಿಜಾಂ ಶಾಹಿಗಳಿಗೂ ಬಿಜಾಪುರದ ಆದಿಲ್ ಶಾಹಿಗಳ ನಡುವೆ ಕುತಂತ್ರಗಳನ್ನು ಮಾಡಿದ್ದು, ಆಮೇಲೆ ಬರೀದ್ ಶಾಹಿಗಳ ನಡುವಿನ ಹೋರಾಟ, ಇದೆಲ್ಲ ನಾವು ಕೊಟ್ಟಾಗಿ ಅವರು ಒಂದಾಗ್ಬಿಡ್ತಾರೆ. ಆಗ ಅವರಲ್ಲಿ ಜಿಹಾದ್ ಕಲ್ಪನೆ ಬಂದ ತಕ್ಷಣ ಎಲ್ಲರೂ ಒಂದಾಗ್ಬಿಟ್ಟು ವಿಜಯನಗರ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊತಾರೆ. ಹಂಗಾಗಿ ಈ ತಾಳಿಕೋಟೆ ಕದನ ಅಲ್ಲಿ ನಡೀತು. ಸುಮಾರು ಇದು ಒಂದು ನಿರ್ಣಾಯಕ ಕದನ. 40 ಕಿಲೋಮೀಟರ್ ವ್ಯಾಪ್ತಿ ಪ್ರದೇಶದಲ್ಲಿ ಯುದ್ಧ ನಡೆಯುತ್ತೆ. ತಾಳಿಕೋಟೆ ಸಮೀಪದಲ್ಲಿ 2 ಪ್ರದೇಶ ಇದೆ, ರಕ್ಕಸಗಿ ಮತ್ತೆ ತಂಗಡಗಿ ಅಂತ. ಹಂಗಾಗಿ ಇದನ್ನ ರಕ್ಕಸ ತಂಗಡಗಿ ಯುದ್ಧ ಅಂತನೂ ಕೂಡ ಕೆಲವು ಕಡೆ ಹೇಳುತ್ತಾರೆ. ಬಟ್ ಈ ಕದನವನ್ನ ತಾಳಿಕೋಟೆ ಕದನ ಅಥವಾ ರಕ್ಕಸ ತಂಗಡಿ ಕದನ ಅಂತ ಕರೀತಾರೆ. ಆಗ ಸದಾಶಿವರಾಯ ದೊರೆಯಾಗಿದ್ದವನು, ರಾಮರಾಯ ಮಂತ್ರಿ ಆಗಿದ್ದವನು. ಬಟ್ ರಾಮರಾಯನ ಎಲ್ಲ ಅಧಿಕಾರವನ್ನು ತೆಗೆದುಕೊಂಡು ಇಲ್ಲಿ ಹೋರಾಟವನ್ನು ಮಾಡ್ತಾನೆ. ಆಗ ರಾಮರಾಯನಿಗೆ ಒಂದು 80 ವರ್ಷದ ಒಂದು ಹೋರಾಟದ ಸಂದರ್ಭ ಅದು. ಹಾಗಾಗಿ ಈ ಸಂದರ್ಭದಲ್ಲಿ ಅವನ ಹೋರಾಟ ಕೂಡ ನಾವು ನೋಡ್ತೀವಿ. ಈ ಒಂದು ಹೋರಾಟದಲ್ಲಿ ಬಹಳಷ್ಟು ರೀತಿಯಲ್ಲಿ ಪರಿಣಾಮಗಳು ಕೂಡ
ಬಂದಿರೋದನ್ನ ನೋಡ್ತೀವಿ. ಏನ್ ಪರಿಣಾಮ ಆಗಿದೆ ನೋಡಿ, ಕೆಲವು ವಿದ್ವಾಂಸರ ಪ್ರಕಾರ ರಕ್ಕಸ ತಂಗಡಿಗೆ ಅಂತಾರೆ, ಕೆಲವರು ಇದನ್ನ ಬನ್ನಿಹಟ್ಟಿ ಕದನ ಅಂತನೂ ಕೂಡ ಕರೀತಾರೆ. ಸದ್ಯದ ಸಮೀಪದಲ್ಲಿ ಆ ಹಳ್ಳಿ ಇದ್ದಿದ್ದರಿಂದಾಗಿ ನಾಯಕತ್ವವನ್ನ ಅಳಿಯ ರಾಮರಾಯ ಇಲ್ಲಿ ವಹಿಸ್ಕೊಂಡಿದ್ದ. ಅಳಿಯ ರಾಮರಾಯ ಯಾಕೆಂದ್ರೆ ಶ್ರೀಕೃಷ್ಣ ದೇವರಾಯನ ಮಗಳನ್ನ ಈತ ಮದುವೆ ಆಗಿದ್ದ ಅನ್ನೋ ಕಾರಣಕ್ಕಾಗಿ ಅಳಿಯ ರಾಮರಾಯ ಅಂತ ಕರೀತಾ ಇದ್ರು. ವಿರೋಧಿ ಗುಂಪಿನಲ್ಲಿ ನಾಲ್ಕು ಶಾಹಿ ಸುಲ್ತಾನ್, ನೆನ್ಪಿಟ್ಕೊಳ್ಳಿ, 5 ಸುಲ್ತಾನರು ಭಾಗವಹಿಸಿರ್ಲಿಲ್ಲ, 4 ಶಾಹಿ ಸುಲ್ತಾನರು ಮಾತ್ರ ಇದರಲ್ಲಿ ಭಾಗವಹಿಸಿದ್ರು. ಒಕ್ಕೂಟ ಸೈನ್ಯ ಇತ್ತು. ಬಿಜಾಪುರದ ಆದಿಲ್ ಶಾ, ಅಹಮದ್ ನಗರದ ನಿಜಾಂ ಶಾ ಇದ್ದ, ಗೋಲ್ಕಂಡದ ಕುತುಬ್ ಶಾ ಮತ್ತು ಬೀದರ್ನ ಬರೀದ್ ಶಾ ಕೂಡ ಇದ್ರು. ಈ 4 ಸುಲ್ತಾನರ ಒಕ್ಕೂಟ ಸೇನೆ ಇಲ್ಲಿ ಹೋರಾಟವನ್ನ ಮಾಡಿತು. ಹೋರಾಟದಲ್ಲಿ ರಾಮರಾಯ ಮೊದಲ ಹಂತದಲ್ಲಿ ತುಂಬಾನೇ ಪ್ರಯತ್ನ ಮಾಡ್ತಾನೆ, ಕೊನೆಗೂ ಯುದ್ಧವನ್ನ ಆತ ಸೋಲ್ತಾನೆ. ಸೋಲೋದಕ್ಕೆ ಕಾರಣ ಏನು ನೋಡೋಣ. ಈ ಯುದ್ಧಕ್ಕೆ ಏನೇನ್ ಕಾರಣ ಆಗಿತ್ತು ಫಸ್ಟ್ ಇದು ನಾವು ತಿಳ್ಕೋಬೇಕು. ಯಾಕೆಂದ್ರೆ ದೋಆಬ್ ಪ್ರದೇಶದ ಮೇಲೆ ಅಸ್ತಿತ್ವವನ್ನ ತೆಗೆದುಕೊಳ್ಳೋದು. ದೋಆಬ್ ಪ್ರದೇಶ ಅಂದ್ರೆ ನಿಮಗೆ ಗೊತ್ತಿದೆಯಲ್ಲ, ಇದು ಕೃಷ್ಣ ಮತ್ತೆ ತುಂಗಭದ್ರ ನಡುವಣ ಒಂದು ತುಂಬಾನೇ ಫಲವತ್ತಾಗಿರ್ತಕ್ಕಂಥ ಪ್ರದೇಶ. ಈ ಪ್ರದೇಶಗಳ ಮೇಲಿನ ಅಸ್ತಿತ್ವ ಪಡ್ಕೊಳ್ಳೋದಕ್ಕಾಗಿ ಎರಡೂ ಕಡೆ ಸೈನ್ಯಗಳು ಹೋರಾಟ ಮಾಡ್ತಾ ಇದ್ವು. ಎರಡನೇದಾಗಿ ಈ ಎರಡು ಸಾಮ್ರಾಜ್ಯಗಳ ನಡುವೆ ಇದ್ದಂಥ ಒಂದು ಧಾರ್ಮಿಕ ಭಿನ್ನತೆ, ಈ ಕಡೆ ಹಿಂದುತ್ವ, ಆ ಕಡೆ ಇಸ್ಲಾಂ, ಇದರ ನಡುವಿನ ಒಂದು ಹೋರಾಟ ಮತ್ತು ಸಾಂಸ್ಕೃತಿಕ ಭಿನ್ನತೆಗಳೇನಿತ್ತು ಇದು ಕೂಡ ಈ ಯುದ್ಧಕ್ಕೆ ಒಂದು ಪ್ರಮುಖವಾದಂಥ ಕಾರಣ ಆಗಿತ್ತು. ಇನ್ನು ಮೂರನೇದಾಗಿ ಅಳಿಯ ರಾಮರಾಯ ಏನಿದ್ದ, ಇವ್ರು ಮಾಡ್ತಿದ್ದಂಥ ಕುತಂತ್ರಗಳು, ಈ ಕುತಂತ್ರಗಳು ಕೂಡ ಇಲ್ಲಿ ಒಂದು ವಿವಾದವಾಗಿ ಸಂಭವಿಸಿತು. ಹಂಗಾಗಿ ಇವನು ಅಚ್ಯುತರಾಯ ಸದಾಶಿವರಾಯನ ಕಾಲದಲ್ಲಿ ಸರ್ವಾಧಿಕಾರಿಯಾಗಿ ಹೊರಹೊಮ್ಮಿ ಶಾಹಿ ಸುಲ್ತಾನರ ನಡುವೆ ಅವನು ಮಾಡ್ತಿದ್ದಂಥ ಈ ಕಚ್ಚಾಟದ ಕಾರ್ಯಕ್ರಮ ಅವರೆಲ್ಲರೂ ಒಂದಾಗೋದಕ್ಕೆ ಒಂದು ದಾರಿ ಆಯಿತು. ಈ ದಾರಿಯಿಂದಾಗಿನೇ ಹೋರಾಟಗಳು ಕೂಡ ಬಂತು. ನೆಕ್ಸ್ಟ್ ಏನ್ ಮಾಡ್ತಾರೆ, ಬಿಜಾಪುರದ ಅಹಮದ್ ನಗರದ ಸುಲ್ತಾನರೊಂದಿಗೆ ಒಡೆದು ಆಳುವ ನೀತಿಯನ್ನ ತಂದ್ಬಿಟ್ಟು ಅವರವ್ರ ಮಧ್ಯೆ ಕಚ್ಚಾಟ ಹಾಕ್ತಾನೆ. ಶಾಹಿಯ ನಡುವಿನ ವೈಮನಸ್ಸನ್ನ ಮುಂದೆ ಕಂಪ್ಲೀಟ್ ಕಡಿಮೆ ಆಗುತ್ತೆ. ಯಾಕೆಂದ್ರೆ ಅಹಮದ್ ನಗರದ ಸುಲ್ತಾನರೊಂದಿಗೆ ಬಿಜಾಪುರದ ಸುಲ್ತಾನರು ನಡೆಸಿದಂತಹ ವೈವಾಹಿಕ ಸಂಬಂಧ, ನೀವಲ್ಲಿ ಚಾಂದ್ ಬೀಬಿ ಹೋರಾಟಗಳ ನಂತರ ನಮ್ಗದು ಸಿಗತ್ತೆ. ಹಾಗಾಗಿ ಇಲ್ಲಿ ವೈವಾಹಿಕ ಸಂಬಂಧಗಳು ಅವರು ಒಂದಾಗ್ತಾರೆ. ಒಂದಾಗಿದ್ದರ ಪರಿಣಾಮ ಬಿಜಾಪುರ, ಅಹಮದ್ ನಗರ, ಗೋಲ್ಕಂಡ, ಬೀದರ್ನ ಶಾಹಿ ಸುಲ್ತಾನರು ಬೃಹತ್ ಸೈನ್ಯದ ಒಕ್ಕೂಟವನ್ನ ರಚನೆ ಮಾಡ್ಕೊಂಡು ಇಲ್ಲಿ ಹೋರಾಟಕ್ಕೆ ಬರ್ತಾರೆ. ತತ್ಕ್ಷಣವಾಗಿ ಕಾರಣ ಏನಾಯ್ತು ಅಂತಂದ್ರೆ, ಬಿಜಾಪುರದ ಆದಿಲ್ ಶಾನ ಅಳಿಯ ರಾಮರಾಯ ಈ ಒಂದು ರಾಯಚೂರು ಕೋಟೆಯನ್ನ ಹಿಂದಿರುಗಿಸ್ಬೇಕು ಅಂತ ಹೇಳಿ ಅವನಿಗೆ ಒತ್ತಾಯ ಮಾಡ್ತಾರೆ. ಯಾವಾಗ ಅಲಿ ಆದಿಲ್ ಶಾ ಅದನ್ನು ಒಪ್ಕೊಳ್ಳಲ್ವೋ, ಆ ರಾಮರಾಯ ಯುದ್ಧ ಭೂಮಿಯಲ್ಲಿ ಅವನ ಕೋಟೆಯನ್ನ ಮರಳಿ ಪಡಿಲಿಕ್ಕೆ ತಿಳಿಸ್ತಾನೆ. ಇದರಿಂದಾಗಿ ಯುದ್ಧಕ್ಕೆ ಇದು ತತ್ಕ್ಷಣದ ಕಾರಣ ಆಗತ್ತೆ. ಯುದ್ಧ ನಡೀತು. ಯುದ್ಧದಲ್ಲಿ ನಿಮಗೆ ಗೊತ್ತಿದೆ 1565 ಓಕೆ, ಜನವರಿ 23ರಂದು ಈ ಯುದ್ಧ ನಡೆಯುತ್ತೆ. ಯಾವಾಗ 1565 ಜನವರಿ 23ರಂದು ಈ ಯುದ್ಧ ನಡೆದಿತ್ತು. ಇದು ಇಂಪಾರ್ಟೆಂಟ್. ಓಕೆ, ಯುದ್ಧ ನಡೀತು. ಯುದ್ಧದ ಮೊದಲ ಹಂತದಲ್ಲಿ ಬಹಳ ಉತ್ತಮವಾಗಿ ಹೋರಾಟ ಮಾಡ್ತಾನೆ. ವಿಜಯನಗರದ ಸೈನ್ಯ ಗೆಲ್ಲುವಂತ ಸ್ಥಿತಿಯಲ್ಲಿ ಇತ್ತದು. ಆದ್ರೆ ಇವರ ಸೈನ್ಯದಲ್ಲಿ, ವಿಜಯನಗರದ ಸೈನ್ಯದ ನಾಯಕತ್ವ ವಹಿಸ್ಕೊಂಡವರು ಯಾವಾಗ ಜಿಹಾದ್ ಕಲ್ಪನೆ ಬಂತೋ, ಆ ಇಸ್ಲಾಂ ಸಹೋದರರು ಆಟೋಮೆಟಿಕಲಿ ತಮ್ಮ ನಾಯಕತ್ವವನ್ನು ಸೈನ್ಯದ ಸೇನಾಧಿಪತಿಗಳಾಗಿದ್ದಂಥ ಅವರಿಬ್ಬರು ಬಿಟ್ಟು ಮುಂದೆ ಆ ಕಡೆ ಬೀದರ್ ಮತ್ತು ಅಹಮದ್ ನಗರದ ಸೇನೆಗೆ ಸಪೋರ್ಟ್ ಮಾಡ್ತಾರೆ. ಸೇನಾ ನಾಯಕರು ಇಲ್ಲದೆ ಇದ್ದಂತಹ ಈ ಒಂದು ಸೈನ್ಯದ ನಾಯಕತ್ವವನ್ನು ರಾಮರಾಯನೇ ವಹಿಸ್ಕೊತಾನೆ. ಬಹಳಷ್ಟು ಹೋರಾಟಗಳನ್ನು ಮಾಡ್ದ. ಬಟ್ ಆ ಸುಲ್ತಾನ್ಗಳು ಅವನ ಶಿರಚ್ಛೇದವನ್ನ ಮಾಡ್ತಾರೆ. ಯಾವಾಗ ರಾಮರಾಯನ ಶಿರಚ್ಛೇದವನ್ನು ಮಾಡಿ ಈಟಿಗೆ ಸಿಗಿಸ್ಕೊಂಡು ಯಾವಾಗ ತೋರಿಸಿದ್ರೋ ಅಲ್ಲಿಗೆ ವಿಜಯನಗರದ ಸೇನೆ ಕಕ್ಕಾಬಿಕ್ಕಿಯಾಗಿ ಓಡುತ್ತೆ. ಹೀಗೆ ಓಡಿ 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 ಆ ಸಂದರ್ಭಕ್ಕೆ ದಕ್ಷಿಣಕ್ಕೆ ಸದಾಶಿವರಾಯ ಬಂದ್ಬಿಟ್ಟು ಹಂಪಿಯಲ್ಲಿನ ತನ್ನೆಲ್ಲ ಸ್ವಲ್ಪ ಮಟ್ಟದ ಆಸ್ತಿಯನ್ನ ತೆಗೆದುಕೊಂಡು ಆತ ಪೆನುಗೊಂಡೆಗೆ ಶಿಫ್ಟ್ ಆದ. ಬಟ್ ಆವಾಗ್ಲೇನೆ ಬಿಜಾಪುರ, ಅಹಮದ್ ನಗರ, ಗೋಲ್ಕಂಡ, ಬೀದರ್ನ ಒಂದು ಸೇನೆ ನುಗ್ಗಿದ್ದು ಹಂಪಿಯನ್ನ ಲೂಟಿ ಮಾಡಿದ್ದು. ಅಪಾರವಾಗಿರ್ತಕ್ಕಂಥ ಒಂದು ವೈಭವದ ಹಂಪಿ ಹಾಳು ಹಂಪಿಯಾಗಿದ್ದೆ ಈ ಕದನದಿಂದ. ಹಾಗಾಗಿ ಈ ಕದನದಲ್ಲಿ ವಿಜಯನಗರ ಸೇನೆಗೆ ಸೋಲಾಗತ್ತೆ. ಮತ್ತೆ ರಾಜಧಾನಿ ಕೂಡ ದೊಡ್ಡ ಮಟ್ಟದ ಲೂಟಿಗೊಳಗಾಯ್ತು. ಈಗಲೂ ಅಲ್ಲಿ ಲೂಟಿಗಳು ಒಂದಿಷ್ಟು ರೀತಿಯ ಏನು ಹೇಳ್ತಾರೆ ಅಂತಂದ್ರೆ, ಒಂದಿಷ್ಟು ಮೂಢನಂಬಿಕೆಗಳ ವಿಚಾರದಲ್ಲಿ ಅಲ್ಲಿ ಈ ಐಶ್ವರ್ಯವನ್ನ ಹುಡುಕೋದು, ಧನವನ್ನ ಹುಡುಕೋದು, ಇಂಥವೆಲ್ಲ ಕೆಲಸಗಳು ನಡೀತಾ ಇರ್ತವೆ. ಅದು ಬಿಟ್ಟಾಕಿ, ನನಗೆ ಗೊತ್ತಿಲ್ಲ, ಎಲ್ಲ ಹೇಳಿದ್ದು.
ಹಾಗಾಗಿ ವಿಜಯನಗರ ಸೇನೆಗೆ ಸೋಲಾಯಿತು. ಹಾಗಾಗಿ ಬಹಳಷ್ಟು ಲೂಟಿಗೆ ಕೂಡ ಒಳಗಾಯಿತು. ವಿಜಯನಗರದ ಬೆಂಬಲ ಇಲ್ಲದೆ ಇದರಿಂದಾಗಿ ಪೋರ್ಚುಗೀಸರು ಇವರು ಬರೀ ಗೋವಾಕ್ಕೆ ಮಾತ್ರ ಸೀಮಿತರಾಗಿ ಉಳ್ಕೊಂಡ್ರು. ಅಲ್ಲಿಗೆ ಗೋವಾದಲ್ಲಿ ಮಾತ್ರ ಉಳ್ಕೊಂಡ್ರು. ಪೋರ್ಚುಗೀಸರ ಅಸ್ತಿತ್ವ ಕೂಡ ಕಡಿಮೆ ಆಯಿತು. ಒಂದು ಕಡೆ ಬ್ರಿಟಿಷರು ತಮ್ಮ ಪ್ರಾಬಲ್ಯ ಗಳಿಸೋದಕ್ಕೆ ಶುರು ಮಾಡಿದ್ರು. ಇನ್ನು ಬಹಳ ಪ್ರಮುಖವಾಗಿ ಇವ್ರ ಕಾಲದಲ್ಲಿ ಶೃಂಗೇರಿ, ತಿರುಪತಿ, ಶ್ರೀಶೈಲ ಮತ್ತೆ ಕಾಳಹಸ್ತಿ ಇತ್ತು. ಈ ದೇವಾಲಯಗಳನ್ನ ಸಂಪೂರ್ಣವಾಗಿ ಜೀರ್ಣೋದ್ಧಾರ ಮಾಡಿದಂತ ಕೀರ್ತಿ ವಿಜಯನಗರದ ಅರಸರಿಗೆ ಸಲ್ಲತ್ತೆ. ಯಾವಾಗ ವಿಜಯನಗರದ ಅರಸರು ಈ ರೀತಿ ಆದ್ರೂ ಈ ದೇವಸ್ಥಾನಗಳು ಕೂಡ ತಮ್ಮ ಮೂಲ ಅಸ್ತಿತ್ವದಿಂದ ಒಂದು ಕಡಿಮೆ ಆಗುವಂತ ಪರಿಸ್ಥಿತಿ ಬಂತು. ಮುಂದೆ ಆಂಧ್ರ ಪ್ರದೇಶದ ಪೆನುಗೊಂಡೆಗೆ ತಮ್ಮ ರಾಜಧಾನಿಯನ್ನ ಶಿಫ್ಟ್ ಮಾಡ್ತಾರೆ. ಅಲ್ಲಿಂದ ಚಂದ್ರಗಿರಿಗೂ ಕೂಡ ರಾಜಧಾನಿ ಶಿಫ್ಟ್ ಆಗತ್ತೆ ವೆಂಕಟನ ಕಾಲದಲ್ಲಿ. ಹಾಗಾಗಿ ಮುಂದೆ ಈ ಕಂಪ್ಲೀಟ್ ಆಗಿ ಈ ಸಾಮ್ರಾಜ್ಯ ವಿಫಲಗೊಳ್ಳುತ್ತೆ. ಯಾವಾಗ ವಿಜಯನಗರ ಸಾಮ್ರಾಜ್ಯ ವಿಘಟನೆ ಆಯ್ತೋ ಆಗ ಇವರ ಅಧೀನದಲ್ಲಿದ್ದಂಥ ಸಾಮಂತ ದೊರೆಗಳು, ಪಾಳೆಗಾರರು, ನಾಯಕರು ಇವರು ಸ್ವತಂತ್ರರಾಗ್ತಾರೆ. ಅಲ್ಲಿಗೆ ವಿಜಯನಗರ ಸಾಮ್ರಾಜ್ಯ ತನ್ನ ಅಸ್ತಿತ್ವವನ್ನು ಕಳ್ಕೊಂಡು ಕಂಪ್ಲೀಟ್ ಆಗಿ ಈ ಸಾಮ್ರಾಜ್ಯ ಅವನತಿಯತ್ತ ಹೋಯ್ತು. ಇನ್ನು ನಾವು ವಿಜಯನಗರ ಸಾಮ್ರಾಜ್ಯದಲ್ಲಿ ಇವರ ಒಂದು ಪ್ರಮುಖವಾಗಿರ್ತಕ್ಕಂಥ ಕೊಡುಗೆಗಳನ್ನ ನೋಡ್ತೀವಿ. ಏನೇನು ಕೊಡುಗೆಗಳಾಗಿದೆ ಅಂತ. ವಿಜಯನಗರದಲ್ಲಿ ನೀವು ಯಾವಾಗಲೂ ನೋಡ್ಬೋದು, ಇವರು ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ ಕೇಂದ್ರ ಸರ್ಕಾರವನ್ನ ಮಾಡಿದ್ದಾರೆ. ಅಧಿಕಾರವನ್ನ ಒಂದು ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದಾರೆ. ಬಟ್ ಇದೊಂದು ಡೆಮೋಕ್ರೆಟಿಕಲ್ ರೂಪದಲ್ಲಿ ನಡೀತಾ ಇತ್ತು. ಎಲ್ಲ ಜನರನ್ನ ಒಂದು ಸಹಕಾರದಿಂದ ಸಾಮ್ರಾಜ್ಯಗಳನ್ನು ಕಟ್ಕೊಂಡು ಬರ್ತಾರೆ. ಹಂಗಾಗಿ ರಾಜನು ಮುಖ್ಯ ಕಾನೂನು ರಚನೆಕಾರ ಮತ್ತೆ ಸರ್ವೋಚ್ಚ ನ್ಯಾಯಾಧೀಶನಾಗಿ ಅಧಿಕಾರದಲ್ಲಿ ಇದ್ದ. ಇನ್ನು ಅಪರಾಧಿಗಳಿಗೆ ಮರಣದಂಡನೆ ಕೊಡೋದು ಮತ್ತೆ ದಂಡಗಳನ್ನು ಹಾಕೋದಿತ್ತು. ಆದರೆ ಕೆಲವೊಂದು ವಿಶೇಷ ಸಂದರ್ಭದಲ್ಲಿ ಆನೆಯ ಕಾಲಿನಿಂದಲೂ ಕೂಡ ತುಳಿಸಿ ಸಾಯಿಸುವಂತ ಶಿಕ್ಷೆಯನ್ನು ಕೂಡ ಬಹಳ ಕಠೋರವಾಗಿ ಕೊಡ್ತಾ ಇದ್ರು. ಯಾಕೆ ಕೊಡ್ತಾ ಇದ್ರು? ಸಾಮ್ರಾಜ್ಯದಲ್ಲಿ ಆ ತರದ ಯಾವುದೇ ರೀತಿಯಾದಂತ ಗಲಭೆಗಳು ನಡಿಬಾರ್ದು ಅನ್ನೋ ಕಾರಣಕ್ಕಾಗಿ ಅದನ್ನ ಮಾಡ್ತಾ ಇದ್ರು. ಇನ್ನು ನೆಕ್ಸ್ಟ್ ಮಂತ್ರಿಮಂಡಲ ಬಹಳ ವ್ಯವಸ್ಥಿತವಾಗಿ ಮಾಡಲಾಗಿತ್ತು. ವಿವಿಧ ಇಲಾಖೆಗಳನ್ನು ಮಾಡಿದ್ರು. ಇಲಾಖೆಗಳ ಮೇಲ್ವಿಚಾರಣೆಗೆ ಅಧಿಕಾರಿಗಳನ್ನ ನೇಮಕ ಮಾಡಿದ್ರು. ಹಾಗೆ ರಾಜನು ತೆಗೆದುಕೊಂಡಂತ ಸೂಕ್ತ ನಿರ್ಣಯಗಳಿಗೆ ಈ ಮಂತ್ರಿಮಂಡಲ ಒಂದು ರೀತಿ ಸಹಾಯವನ್ನು ಕೂಡ ಮಾಡ್ತಾ ಇತ್ತು. ಹಾಗಾಗಿ ಮಹಾಪ್ರಧಾನಿ, ಉಪ ಪ್ರಧಾನಿ, ದಂಡನಾಯಕ, ಮಹಾಸಾಮಂತಾಧಿಪತಿ ಮತ್ತೆ ರಾಯಭಂಡಾರಿ, ಸಭಾನಾಯಕ ಅಂದ್ರೆ ಪರಿಷತ್ನ ಮುಖ್ಯಸ್ಥ, ಮಹಾಸಂಧಿ ವಿಗ್ರಹಿಕ ಅಂತ ಕರಿತೀವಿ, ವಿದೇಶಾಂಗ ಸಚಿವ, ಜೊತೆಗೆ ಇತರೆ ಸಾಮ್ರಾಜ್ಯಗಳ ಜೊತೆಗೆ ಸ್ನೇಹ ಸಂಬಂಧದ ಡೆವಲಪ್ಮೆಂಟು. ಇನ್ನು ಗೂಢಾಚಾರ ಬಹಳ ಅತ್ಯುತ್ತಮವಾಗಿತ್ತು ಇವ್ರ ಕಾಲದಲ್ಲಿ. ಅದನ್ನ ಕೂಡ ನಾವಿಲ್ಲಿ ನೋಡ್ಬೋದು. ಗೂಢಾಚಾರದ ಪದ್ಧತಿ ಕೂಡ ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ರು. ಇನ್ನು ನೆಕ್ಸ್ಟ್ ಇವರ ಕೊಡುಗೆಗಳಲ್ಲಿ ಇಂಪಾರ್ಟೆಂಟ್ ಪ್ರಾಂತೀಯ ಆಡಳಿತ. ಇಲ್ಲಿ ಇಂಪಾರ್ಟೆಂಟ್ ಆಗಿ ಒಂದು 3 ಮ್ಯಾಟರ್ಗಳು ನೀವು ಚೆನ್ನಾಗಿ ತಿಳ್ಕೋಬೇಕಾಗತ್ತೆ. ಯಾಕೆ ಅಂತಂದ್ರೆ ನಾಯಂಕರ ಪದ್ಧತಿ ಎಂದರೇನು ಅಂತ ಪ್ರತಿ ಸಾರಿ ಎಕ್ಸಾಮ್ಸ್ ಕೇಳ್ತಾ ಇರ್ತಾನೆ. ನಾಯಂಕರ ಸಿಸ್ಟಮ್ಸ್ ಅಂದ್ರೆ ಏನು ಅಂತ ನೋಡಿ. ವಿಜಯನಗರ ಸಾಮ್ರಾಜ್ಯದಲ್ಲಿ 2 ರೀತಿ ಪ್ರಾಂತ್ಯಗಳು ಇರ್ತಾ ಇತ್ತು. ಒಂದು ರಾಜನ ಪ್ರತಿನಿಧಿಗಳಿಂದ ಆಳಲ್ಪಡುವಂಥವು, ಎರಡನೇದಾಗಿ ಸಾಮಂತರು ಆಳ್ತಾ ಇದ್ರು. ಒಂದು ರಾಜನ ಪ್ರತಿನಿಧಿಗಳು ಆಳೋದು, ಇನ್ನೊಂದು ಸಾಮಂತರು ಆಳ್ತಕ್ಕಂಥದ್ದು. 2 ರೀತಿ ಇತ್ತು. ಇದೇ ಸಾಮಂತರು ಆಳ್ತಾ ಇದ್ದಂತ ಒಂದು ವ್ಯವಸ್ಥೆ ಏನಿದೆಯಲ್ಲ, ಕೆಲವು ಕಡೆ ರಾಜನ ಪ್ರತಿನಿಧಿಗಳು ಇಲ್ಲದೆ ಇರೋ ಕಡೆ ಅಲ್ಲಿನ ಲೋಕಲ್ ಲೀಡರ್ ಸಾಮಂತರೇ ಆಳ್ತಾ ಇದ್ರು. ಇಂಥ ಸಾಮಂತರಿಂದ ಆಳಲ್ಪಡ್ತಿದ್ದಂಥ ಪ್ರಾಂತೀಯ ಆಡಳಿತ ವ್ಯವಸ್ಥೆಯನ್ನೇ ನಾಯಂಕರ ಪದ್ಧತಿ ಅಂತ ಕೂಡ ಕರಿತಾ ಇದ್ರು. ಆ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂತ ಕಾನೂನು ಶಾಂತಿ ಪಾಲನೆ ನೋಡ್ಕೊಳ್ಳೋದು ಈ ಪ್ರಾಂತ್ಯಾಧಿಕಾರಿಗಳ ಕೆಲಸ ಆಗಿತ್ತು. ಹಂಗಾಗಿ ನೆನ್ಪಿಟ್ಕೊಳ್ಳಿ, ರಾಜನ ಪ್ರತಿನಿಧಿಗಳಿಂದ ನೇರವಾಗಿ ಆಳುವ ಪ್ರಾಂತ್ಯಗಳು ಬೇರೆ, ರಾಜನ ಪ್ರಾಂತ್ಯಗಳು ಇಲ್ಲೇ ಇರುವಂತ ಕಡೆ ಸಾಮಂತರು ಆಳ್ತಾ ಇದ್ರು. ಈ ಸಾಮಂತರಿಂದ ಆಳುವಂತ ಪ್ರಾಂತೀಯ ಆಡಳಿತವನ್ನೇ ಏನಂತ ಕರಿತೀವಿ ನಾವು? ನಾಯಂಕರ ಪದ್ಧತಿ ಅಂತ ಕೂಡ ಕರಿತೀವಿ. ಇದು ಚೆನ್ನಾಗಿ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಬರ್ತೀವಿ ನಾವು. ನಾಯಂಕರ ಪದ್ಧತಿಯಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ರಾಜ ಮಾಡ್ತಕ್ಕಂಥ ರಾಜನನ್ನ ಭೂಮಿಯ ಒಡೆಯ ಅಂತೇಳಿ ಪರಿಗಣಿಸಲಾಗ್ತಾ ಇತ್ತು. ಅವಲಂಬಿತರಿಗೆ ಅವನು ಭೂಮಿಯನ್ನ ವಿತರಿಸ್ತಿದ್ದ, ಭೂಮಿಯ ಮೇಲ್ವಿಚಾರಣೆಯನ್ನ ನೋಡ್ಕೊಳ್ತಾ ಇದ್ದ. ಅಂತ ಅವಲಂಬಿತರನ್ನ ನಾಯಕರು ಅಂತ ಕೂಡ ಕರಿತೀವಿ. ನಾಯಂಕರು ಬೇರೆ, ನಾಯಕರು ಬೇರೆ, ನೆನಪಿಟ್ಕೊಳ್ಳಿ. ಪ್ರಾಂತ್ಯವನ್ನ ಆಳ್ತಾ ಇದ್ದಂತ ಪ್ರಾಂತ್ಯಾಧಿಕಾರಿಗಳಾಗಿದ್ದವರು ನಾಯಂಕರು. ಇಲ್ಲಿ ಅನುಸ್ವರ ಒಂದಿಲ್ಲ ಅಷ್ಟೇ. ಹಾಗಾಗಿ ಇಲ್ಲಿ ಬರೀ ನಾಯಕರು. ನಾಯಕ ಅಂದ್ರೆ ಯಾರು? ಇವರು ರಾಜ ಭೂಮಿಯ ಒಡೆಯನೆಂದು ಪರಿಗಣಿಸಲಾಗ್ತಾ ಇತ್ತು. ಅವನು ತನ್ನ ಅವಲಂಬಿತರಿಗೆ ಒಂದಿಷ್ಟು ಭೂಮಿಯನ್ನ ವಿತರಿಸ್ತಾ ಇದ್ದ. ಓಕೆ, ಆ ಭೂಮಿಯ ಮೇಲ್ವಿಚಾರಣೆ ನೋಡ್ಕೊಳ್ಳೋದು,
ಅಂತ ಅವಲಂಬಿತರಾಗಿದ್ದಂತ ನಾಯಕರನ್ನ ನಾಯಕರು ಅಂತ ಕರಿತಾ ಇದ್ವಿ. ಈ ನಾಯಕರು ರಾಜನಿಗೆ ಆ ಭೂಮಿಯಿಂದ ಬರ್ತಕ್ಕಂತಹ ಆದಾಯವನ್ನ ಬಳಸ್ಕೊಂಡು ವಾರ್ಷಿಕ ಕಪ್ಪ ಕಾಣಿಕೆಗಳನ್ನ ಸಲ್ಲಿಸಬೇಕಾಗಿತ್ತು. ಮತ್ತು ಯುದ್ಧಗಳು ನಡೆಯುವ ಸಂದರ್ಭದಲ್ಲಿ ಇವರು ಆ ಒಂದು ಯುದ್ಧಕ್ಕೆ ಬೇಕಾಗಿರ್ತಕ್ಕಂಥ ಸೈನಿಕರು ಮತ್ತು ಸೈನ್ಯ ಪಡೆಗಳನ್ನ ನಿರ್ವಹಣೆ ಮಾಡಬೇಕಾಗ್ತಾ ಇತ್ತು. ಇಲ್ಲಿ ಏನು ವಿಚಾರ ಅಂತಂದ್ರೆ, ನಾಯಕರ ಪದ್ಧತಿಯಲ್ಲಿ ಭೂಮಿ ಕೊಡ್ತಾ ಇದ್ರು, ಪ್ಲಸ್ ಅದಕ್ಕೆ ಪ್ರತಿಯಾಗಿ ವಾರ್ಷಿಕ ಕಪ್ಪ ಕಾಣಿಕೆಯನ್ನ ಇವರು ರಾಜನಿಗೆ ಸಲ್ಲಿಸಬೇಕಾಗಿತ್ತು. ಪ್ಲಸ್ ಸೈನ್ಯಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಸಪೋರ್ಟ್ ಅನ್ನು ಕೂಡ ಮಾಡಬೇಕಾಯ್ತು. ಈ ಮೂರು ವಿಚಾರಗಳೇ ಈ ನಾಯಕರ ಪದ್ಧತಿಯಲ್ಲಿರೋದು. ನಾಯಕರಲ್ಲಾದ್ರೆ ರಾಜನ ಕೆಳಗಡೆ ಸಾಮಂತ ಅಧಿಕಾರಿಗಳವರು. ಓಕೆ, ಬಟ್ ಇಲ್ಲಿ ಭೂಮಿಯನ್ನ ನೋಡ್ಕೊಳ್ತಕ್ಕಂಥವ್ರು ಮಾತ್ರ ನಾವು ನಾಯಕರ ಪದ್ಧತಿಯಲ್ಲಿ ನೋಡ್ಕೊಳ್ತೀವಿ. ನೆಕ್ಸ್ಟ್ ಗ್ರಾಮಾಡಳಿತ ವಿಚಾರಕ್ಕೆ ಬರ್ತೀವಿ. ಏನಾಗಿತ್ತು ಅಂತ, ವಿಜಯನಗರ ಸಾಮ್ರಾಜ್ಯದಲ್ಲಿ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ಈ ಗ್ರಾಮಾಡಳಿತದ ಸಿಸ್ಟಮ್. ಗ್ರಾಮಾಡಳಿತ ಆಡಳಿತದಲ್ಲೇ ಅತ್ಯಂತ ಚಿಕ್ಕ ಘಟಕವಾಗಿದ್ದಂಥ ಪ್ರದೇಶ. ಅಗ್ರಹಾರ ಮತ್ತೆ ಪಟ್ಟಣಗಳು ಇತರ ಘಟಕಗಳಾಗಿ ಕೆಲಸವನ್ನ ಮಾಡ್ತಾ ಇದ್ವು. ಗ್ರಾಮ ಸಭೆಗಳು ಗ್ರಾಮದ ಪ್ರಗತಿಯನ್ನು ನೋಡ್ಕೊಳ್ತಾ ಇದ್ವು. ಗ್ರಾಮ ಸಭೆಗಳು ಮುಖ್ಯ ಕೆಲಸ ಏನಂದ್ರೆ ಆ ಗ್ರಾಮಕ್ಕೆ ಸಂಬಂಧಪಟ್ಟಂತಹ ಕೆರೆ ಕಾಲುವೆಗಳ ನಿರ್ಮಾಣ, ದೇವಾಲಯ, ಪುರಭವನ, ಸಭಾಭವನಗಳು ಇವುಗಳ ನಿರ್ಮಾಣ ಮಾಡೋದು ಮತ್ತು ಅವ್ರಿಗೆ ಬೇಕಾಗಿರ್ತಕ್ಕಂತಹ ಒಂದು ಪ್ರಾಥಮಿಕ ಸೌಲಭ್ಯಗಳೇನಿದೆ ಆ ಸೌಲಭ್ಯಗಳನ್ನು ನಿರ್ವಹಣೆ ಮಾಡೋ ಕೆಲಸನೂ ಕೂಡ ಅವರೇ ಮಾಡಬೇಕಾಗಿತ್ತು. ಹಾಗಾಗಿ ಗೌಡ ಆ ಗ್ರಾಮದ ಮುಖ್ಯಸ್ಥನಾಗಿರ್ತಾ ಇದ್ದ. ಇನ್ನು ಕಂದಾಯ ಸಂಗ್ರಹಣೆ ಕರ್ತವ್ಯ ಕೂಡ ಇದೇ ಗೌಡನಿಗೆ ಕೊಡ್ಲಾಗ್ತದೆ. ಹಾಗಾಗಿ ಎಲ್ಲ ಹಳ್ಳಿಗಳಲ್ಲಿ ಗೌಡರುಗಳಿಗೆ ಯಾಕೆ ಹೆಚ್ಚಿನ ಜಮೀನೆಲ್ಲ ಬಂದಿದೆ ಅಂದ್ರೆ ಅದು ವಿಜಯನಗರ ಸಾಮ್ರಾಜ್ಯ ಕಾಲದಿಂದ ಇವ್ರಿಗೆ ಸಿಕ್ಕಂತ ಒಂದು ಆಫರ್. ಅದು ಕಂದಾಯದ ಸಂಗ್ರಹಣೆ ಕರ್ತವ್ಯ ಅದೇ. ಕರ್ಣಿಕ ಗ್ರಾಮದ ಲೆಕ್ಕಪತ್ರಗಳನ್ನು ನೋಡ್ಕೊಳ್ತಾ ಇದ್ದ. ಅವನಿಗೆ ಇನ್ನೊಬ್ಬ ಅಧಿಕಾರಿ ಇದ್ದ, ಅವನೇ ತಳವಾರ. ತಳವಾರ ಇಡೀ ಒಂದು ಸಾಮ್ರಾಜ್ಯದ ಎಲ್ಲ ನೀತಿ ನಿಯಮಗಳನ್ನ ಸಾರುವಂತಹ ವ್ಯಕ್ತಿ. ಮತ್ತೆ ಪೊಲೀಸ್ ಕೆಲಸವನ್ನು ಕೂಡ ಇವರು ನಿರ್ವಹಣೆ ಮಾಡ್ತಾ ಇದ್ದಂಥವ್ರು. ಓಕೆ, ನೆಕ್ಸ್ಟ್ ಬರ್ತೀವಿ ಭೂಕಂದಾಯ ವ್ಯವಸ್ಥೆ. ವಿಜಯನಗರ ಸಾಮ್ರಾಜ್ಯದಲ್ಲಿ ಇಂಪಾರ್ಟೆಂಟ್ ಆಗಿ ನಮಗೆ ಸಿಗ್ತಕ್ಕಂಥದ್ದು ಅವ್ರದ್ದು ಕಂದಾಯದ ಪದ್ಧತಿ. ಆದರೆ ಕಂದಾಯ ಏನು ದುಬಾರಿ ಆಗಿರಲಿಲ್ಲ. ರಾಜ್ಯದ ಆದಾಯದಲ್ಲಿ ಅವ್ರಿಗೆ ಆ ಒಂದು ತಮ್ಮ ಭೂಮಿಯ ಒಟ್ಟು ಉತ್ಪನ್ನದ 1/6 ಭಾಗ ಅಂದ್ರೆ ಬಂದಂತಹ ಟೋಟಲ್ ಪ್ರಾಡಕ್ಟ್ ಅಲ್ಲಿ 6 ಪಾಯಿಂಟ್ಗಳನ್ನು ಮಾಡ್ತಾ ಇದ್ರು. 6 ಭಾಗದಲ್ಲಿ 1 ಭಾಗವನ್ನ ಇವರು ಕಂದಾಯವಾಗಿ ಸಲ್ಲಿಸಬೇಕಾಗ್ತಾ ಇತ್ತು. ಜೊತೆಗೆ ಆಸ್ತಿ ಹಾಗೂ ವಾಣಿಜ್ಯ ತೆರಿಗೆಗಳು, ಕೈಗಾರಿಕಾ ತೆರಿಗೆಗಳು, ಯುದ್ಧದಲ್ಲಿ ಕೊಳ್ಳೆ ಹೊಡೆದ ಸಂದರ್ಭದಲ್ಲಿ ಸಂಪತ್ತುಗಳು, ನ್ಯಾಯಿಕ ದಂಡಗಳು ಮತ್ತು ವೇಶ್ಯವಾಟಿಕೆಯನ್ನು ಒಳಗೊಂಡಂತೆ ಎಲ್ಲವಕ್ಕೂ ಕೂಡ ಇವರು ತೆರಿಗೆಗಳನ್ನ ವಿಧಿಸ್ತಾ ಇದ್ರು. ರಾಜ್ಯಾದಾಯ ಇದರ ಮೂಲ ಕೂಡ ಅದೇ ಆಗಿತ್ತು. ತೆರಿಗೆಗಳನ್ನ ಇಂಪಾರ್ಟೆಂಟ್ ನೋಡ್ಕೊಳ್ಳಿ, ನಗದು ರೂಪದಲ್ಲಾದ್ರೂ ಕೊಡ್ಬೋದು ಅಥವಾ ವಸ್ತುಗಳ ರೂಪದಲ್ಲಾದ್ರೂ ಇವರು ಸಂಗ್ರಹ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದ್ರು. ಇದು ನಮ್ಗೆ ಇಂಪಾರ್ಟೆಂಟ್ ಆಗತ್ತೆ. ಓಕೆ, ಸೊ ನೆಕ್ಸ್ಟ್ ಬಂದ್ರೆ ನಮ್ಗೆ ಇವರ ಸೈನ್ಯ ಸಂಘಟನೆ ಹೇಗಿತ್ತು ಅಂತ. ವಿಜಯನಗರ ಕಾಲದಲ್ಲಿ ಸೈನ್ಯ ಸಂಘಟನೆ ತುಂಬಾ ಚೆನ್ನಾಗಿದೆ. ಓಕೆ, ಇವ್ರ ಸೈನ್ಯ ಸಂಘಟನೆ ಯಾಕೆ ಅಂತೀರಾ, ಇವರು ತಮ್ಮ ಪ್ರದೇಶಗಳನ್ನ ಶತ್ರುಗಳಿಂದ ರಕ್ಷಣೆ ಮಾಡಲಿಕ್ಕೆ ಸೈನ್ಯಗಳಲ್ಲಿ ಆನೆಗಳನ್ನು ಬಳಸ್ತಾ ಇದ್ರು. ಇನ್ನು ಪೋರ್ಚುಗೀಸರಿಂದ ಪಡೆದಂತ ಪರ್ಷಿಯನ್ ಕುದುರೆಗಳಿದ್ವು, ಕಾಲ್ದಳೆಗಳಿಂದನೂ ಕೂಡ ಇತ್ತು. ಅರೇಬಿಯಾದ ಕುದುರೆಗಳನ್ನ ಯಾವಾಗ ಇವರು ಪೋರ್ಚುಗೀಸರ ಜೊತೆ ಒಪ್ಪಂದ ಮಾಡ್ಕೊಂಡ್ರು ಅವಾಗ ಇವ್ರ ಆರ್ಮಿ ತುಂಬಾ ಸ್ಟ್ರಾಂಗ್ ಆಗ್ತಾ ಇತ್ತು. ಪ್ರತಿ ವರ್ಷ ಮಹಾನವಮಿ ದಿಬ್ಬದ ಮೇಲೆ ಮಹಾನವಮಿ ಆಚರಿಸೋ ಸಂದರ್ಭದಲ್ಲಿ ಇವರ ಸೈನ್ಯದ ಪೆರೇಡ್ ಅನ್ನು ನಡೆಸ್ತಾ ಇದ್ರು. ಯಾಕೆ ನಡೆಸ್ತಾ ಇದ್ರು ಅಂದ್ರೆ ಅಕ್ಕಪಕ್ಕದ ವಿರೋಧಿ ಸಾಮ್ರಾಜ್ಯದ ದೊರೆಗಳಿಗೆ ಗೊತ್ತಾಗ್ಲಿ ಅಂತ. ಇವಾಗ್ಲೂ ನಾವು ಜನವರಿ 26ಕ್ಕೆ ಭಾರತದ ಒಂದು ದೆಹಲಿನಲ್ಲಿ ನೀವು ನೋಡ್ಬೋದಲ್ಲ ಪೆರೇಡ್ ನಡೆಸ್ತಾರಲ್ಲ, ಹಾಗಿಲ್ಲೂ ಕೂಡ ಪೆರೇಡ್ ಪ್ರತಿ ವರ್ಷ ನಡೀತಾ ಇತ್ತು. ತಮ್ಮ ಎಲ್ಲ ಸೈನ್ಯದ ಮತ್ತು ಅಲ್ಲಿನ ತುಕಡಿಗಳ ಒಂದು ಸಾಮರ್ಥ್ಯವನ್ನ ಪ್ರದರ್ಶನ ಮಾಡತಕ್ಕಂಥದ್ದು, ಅದು ಇತರರಿಗೂ ಕೂಡ ತಿಳಿಲಿ ಅನ್ನೋ ಕಾರಣಕ್ಕೂ ಕೂಡ ಇದನ್ನ ಮಾಡ್ತಾ ಇದ್ರು ಅಂತ ಕೂಡ ಹೇಳಲಾಗತ್ತೆ. ನೆಕ್ಸ್ಟ್ ಇವ್ರ ಕಾಲದ ಸಾಮಾಜಿಕ ಜೀವನ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಸಾಮರಸ್ಯ. ಯಾಕೆಂದ್ರೆ ಇವ್ರ ಕಾಲಕ್ಕೆ ಪೋರ್ಚುಗೀಸರು ಬಂದಿದ್ರಿಂದಾಗಿ ಕ್ರಿಶ್ಚಿಯನಿಟಿ ಕೂಡ ಇತ್ತು. ಮತ್ತು ಇವರ ಬೆಂಬಲಕ್ಕೆ ನಾವು ನೋಡ್ತಾ ಹೋದ್ರೆ ಅಲ್ಲಿ ಇಸ್ಲಾಮಿಕ್ ಕೂಡ ಇದ್ರು. ಎಲ್ಲರನ್ನ ಸೈನ್ಯದಲ್ಲಿ ಒಳಗೊಂಡಂಥದ್ದು. ಮತ್ತೆ ಸಾಮ್ರಾಜ್ಯದಲ್ಲಿ ಕಮ್ಮಾರರು, ಅಕ್ಕಸಾಲಿಗರು, ನೇಕಾರರು, ಕೃಷಿಕರು, ವ್ಯಾಪಾರಿಗಳು ಎಲ್ಲರೂ ಕೂಡ ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಒಬ್ರಿಗೆ ಇನ್ನೊಬ್ರು ಆಧಾರವಾಗಿದ್ರು. ತಮಗೆ ಕಲ್ತಂತ ಕುಶಲ ಕಲೆಗಳಿಂದ ಇತರರಿಗೆ ಇವರು ಸಹಾಯ ಮಾಡ್ತಕ್ಕಂಥದ್ದನ್ನು ನೋಡ್ತೀವಿ. ಸಾಮಾನ್ಯವಾಗಿ ಮಹಿಳೆಯರಿಗೆ ಸಮಾಜದಲ್ಲಿ ಉನ್ನತ ಗೌರವ ಸ್ಥಾನ ಇತ್ತು ಅಂದಾಗಲೇ ನಾವು ಹೇಳಬೇಕು ಸಾಮಾಜಿಕ ಸಾಮರಸ್ಯ ಚೆನ್ನಾಗಿತ್ತು ಅಂತ. ಹಾಗಾಗಿ
ಕೆಲವೇ ಮಹಿಳೆಯರು ಶಿಕ್ಷಣ ಪಡಿತಾ ಇದ್ರು. ಅವರು ನೃತ್ಯ ಸಂಗೀತ ಚಟುವಟಿಕೆಗಳಲ್ಲಿ ಭಾಗವಹಿಸೋದ್ರ ಮುಖಾಂತರವಾಗಿ ತಮ್ಮ ಒಂದು ಜ್ಞಾನ ಸಾಮರ್ಥ್ಯವನ್ನ ಪ್ರದರ್ಶನ ಮಾಡ್ತಾ ಇದ್ರು ಅಂತಲೂ ಕೂಡ ಹೇಳಲಾಗತ್ತೆ. ಇನ್ನು ಇವ್ರ ಕಾಲದಲ್ಲಿ ಇಂಪಾರ್ಟೆಂಟ್ ಅಂದಿನ ಸಮಾಜದಲ್ಲಿ ನಾವು ನೋಡ್ಬೋದು, ಅಸ್ತಿತ್ವದ ಅನಿಷ್ಟ ಆಚರಣೆಗಳನ್ನ ಇವರು ಸತಿ ಪದ್ಧತಿ, ವೇಶ್ಯಾವಾಟಿಕೆ ಮತ್ತೆ ಇಂಪಾರ್ಟೆಂಟ್ ಆಗಿ ಬಾಲ್ಯ ವಿವಾಹದಂತಹ ಪದ್ಧತಿಗಳೇನಿದ್ವಲ್ಲ ನೋಡಿ, ಅನಿಷ್ಟ ಆಚರಣೆ, ಸತಿ ಪದ್ಧತಿ, ವೇಶ್ಯಾವಾಟಿಕೆ, ಬಹುಪತ್ನಿತ್ವ ಮುಂತಾದವುಗಳು ಮಹಿಳೆಯರಿಗೆ ಉನ್ನತ ಸ್ಥಾನಮಾನ ಇದೆ ಅಂತ ಹೇಳಿದಾರೆ. ಇವೆಲ್ಲ ಯಾಕಿದ್ವು ಅಂತ ಹೇಳಿದಾಗ್ಲೇನೆ ಇವರ ಸ್ಥಾನಮಾನ ಕುಗ್ಗಿರೋದು ನಮ್ಗೆ ಇಲ್ಲಿ ಕಾಣುತ್ತೆ. ಮದುವೆ ಅವರಿಗೆ ಒಂದು ಪವಿತ್ರ ಬಂಧನ, ಬಟ್ ಇಲ್ಲಿ ವಧು ದಕ್ಷಿಣೆ ಕೊಡುವ ಪದ್ಧತಿ ಇತ್ತು, ವರದಕ್ಷಿಣೆ ಅಲ್ಲ, ವಧು ದಕ್ಷಿಣೆ ಕೊಡುವಂತ ಪದ್ಧತಿ ಆಚರಣೆಯಲ್ಲಿತ್ತು. ಅಟ್ ಪ್ರೆಸೆಂಟ್ ಈಗೂ ಹಂಗೆ ರಿವರ್ಸ್ ಆಗ್ತಾ ಇದೆ. ವಧು ದಕ್ಷಿಣೆ ಕೊಡುವ ಪದ್ಧತಿ ಇವ್ರ ಕಾಲದಲ್ಲಿ ಜಾರಿಯಲ್ಲಿತ್ತು. ಹಂಗ ಮತ್ತೆ ವಿಜಯನಗರ ಸಾಮ್ರಾಜ್ಯದಲ್ಲಿ ನಾನು ಹೇಳದ್ನಲ್ಲ, ಮುಸ್ಲಿಮರು ಕೂಡ ನೆಲೆಸಿದ್ರಿಂದ ಸಾಮಾಜಿಕ ಸಾಮರಸ್ಯ ಚೆನ್ನಾಗಿತ್ತು. ಅವ್ರಿಗೂ ಭದ್ರತೆಯನ್ನು ಕೂಡ ರಾಜನೇ ಒದಗಿಸ್ತಿದ್ದ. ಅವರಿಗಾಗಿ ಪ್ರಾರ್ಥನೆ ಮಾಡೋದಕ್ಕೆ ಮಸೀದಿಗಳನ್ನ ನಿರ್ಮಾಣ ಮಾಡಿಕೊಡ್ತಾ ಇದ್ರು. ಮತ್ತೆ ಕುರಾನ್ ಗ್ರಂಥವನ್ನ ತುಂಬಾ ಗೌರವಯುತವಾಗಿ ಕಾಣ್ತಕ್ಕಂಥದ್ದು ಶ್ರೀಕೃಷ್ಣ ದೇವರಾಯನ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಘಟನೆಯಲ್ಲಿ ನೀವು ನೋಡ್ಬೋದು. ಇನ್ನು ವಿಜಯನಗರ ಸಾಮ್ರಾಜ್ಯದ ಇಂಪಾರ್ಟೆಂಟ್ ಟಾಪಿಕ್ ಅಲ್ಲಿ ಅವರ ಎಕನಾಮಿಕಲ್ ಸ್ಟೇಜ್ ನೀವು ನೋಡ್ಬೋದು. ಎಕನಾಮಿಕಲಿ ನಮಗೆ ಗೊತ್ತಿದೆ, ಆ ಕಾಲಕ್ಕೆ ಕೃಷಿ ತುಂಬಾನೇ ಮುಖ್ಯವಾಗಿರ್ತಕ್ಕಂಥ ಆದಾಯ ಇವ್ರದ್ದು ಅಷ್ಟೇನೆ. ಆದರೆ ಕೃಷಿಯಲ್ಲಿ ಇವರು ಕಂದಾಯ ವಸೂಲಿ ಮಾಡಬೇಕು ಅಂತಂದ್ರೆ ಇಂಪಾರ್ಟೆಂಟ್, ಈಗ ಆಲ್ರೆಡಿ ಡೆವಲಪ್ ಆಗಿತ್ತು, ಭೂಮಿಯನ್ನ ಮಾಪನ ಮಾಡ್ತಾ ಇದ್ರು, ಫಲವತ್ತತೆಗೆ ಅನುಗುಣವಾಗಿ ಇವರು ಕಂದಾಯವನ್ನ ಫಿಕ್ಸ್ ಮಾಡ್ತಾ ಇದ್ರು. ಹಂಗಾಗಿ ಕೃಷಿಗೆ ರಾಜರು ಹೆಚ್ಚಿನ ಗಮನ ಕೊಟ್ಟಿದ್ರಿಂದ ಕಾಲುವೆಗಳನ್ನ ನಿರ್ಮಾಣ ಮಾಡಿ ನೀರಾವರಿ ಕೃಷಿ ಡೆವಲಪ್ಮೆಂಟ್ ಮಾಡೋದಕ್ಕೂ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ. ಜೊತೆಗೆ ಎರಡು ರೀತಿ ನೋಡಿ, ಇವರು ಒಣ ಬೇಸಾಯಕ್ಕೂ ಅಭಿವೃದ್ಧಿ ಮಾಡಿದ್ದಾರೆ, ತೋಟಗಾರಿಕಾ ಬೇಸಾಯಕ್ಕೂ. ವೀಳ್ಯದೆಲೆಯಂತಹ ವಸ್ತುಗಳು ಕೂಡ ಇಲ್ಲಿಂದ ವಿದೇಶಗಳಿಗೆ ರಫ್ತಾಗ್ತಾ ಇದ್ದದನ್ನು ನಾವು ನೋಡ್ತೀವಿ. ಆ ಕಾಲದಲ್ಲೇ ಎಲೆ, ಅಡಿಕೆ, ಶುಂಠಿ, ಅರಿಶಿನ, ಹಣ್ಣು, ಸಾಂಬಾರ್ ಪದಾರ್ಥಗಳು, ಭತ್ತ, ಬೇಳೆಕಾಳುಗಳು ಇವೆಲ್ಲ ಪ್ರಮುಖ ಕೃಷಿ ಉತ್ಪನ್ನಗಳಾಗಿದ್ವು. ಇವೆಲ್ಲವೂ ಕೂಡ ಇಲ್ಲಿಂದ ರಫ್ತಾಗ್ತಾ ಇದ್ದದನ್ನ ನಾವು ನೋಡ್ಬೋದು ಕೃಷ್ಣದೇವರಾಯನ ಕಾಲಕ್ಕೆ. ಇನ್ನು ಇಂಪಾರ್ಟೆಂಟ್ ಆಗಿ ನಾವು ನೋಡ್ತಕ್ಕಂಥದ್ದು ಇವರ ನೀರಾವರಿ ವ್ಯವಸ್ಥೆಯಲ್ಲಿ ಬಹಳ ಅತ್ಯುತ್ತಮವಾಗಿ ಅಣೆಕಟ್ಟೆಗಳನ್ನ ಕಟ್ಟಿರ್ತಕ್ಕಂಥದ್ದು. ಅಂದ್ರೆ ಈಗಿನ ಆಧುನಿಕ ರೀತಿ ಇದೆಲ್ಲ, ಕಟ್ಟೆಗಳನ್ನು ಕಟ್ತಾ ಇದ್ರು, ಕೆರೆಗಳಿದ್ವು, ಕಾಲುವೆಗಳನ್ನ ನಿರ್ಮಾಣ ಮಾಡಿದ್ರು, ಅವುಗಳ ಮುಖಾಂತರ ಕೃಷಿಗೆ ಹರಿಸ್ತಾ ಇದ್ರು. ಆದ್ರೆ ಹೊಸಪೇಟೆಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ, ನಾಗಲಾಪುರ ಅಂದ್ರೆ ಹೊಸಪೇಟೆ, ಅದರ ದಕ್ಷಿಣ ದ್ವಾರದ ಹತ್ರ ಬಹಳ ಬೃಹತ್ ಆಗಿರ್ತಕ್ಕಂಥ ಕೆರೆಯೊಂದನ್ನ ಕಟ್ಟಿಸಿರ್ತಕ್ಕಂಥದ್ದು ಶ್ರೀಕೃಷ್ಣ ದೇವರಾಯಂದು. ಇನ್ನು ಕೊರಂಗಲ್ ಸಮೀಪದಲ್ಲಿ ಈತ ಕಟ್ಟಿಸಿದಂತಹ ಒಂದು ಅಣೆಕಟ್ಟು, ಅದು ಕೂಡ ಇಂಪಾರ್ಟೆಂಟು. ರಾಯ ಕಾಲುವೆಗಳನ್ನ ನಿರ್ಮಾಣ ಮಾಡಿದ, ಇವತ್ತು ಕೂಡ ಅವು ಸುಸ್ಥಿತಿಯಲ್ಲಿರೋದು ನಮಗೆ ಕಾಣಿಸುತ್ತೆ. ಇನ್ನು ವ್ಯಾಸರಾಯನು ಒಂದು ಕಾಲದಲ್ಲಿ ಕೂಡ ವ್ಯಾಸ ಸಮುದ್ರ ಅಂತ ಕೂಡ ಕಟ್ತೀವಿ. ಈ ವ್ಯಾಸ ಸಮುದ್ರ ಬೃಹತ್ ಆಗಿರ್ತಕ್ಕಂಥ ಕೆರೆಯನ್ನ ಆತ ನಿರ್ಮಾಣ ಮಾಡಿದ್ದು. ಇವುಗಳ ಮುಖಾಂತರವಾಗಿ ಕೃಷಿಗೆ ತುಂಬಾನೇ ಡೆವಲಪ್ಮೆಂಟ್ಸ್ ಆಗಿತ್ತು ಅನ್ನೋದು ನಮ್ಗೆ ಸಿಗತ್ತೆ. ಇನ್ನು ನೆಕ್ಸ್ಟ್ ವ್ಯಾಪಾರ ಮತ್ತು ವಾಣಿಜ್ಯದ ವಿಚಾರಕ್ಕೆ ಬರ್ತೀವಿ. ಸಾಮಾನ್ಯವಾಗಿ ವಿಜಯನಗರದ ಅರಸರು ಇಲ್ಲಿ ವ್ಯಾಪಾರಕ್ಕೆ ತುಂಬಾನೇ ಮತ್ತು ವಾಣಿಜ್ಯಕ್ಕೆ ಕೂಡ ತುಂಬಾನೇ ಪ್ರೋತ್ಸಾಹವನ್ನ ನೀಡಿರೋದು ನಮಗೆ ಕಾಣಿಸುತ್ತೆ. ಹಂಗಾಗಿ ವಿಜಯನಗರ ಸಾಮ್ರಾಜ್ಯದ ಬಟ್ಟೆ, ಅಮೂಲ್ಯವಾದ ಹರಳುಗಳು, ಸಾಂಬಾರ್ ಪದಾರ್ಥಗಳು ಇವುಗಳು ತುಂಬಾನೇ ಚುರುಕಾದ ವ್ಯಾಪಾರಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಅದರಲ್ಲೂ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ, ಆಂಧ್ರ ಪ್ರದೇಶದ ವಜ್ರ ಕರೂರು, ಆಂಧ್ರ ಪ್ರದೇಶದಿಂದ ವಜ್ರ, ಅದರಲ್ಲೂ ಕರೂರು ಗಣಿ ಪ್ರದೇಶಗಳಿಂದ ತೆಗಿತಾ ಇದ್ದಿದ್ದು ಪೂರೈಕೆ ಆಗ್ತಾ ಇತ್ತು. ಪ್ರಪಂಚದಾದ್ಯಂತ ಹೆಚ್ಚಿನ ಬೇಡಿಕೆ ಇದ್ದಂತ ನೋಡಿ, ಬಟ್ಟೆ ಇರ್ಬೋದು, ಅಕ್ಕಿ ಇರ್ಬೋದು, ಸಕ್ಕರೆ ಅಂತ ಉತ್ಪನ್ನಗಳು, ಕಬ್ಬಿಣದ ಅದಿರು, ಇತರೆ ವಸ್ತುಗಳು ಕೂಡ ಇಲ್ಲಿಂದ ರಫ್ತಾಗ್ತಾ ಇತ್ತು. ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯದ ಆರ್ಥಿಕತೆ ಎಷ್ಟು ಸ್ಟ್ರಾಂಗ್ ಇತ್ತು ಅಂತ ನಿಮ್ಗಿಲ್ಲಿ ಗೊತ್ತಾಗತ್ತೆ. ಇನ್ನು ಇವ್ರ ಕಾಲದಲ್ಲಿ ಆನೆ, ಕುದುರೆ, ಮುತ್ತು, ಹವಳ, ಪಾದರಸ, ರೇಷ್ಮೆ ಇನ್ನು ಮುಂತಾಗಿರ್ತಕ್ಕಂಥ ವಸ್ತುಗಳನ್ನ ಇವರು ಆಮದು ಮಾಡಿಕೊಳ್ತಾ ಇದ್ರು. ಪೂರ್ವ ಮತ್ತು ಪಶ್ಚಿಮ ಕರಾವಳಿಯ ಬೆಂಬಲ ಇವರಿಗೆ ಇದ್ದಿದ್ರಿಂದಾಗಿ, ಆ ಪ್ರದೇಶಗಳನ್ನ ಗೆದ್ದಿದ್ರಿಂದಾಗಿ ಇವುಗಳನ್ನ ಹೆಚ್ಚು ಅವರು ಬಳಸ್ಕೊತಾ ಇದ್ರು. ಇನ್ನು ವಿಜಯನಗರದ ಧಾರ್ಮಿಕ ಸ್ಥಿತಿ ಅಂತೂ ಇಂಪಾರ್ಟೆಂಟ್ ಆಗಿ ಬರುತ್ತೆ. ಯಾಕೆ ಅಂತಂದ್ರೆ ಸರ್ವಧರ್ಮ ಸಮನ್ವಯ ನೀತಿ ಇವ್ರ ಕಾಲದಲ್ಲಿ ಇತ್ತು. ಹಿಂದೂ ಧರ್ಮ ಹಾಗೂ ಸಂಸ್ಕೃತಿಯನ್ನ ತುಂಬಾನೇ ಡೆವಲಪ್ಮೆಂಟ್ ಮಾಡಿರೋದಿದೆ. ಅನೇಕ ಬಾರಿ ಇವರಲ್ಲಿ ಆಕ್ರಮಣಕಾರರ ದಾಳಿಗಳಿಂದಾಗಿ, ಅಂದ್ರೆ ಬಹಮನಿ ಸುಲ್ತಾನ್ರಂತರ ಶಾಹಿ ದೊರೆಗಳು ಇವ್ರ ಮೇಲೆ ಪದೇ ಪದೇ ದಾಳಿ ಮಾಡಿದಾಗಲೂ ಕೂಡ ಹಿಂದೂಗಳ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಕೂಡ ಇತ್ತು. ಮತ್ತೆ ನಿಮಗೆ ಇಂಪಾರ್ಟೆಂಟು ಧಾರ್ಮಿಕ ಸಹಿಷ್ಣುತೆ ಇತ್ತು ಅಂತ ಯಾಕಂದೆ ಅಂತಂದ್ರೆ ಇವರ ಸಾಮ್ರಾಜ್ಯದ
ಉನ್ನತ ಸೇನಾಧಿಪತಿಗಳು ಮತ್ತೆ ಕೆಲವು ಸಂದರ್ಭಗಳಲ್ಲೂ ಕೂಡ ಇವರು ಧಾರ್ಮಿಕ ಸಹಿಷ್ಣುತೆ ಮೆರೆದಿರೋದು ನಮ್ಗೆ ಕಾಣಿಸುತ್ತೆ. ಇನ್ನು ಹಿಂದೂಗಳು, ಜೈನರು, ಮುಸಲ್ಮಾನರು ಇವರೆಲ್ಲ ಏಕಕಾಲದಲ್ಲಿ ಒಬ್ರಿಗೊಬ್ರು ಆತ್ಮೀಯರಾಗಿ ಬದುಕ್ತಾ ಇದ್ದಂಥದ್ದು ಕೂಡ ಇವ್ರ ಕಾಲದಲ್ಲಿ ಕಂಡು ಬರುತ್ತೆ. ಎರಡನೇ ದೇವರಾಯನ ಕಾಲದಲ್ಲಿ ಜೈನ ಧರ್ಮದ ಬಹುದೊಡ್ಡ ಗಲಾಟೆಗಳು ನಡೆದಾಗ ಅದನ್ನ ಸಮಾಧಾನ ಮಾಡಿಬಿಟ್ಟು ಜೈನ ದೇಗುಲದ ನಿರ್ಮಾಣಕ್ಕೆ ಗುರಿಯಾಗಿದ್ದನ್ನು ಕೂಡ ನಾವು ನೋಡ್ತೀವಿ. ಇನ್ನು ಯವನ ರಾಜ್ಯ ಪ್ರತಿಷ್ಠಾಪನಾ ಶ್ರೀಕೃಷ್ಣ ದೇವರಾಯನ ವಿಚಾರದಲ್ಲಿ ನೀವು ನೋಡ್ಬೋದು, ಅಲ್ಲಿಯೂ ಕೂಡ ಮುಸಲ್ಮಾನರ ಸಾಮ್ರಾಜ್ಯವನ್ನು ಗೆದ್ರೂ ಕೂಡ ಪುನಃ ಅವರದೇ ವ್ಯಕ್ತಿಯನ್ನ ಕೂರಿಸಿರೋದನ್ನ ನೀವು ಆಸ್ತಿ ಅಧಿಕಾರಕ್ಕೆ ತಂದಿರೋದನ್ನು ನೋಡ್ತೀವಿ. ಇವೆಲ್ಲ ಅವರ ಅತ್ಯುತ್ತಮವಾಗಿರ್ತಕ್ಕಂಥ ಧಾರ್ಮಿಕ ಸ್ಥಿತಿಗತಿಗಳಲ್ಲಿ ನಮಗದು ಕಾಣುತ್ತೆ. ಬಟ್ ಇಮ್ಮಡಿ ದೇವರಾಯನ ಕಾಲದಿಂದ ಮುಸ್ಲಿಮರು ವಿಜಯನಗರ ಸೈನ್ಯದಲ್ಲಿ ಸೇರೋದಕ್ಕೆ ಶುರು ಮಾಡಿದ್ರು. ಹಾಗಾಗಿ ಶೈವ ಧರ್ಮವನ್ನ ಕೂಡ ಪ್ರೋತ್ಸಾಹ ಮಾಡಿದ್ದು ಈ ಕಾಲಕ್ಕೆ ನಮಗೆ ಸಿಗತ್ತೆ. ಇನ್ನು ಶೈವ ಧರ್ಮದ ಮತ್ತು ಇತರೆ ಧರ್ಮಗಳ ಪ್ರಾಮುಖ್ಯತೆ ಇವ್ರ ಕಾಲದಲ್ಲಿ ರಾಣಿಯರು ಮಾಡಿರ್ತಕ್ಕಂಥ ವಿಚಾರಗಳು ನೋಡೋದಾದ್ರೆ, ಮೊದಲನೇ ದೇವರಾಯನ ರಾಣಿ ಯಾರೋ ಭೀಮಾದೇವಿ ಜೈನ ಧರ್ಮದ ಅನುಯಾಯಿಯಾಗಿದ್ಲು. ಇನ್ನು ಎರಡನೇ ದೇವರಾಯ ತನ್ನ ರಾಜ್ಯದಲ್ಲಿ ನಾನು ಹೇಳಿದ್ನಲ್ಲ ಜೈನ ಬಸದಿಯನ್ನ ನಿರ್ಮಾಣ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟವನು. ಇನ್ನು ಒಂದನೇ ಬುಕ್ಕರಾಯ ಶ್ರವಣ ಬೆಳಗೊಳದ ಶಾಸನದಲ್ಲಿ ಶ್ರೀ ವೈಷ್ಣವರು ಮತ್ತೆ ಜೈನ್ಯರ ನಡುವಿನ ಶಾಂತಿ ಒಪ್ಪಂದ ಮಾಡದಂಥದ್ದು ಕೂಡ ಇಲ್ಲಿ ಸಿಗತ್ತೆ ನಮ್ಗೆ. ಇನ್ನು ಇವ್ರ ಕಾಲದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಡೆವಲಪ್ ಆಗಿದ್ದು ವಚನ ಚಳವಳಿ. ವಚನ ಚಳವಳಿ ತುಂಬಾ ಜನಪ್ರಿಯವಾಗಿ ಡೆವಲಪ್ಮೆಂಟ್ ಆಯಿತು. ದಾಸ ಸಾಹಿತ್ಯ ಕೂಡ ಇಲ್ಲಿ ಡೆವಲಪ್ಮೆಂಟ್ ಆಗಿದೆ. ಇನ್ನು ಇವ್ರ ಕಾಲದ ಶೂನ್ಯ ಸಂಪಾದನೆ ಅಂತಕ್ಕಂಥ ವಚನ ಸಂಗ್ರಹ ನಡೆದದ್ದು ಈ ಕಾಲದಲ್ಲೇನೆ. ಹಂಗಾಗಿ ಬಹಳ ಇಂಪಾರ್ಟೆಂಟ್ ಆಗಿ ಧಾರ್ಮಿಕ ವಿಚಾರಗಳಿಗೆ ವಿಜಯನಗರ ಸಂಸ್ಥಾನಗಳು ಕೊಟ್ಟಿರತಕ್ಕಂಥ ಅಭೂತಪೂರ್ವವಾಗಿರ್ತಕ್ಕಂಥ ಕೊಡುಗೆಗಳನ್ನ ನಾವು ನೋಡ್ಬೋದು. ಇನ್ನು ತೋಂಟದ ಸಿದ್ಧಲಿಂಗ ಯತಿಗಳೇನಿದ್ದಾರೆ ಅವರು ಕೂಡ ವಚನಗಳನ್ನು ರಚನೆ ಮಾಡಿದ್ದಾರೆ, ಅನೇಕ ಮಠಗಳನ್ನು ಕಟ್ಟಿದ್ದಾರೆ. ಆದರೆ ಪಾಂಡವಪುರ ಏನ್ ಬರುತ್ತೆ, ಈ ಪಂಡರಾಪುರದಲ್ಲಿ ವಿಠ್ಠಲ ದೇವನ ಕಾಲಕ್ಕೆ ದೇವರಲ್ಲಿ ವಾಖರಿ ಚಳುವಳಿ ಕೂಡ ಏನಾಯ್ತು. ಈ ವಾಕರಿ ಚಳುವಳಿ ದಾಸಕೂಟ ಸಂಪ್ರದಾಯಗಳನ್ನ ಪ್ರೋತ್ಸಾಹ ಮಾಡಿದ್ದಾರೆ. ಜೊತೆಗೆ ಶ್ರೀ ವೈಷ್ಣವ ತತ್ವಗಳನ್ನ ಕೂಡ ಪ್ರಚಾರ ಮಾಡಿದ್ದಾರೆ. ಹಂಪಿ, ಶೃಂಗೇರಿ, ಶ್ರವಣಬೆಳಗೊಳ, ಶ್ರೀಶೈಲ, ಕಾಳಹಸ್ತಿ, ಅಹೋಬಿಲಂ, ಮಧುರೈ, ಶ್ರೀರಂಗಂ, ಹುಂಚ ಈ ಎಲ್ಲ ದೇವಾಲಯಗಳ ಅಭಿವೃದ್ಧಿಯಾಗಿದ್ದು ಯಾರ ಕಾಲದಲ್ಲಿ, ಈ ಒಂದು ಶ್ರೀಕೃಷ್ಣ ದೇವರಾಯರ ಅಥವಾ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಅಂತ ಹೇಳ್ಬೋದು. ಇನ್ನು ಇವ್ರ ಕಾಲದ ಮಠಗಳ ವಿಚಾರಕ್ಕೆ ಬಂದ್ರೆ ಎರಡು ಗಮನಾರ್ಹವಾದ ವಿಚಾರಗಳು ನಮ್ಗಿಲ್ಲಿ ಸಿಗ್ತಾ ಹೋಗತ್ತೆ. ಏನ್ ಸಿಗ್ತಾ ಹೋಗುತ್ತೆ ಅಂತಂದ್ರೆ, ಇನ್ನು ದೇವಾಲಯಗಳು ದೇವರ ಆರಾಧನಾ ಸ್ಥಳಗಳು ಕೇಂದ್ರಗಳಾಗಿದ್ದಂತೂ ಮಠಗಳು ಧರ್ಮದ ತತ್ವಗಳನ್ನ ಪ್ರಚಾರ ಮಾಡ್ತಿದ್ದಂಥ ಕೇಂದ್ರಗಳು, ಶಿಕ್ಷಣಕ್ಕೂ ಕೂಡ ಅವಕಾಶ ಕೊಡ್ತಾ ಇದ್ವು. ಹಾಗಾಗಿ ಇವ್ರ ಕಾಲದಲ್ಲಿ ನಾವು ಇಂಪಾರ್ಟೆಂಟ್ ಆಗಿ ಕೆಲವು ಮಠಗಳು ನೋಡ್ಬೋದು. ಶೃಂಗೇರಿ ಮಠ, ಕಂಚಿಯ ಮಠ, ಮತ್ತೆ ಗೊಳಕಿ, ಉಡುಪಿ, ಮತ್ತೆ ಧರ್ಮಾಪುರಂ, ಕೋಡಿಮಠ ಈಗಲೂ ಕೂಡ ತುಂಬಾ ಸ್ಟ್ಯಾಂಡರ್ಡ್ ಆಗಿ ಇವು ವಿಜಯನಗರ ಕಾಲದ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಮಠಗಳು ಅಂತಲೂ ಕೂಡ ಇಲ್ಲಿ ಹೇಳಲಾಗತ್ತೆ. ಓಕೆ, ಇನ್ನು ನೆಕ್ಸ್ಟ್ ಶಿಕ್ಷಣ ಮತ್ತು ಶಿಕ್ಷಣ ಕೇಂದ್ರಗಳ ವಿಚಾರಕ್ಕೆ ಬಂದ್ರೆ, ವಿಜಯನಗರ ಸಾಮ್ರಾಜ್ಯದಲ್ಲಿ ಅನೇಕ ಅಗ್ರಹಾರಗಳು ಅಂದ್ರೆ ಬ್ರಾಹ್ಮಣರು ವಾಸ ಮಾಡತಕ್ಕಂಥ ಏರಿಯಾ ಅಗ್ರಹಾರಗಳು, ಮಠಗಳು ಮತ್ತೆ ದೇವಾಲಯಗಳು ಶಿಕ್ಷಣ ಕೊಡ್ತಕ್ಕಂಥ ಪ್ರಮುಖವಾದ ಕೇಂದ್ರಗಳಾಗಿದ್ದು, ಅದರಲ್ಲಿ ಧೂಳಾಕ್ಷರ ಅಂತಕ್ಕಂಥ ಒಂದು ಸಿಸ್ಟಮ್ ಇತ್ತು. ಏನಿದು ಅಂದ್ರೆ ಧೂಳಾಕ್ಷರ ಅನ್ನೋದು ಒಂದು ಶಿಕ್ಷಣ ಪದ್ಧತಿ. ಇದು ಇಲ್ಲಿ ಅದು ಕನಕದಾಸರ ಮೋಹನ ತರಂಗಿಣಿಯಲ್ಲಿ ಧೂಳಾಕ್ಷರ ಸಿಸ್ಟಮ್ ಹೆಂಗಿತ್ತು ಅಂತ ಹೇಳ್ತಾರೆ. ಅಂದ್ರೆ ಒಂದು ಮರಳಿನ ಸ್ಲ್ಯಾಬ್ ಮೇಲೆ ಅಕ್ಷರವನ್ನ ಕಲಿತಕ್ಕಂಥ ಪದ್ಧತಿ. ಒಂದು ಮರಳಿನ ಸ್ಲ್ಯಾಬ್ ಮೇಲೆ ಅಕ್ಷರಗಳನ್ನ ಕಲಿತಕ್ಕಂಥ ಪದ್ಧತಿ, ಅದನ್ನ ಮೋಹನ ತರಂಗಿಣಿ ಅನ್ನೋ ಪುಸ್ತಕದಲ್ಲಿ ಕನಕದಾಸರು ಉಲ್ಲೇಖ ಮಾಡ್ತಾರೆ. ಅದೇನೆ ಧೂಳಾಕ್ಷರ ಪದ್ಧತಿ ಅಂತನೂ ಕೂಡ ಕರೀತಾರೆ. ನೆಕ್ಸ್ಟ್ ನಮ್ಗೆ ಪ್ರಾಥಮಿಕ ಶಿಕ್ಷಣವನ್ನ ಬಾಲಬೋಧೆ ಅಂತ ಹೇಳಿ ಕರೀಲಾಗ್ತಾ ಇತ್ತು. ಇನ್ನು ಹಂಪಿ, ಕೋಡಿಮಠ, ಶೃಂಗೇರಿ, ಯಡಿಯೂರು, ಕುಣಿಗಲ್ಲು ಈ ಕಾಲದ ಪ್ರಮುಖ ವಿದ್ಯಾ ಕೇಂದ್ರಗಳಾಗಿದ್ದು ಕೂಡ ನಮ್ಗಿಲ್ಲಿ ಕಾಣಿಸುತ್ತೆ. ಇನ್ನು ಸಾಹಿತ್ಯದ ವಿಚಾರಕ್ಕೆ ಬಂದ್ರೆ, ವಿಜಯನಗರದಲ್ಲಿ ಸ್ವತಃ ಅರಸರೇ ತುಂಬಾ ಪ್ರಬಲರಾಗಿರ್ತಕ್ಕಂತಹ ಆಡಳಿತಗಾರರು ಕೂಡ ಕವಿಗಳಿಗೆ ಆಶ್ರಯ ನೀಡಿರತಕ್ಕಂಥದ್ದು ಕಂಡು ಬರುತ್ತೆ. ಹಾಗಾಗಿ ಕನ್ನಡ ಇಂಪಾರ್ಟೆಂಟ್ ಆಗಿ ಸಂಸ್ಕೃತ, ಕನ್ನಡ, ತೆಲುಗು ಇವೆರಡು ಭಾಷೆ ತುಂಬಾನೇ ಡೆವಲಪ್ಮೆಂಟ್ ಆಗಿರೋದು ಕಾಣಿಸುತ್ತೆ. ಆದರೂ ಸಂಸ್ಕೃತಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ರು. ಭಾಷೆಗಳನ್ನ ಪ್ರೋತ್ಸಾಹಿಸೋದಕ್ಕೂ ಕೂಡ ತುಂಬಾನೇ ಪ್ರಯೋಗಗಳು ಇಲ್ಲಿ ನಡೆದಿದೆ. ಇವ್ರ ಕಾಲದಲ್ಲಿ ಇಂಪಾರ್ಟೆಂಟ್ ಆಗಿ ಸಂಸ್ಕೃತ ಸಾಹಿತ್ಯದ ಕೃತಿಗಳನ್ನ ನೀವು ನೋಡ್ಬೋದು. ಆ ಸಂಸ್ಕೃತ ಸಾಹಿತ್ಯದ ಕೃತಿಗಳಲ್ಲಿ ಇಂಪಾರ್ಟೆಂಟ್ ಆಗಿ ನೀವು ನೋಡ್ಬೋದು ನೋಡಿ, ಮಾಧವ ಸಾಯಣ ಅವರು
ಮಾ ಪರಾಸರ ಮಾಧವೀಯ ಅನ್ನುವ ಕೃತಿ ಬರೆದಿದ್ದಾರೆ. ಗಂಗಾದೇವಿ ಇದೆಯಲ್ಲ, ಇದು ನಿಮಗೆ ವೆರಿ ಇಂಪಾರ್ಟೆಂಟ್. ಎರಡನೇ ದೇವರಾಯನ ಹೆಂಡತಿ ಗಂಗಾದೇವಿ ವೀರಕಂಪಣರಾಯ ಅನ್ನುವ ಪುಸ್ತಕವನ್ನ ಬರೀತಾಳೆ. ಅಂದ್ರೆ ಶ್ರೀಲಂಕಾದವರೆಗೆ ಅವ್ರು ಮಾಡಿದಂಥ ದಂಡಯಾತ್ರೆಗಳನ್ನ ಬಹಳ ವಿವರವಾಗಿ ವಿವರಿಸಿರ್ತಕ್ಕಂಥದ್ದು ಗಂಗಾದೇವಿ ಅವ್ರದ್ದು ವೀರಕಂಪಣರಾಯ. ಯಾಕೆ ಅಂತಂದ್ರೆ ತನ್ನ ಗಂಡ ವೀರಕಂಪಣರಾಯ ಸೈನ್ಯಾಧಿಕಾರಿಯಾಗಿದ್ದವನು, ಅವನ ಕಾಲಕ್ಕೆ ಎರಡನೇ ದೇವರಾಯನ ಸೈನ್ಯಾಧಿಕಾರಿಯಾಗಿದ್ದವನು, ಅವನ ಸಾಧನೆಗಳನ್ನು ಇಲ್ಲಿ ಹೇಳಲಾಗಿದೆ. ತಿರುಮಲಾಂಬ ವರದಾಂಬಿಕಾ ಪರಿಣಯಂ ಕೂಡ ಬರೆದರೆ. ಗುರು ವಿದ್ಯಾರಣ್ಯರು ಬಹಳಷ್ಟು ಪುಸ್ತಕಗಳು, ಅದರಲ್ಲಿ ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಿಂದ ರಾಜಕಾಲ ನಿರ್ಣಯ. ಇನ್ನು ಕೃಷ್ಣದೇವರಾಯ ಜಾಂಬವತಿ ಕಲ್ಯಾಣಂ, ಉಷಾ ಪರಿಣಯಂ, ಮತ್ತೆ ವೆರಿ ಇಂಪಾರ್ಟೆಂಟ್ ಆಗಿ ಅವ್ರು ಬರ್ತಕ್ಕಂಥ ಅಮುಕ್ತ ಮೌಲ್ಯದ ಕೃತಿ ಕೂಡ ನಾವಿಲ್ಲಿ ನೋಡ್ತೀವಿ ಅಲ್ವಾ. ಇನ್ನು ನೆಕ್ಸ್ಟ್ ಇವ್ರ ಕಾಲದ ಕನ್ನಡ ಸಾಹಿತ್ಯ ಕೃತಿಗಳನ್ನು ನೀವು ನೋಡ್ಬೋದು. ಕನ್ನಡ ಸಾಹಿತ್ಯದಲ್ಲಿ ಇಂಪಾರ್ಟೆಂಟ್ ಆಗಿ ಇವ್ರು ಮಾಡಿರ್ತಕ್ಕಂಥ ಕೆಲವು ಕೃತಿಗಳನ್ನ ನೀವು ನೋಡ್ಬೋದು. ಅದರಲ್ಲಿ ಗುಮ್ಮಳಾಪುರದ ಸಿದ್ಧಲಿಂಗಯತಿಗಳು ಬರೆದಂತಹ ಶೂನ್ಯ ಸಂಪಾದನೆ ಇದು ನಮಗೆ. ಇನ್ನು ಕುಮಾರವ್ಯಾಸಂದ್ ಯಾವಾಗಲೂ ಕೇಳ್ತಾರೆ ನಮಗೆ ಎಕ್ಸಾಮ್ ದೃಷ್ಟಿಯಿಂದ, ವೆರಿ ಇಂಪಾರ್ಟೆಂಟು. ಕರ್ನಾಟಕ ಕಥಾ ಮಂಜರಿ ಅಥವಾ ಗದುಗಿನ ಭಾರತ ಅಂತ ಕೂಡ ಕರಿತೀವಿ. ಬಟ್ ಇದನ್ನು ಅವರು ಪೂರ್ಣ ಮಾಡಲಿಲ್ಲ ಅಂತ ಹೇಳ್ತಾರೆ. ಮುಂದೆ ಅದನ್ನ ತಿಮ್ಮಣ್ಣ ಕವಿ ಬರ್ತಾರೆ. ಈ ತಿಮ್ಮಣ್ಣ ಕವಿಯವರು ಈ ಗದುಗಿನ ಭಾರತವನ್ನ ಕಂಪ್ಲೀಟ್ ಮಾಡಿದ್ರು ಅಂತಲೂ ಕೂಡ ಹೇಳಾಗುತ್ತೆ. ಅದನ್ನೇ ಮುಂದೆ ಗದುಗಿನ ಭಾರತ ಅಂತ ಇದ್ದಿದ್ದು ಕರ್ನಾಟಕ ಕಥಾ ಮಂಜರಿ ಆಗಿದ್ದು ಈ ಘಟನೆಯಿಂದ ಅಂತ ಹೇಳಲಾಗುತ್ತೆ. ಇನ್ನು ನಂಜುಂಡ ಕವಿ ಕುಮಾರರಾಮನ ಕತೆ, ಈ ಲೋಕಲ್ ಹಿಸ್ಟ್ರಿಯಲ್ಲಿ ನಾವು ಲಾವಣಿಗಳ ವಿಚಾರದಲ್ಲಿ ಮಾತ್ರ ಇದ್ದಂತಹ ಈ ಕುಮಾರರಾಮನ ಸ್ಟೋರಿಯನ್ನ ಬಹಳ ಇಂಪಾರ್ಟೆಂಟ್ ಆಗಿ ಬರೆದವರು ನಂಜುಂಡ ಕವಿಯವರು. ಇನ್ನು ರತ್ನಾಕರ ವರ್ಣಿ ಭರತೇಶ ವೈಭವ ಬರೀತಾರೆ. ಭೀಮಕವಿ ಬಸವ ಪುರಾಣವನ್ನು ಬರೀತಾರೆ. ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಕೃತಿ ಇದು. ಇನ್ನು ಚಾಮರಸನ ಪ್ರಭುಲಿಂಗ ಲೀಲೆ, ಇದು ಕೂಡ ಎಕ್ಸಾಮ್ಸ್ ದೃಷ್ಟಿಯಿಂದ ಇಂಪಾರ್ಟೆಂಟ್. ವಿರೂಪಾಕ್ಷ ಪಂಡಿತ ಚನ್ನಬಸವ ಪುರಾಣವನ್ನು ಕೂಡ ಇಲ್ಲಿ ಬರೀತಾರೆ. ಇದು ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಾಗತ್ತೆ. ಇನ್ನು ನೆಕ್ಸ್ಟ್ ಕನಕದಾಸರದಂತೂ ಪ್ರತಿ ಸಾರಿ ನಿಮ್ಗೆ ಎಕ್ಸಾಮ್ಸ್ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು ನಿಮಗೆ ಕನಕದಾಸರದು ಮೋಹನ ತರಂಗಿಣಿ. ಓಕೆ, ವೆರಿ ಇಂಪಾರ್ಟೆಂಟ್. ಇನ್ನು ನಳಚರಿತ, ಹರಿಭಕ್ತ ಸಾರ ಇದೆಯಲ್ಲ, ಬಹಳ ಜನ ಬಹಳ ಎಕ್ಸಾಮ್ಸ್ ಅಲ್ಲಿ ಕೂಡ ಇದನ್ನು ಕೇಳಿದ್ದಾರೆ. ಇದು ರಾಮಧಾನ್ಯ ಚರಿತೆ. ಇದು ಧ್ಯಾನ ಅಲ್ಲ, ಧಾನ್ಯ. ಅಕ್ಕಿಗೂ ಮತ್ತೆ ಭತ್ತಕ್ಕೂ ನಡುವೆ ನಡೆದಂತಹ ಒಂದು ಚರ್ಚೆಯನ್ನ ಇಲ್ಲಿ ಹೇಳಲಾಗತ್ತೆ. ಅಕ್ಕಿ ಮತ್ತೆ ಭತ್ತದ ನಡುವಿನ ಚರ್ಚೆ, ಯಾರು ಶ್ರೇಷ್ಠರು ಅಂತ. ಆದರೆ ಅವ್ರ ಅಕ್ಕಿ ಭತ್ತ ಶ್ರೇಷ್ಠ ಮಾಡಕ್ ಹೊರಟಿದ್ದಲ್ಲ, ಸಮಾಜದಲ್ಲಿ ಯಾರು ಶ್ರೇಷ್ಠರು ಅನ್ನೋ ಕಲ್ಪನೆಯನ್ನು ಇಟ್ಕೊಂಡು ರಾಮಧಾನ್ಯ ಚರಿತೆಯನ್ನ ಇವರಿಲ್ಲಿ ಬರೆದಿದ್ದಾರೆ. ಇನ್ನು ಪುರಂದರದಾಸರ ಕೀರ್ತನೆಗಳಿದಾವೆ. ಆಮೇಲೆ ನರಹರಿಯಲ್ಲಿ ನರಹರಿ ತೊರವೆ ರಾಮಾಯಣ ಕೂಡ ಬರುತ್ತೆ. ಇನ್ನು ನಿಜಗಣ ಶಿವಯೋಗಿಗಳದು ವಿವೇಕ ಚಿಂತಾಮಣಿ ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪುಸ್ತಕ, ಅದು ಕೂಡ ನಮ್ಗೆ ಇವ್ರ ಕಾಲದಲ್ಲಿ ಆಗತ್ತೆ. ಇನ್ನು ತೆಲುಗು ಸಾಹಿತ್ಯದಲ್ಲಿ ಇಂಪಾರ್ಟೆಂಟ್ ಯಾವಾಗಲೂ ಕೂಡ ಬರುತ್ತೆ, ನೆನ್ಪಿಟ್ಕೊಳ್ಳಿ. ತೆಲುಗು ಸಾಹಿತ್ಯದಲ್ಲಿ ನಾಚನ ಸೋಮನಾಥ ಅವರು ಬರೆದಂಥ ಹರಿವಂಶ ಇದು ಇಂಪಾರ್ಟೆಂಟು. ಶ್ರೀನಾಥನಿಗೆ ಶ್ರೀಕೃಷ್ಣ ದೇವರಾಯ ಬಹಳ ದೊಡ್ಡ ಮಟ್ಟದಲ್ಲಿ ಗೌರವ ಕೊಟ್ಟಿದ್ದ, ಅದು ಕಾಶಿ ಕಂದ ಅಂತ ಕೃತಿ. ಇನ್ನು ಕೃಷ್ಣದೇವರಾಯ ರಾಜಕೀಯವಾಗಿ ಬರೆದದ್ದು ಅಮುಕ್ತ ಮೌಲ್ಯ, ಅಲ್ಲಸಾನಿ ಪೆದ್ದನ ಬರೆದದ್ದು ಮನುಚರಿತಮು. ಇದು ನೆನ್ಪಿಟ್ಕೊಳ್ಳಿ, ಸ್ಟಾರ್ ಆಗಿ ಹೇಳ್ತಾ ಇದ್ದೀನಿ, ಇಂಪಾರ್ಟೆಂಟ್ ಇದು. ಅಲ್ಲಸಾನಿ ಪೆದ್ದನ ಮನುಚರಿತಮು, ಅವನಿಗೆ ಆಂಧ್ರ ಕವಿತ ಪಿತಾಮಹ ಅಂತಿತ್ತು. ಇನ್ನು ವೇಮನ ಪದ್ಯಗಳು ಕೂಡ ಸಿಗ್ತವೆ. ಇವ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ನಿಮಗೆ ಸಾಧನ ಅಕಾಡೆಮಿಯಲ್ಲಿ ಸಿಗ್ತಕ್ಕಂಥ ವಿಡಿಯೋದಲ್ಲಿ ಪೂರ್ತಿ ಡೀಟೇಲ್ ಆಗಿ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಬೇಕು ಅಂದ್ರೆ ಅಲ್ಲಿ ನೀವು ನೋಡ್ಬೋದು. ಇನ್ನು ಅಷ್ಟದಿಗ್ಗಜರುಗಳ ವಿಚಾರಕ್ಕೆ ಬಂದರೆ, ಹೇಳಿದೆ ನಿಮಗೆ 8 ಜನ ತೆಲುಗು ಕವಿಗಳಿದ್ರು. ಅದರಲ್ಲಿ ಅಲ್ಲಸಾನಿ ಪೆದ್ದನ, ತೆನಾಲಿ ರಾಮಕೃಷ್ಣ, ನಂದಿ ತಿಮ್ಮಣ್ಣ, ರಾಮಭದ್ರಿಯ, ದೂರ್ಜಟಿ, ಮಾದಯ್ಯಗಾರಿ ಮಲ್ಲಣ್ಣ, ಪಿಂಗಳಿ ಸೂರಣ್ಣ ಮತ್ತೆ ರಾಮರಾಜ್ಯಭೂಷಣ ಕೂಡ ಈ ಕಾಲಕ್ಕೆ ನಮ್ಗೆ ಸಿಗ್ತಾರೆ. ನೆಕ್ಸ್ಟು ಕಲೆ ವಾಸ್ತುಶಿಲ್ಪದಲ್ಲಿ ಕೂಡ ವಿಜಯನಗರದ ಅರಸರ ಬಹುದೊಡ್ಡ ಕಾಣಿಕೆ ಕೂಡ ನಮ್ಗದು ಸಿಗತ್ತೆ. ವಿಜಯನಗರದ ಅರಸರು ಯಾಕೆ ಅಂತಂದ್ರೆ ಕಲೆ ವಾಸ್ತುಶಿಲ್ಪಕ್ಕೆ ಇವರು ಮೂಲತಃ ದ್ರಾವಿಡ ವಾಸ್ತುಶಿಲ್ಪಿಯನ್ನ ಬಳಸ್ಕೊತಾರೆ. ಇವರು ಮೂಲತಃ ದ್ರಾವಿಡ ವಾಸ್ತು ಶೈಲಿಯನ್ನ ಬಳಸ್ತಾರೆ. ಮುಂದೆ ಅದರಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನ ಮಾಡ್ತಾರೆ. ಈ ಬದಲಾವಣೆಗಳನ್ನ ಮಾಡಿನೇ ಮುಂದೆ ಅದು ವಿಜಯನಗರ ವಾಸ್ತು ಶೈಲಿ ಅಂತ ಕೂಡ ಆಗತ್ತೆ. ಯಾಕೆ ಅಂತಂದ್ರೆ ನಾವು ಇಂಡಿಯಾದಲ್ಲಿ ದಕ್ಷಿಣ ಭಾರತದಲ್ಲಿ ಇದ್ದಿದ್ದು ದ್ರಾವಿಡ ಶೈಲಿ, ಹಾಗೇನೆ ಉತ್ತರ ಭಾರತದಲ್ಲಿ ಇದ್ದಿದ್ದು ನಾಗರ ಶೈಲಿ. ಓಕೆ, ಉತ್ತರ ಭಾರತದಲ್ಲಿ ನಾಗರ ಶೈಲಿ ಇತ್ತು, ದಕ್ಷಿಣದಲ್ಲಿ ದ್ರಾವಿಡ ಶೈಲಿ ಇತ್ತು. ಈಗ ಬಾದಾಮಿ ಚಾಲುಕ್ಯರು ಆಳ್ವಿಕೆ ಮಾಡುವಾಗ ಚಾಲುಕ್ಯ ಶೈಲಿ ಅಂತೇಳಿ ಮಾಡ್ಲಿಕ್ಕೆ ಹೋಗ್ತಾರೆ. ಹಾಗಾಗಿ ಈ ನಾಗರ ಶೈಲಿ, ದ್ರಾವಿಡ ಶೈಲಿ, ಚಾಲುಕ್ಯ ಶೈಲಿ
ಮತ್ತೆ ಕೆಳಗಡೆ ಪಲ್ಲವದರು ಚೇಂಜ್ ಮಾಡ್ತಾರೆ, ಪಲ್ಲವ ಶೈಲಿ ಅಂತಾಗಿದೆ. ಇವೆಲ್ಲವೂ ಶೈಲಿಗಳು ಡೆವಲಪ್ ಆದ್ಮೇಲೆ ವಿಜಯನಗರ ಕಾಲದಲ್ಲಿ ಡೆವಲಪ್ ಆಗಿದ್ದು ವಿಜಯನಗರ ವಾಸ್ತುಶಿಲ್ಪ, ಅದು ಇವ್ರ ಕಾಲದಲ್ಲಿ ಡೆವಲಪ್ಮೆಂಟ್ ಆಗ್ತಾ ಹೋಯ್ತು. ಓಕೆ, ದ್ರಾವಿಡ ವಾಸ್ತುಶಿಲ್ಪದ ಪರಿವರ್ತನೆ ಇವ್ರ ಕಾಲದಲ್ಲಿ ಆಗಿದ್ದು. ಇನ್ನು ಇವ್ರ ಕಾಲದ ವಾಸ್ತುಶೈಲಿಯ ಲಕ್ಷಣಗಳನ್ನು ನೋಡೋಣ. ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೋಬೇಕು ನೀವು, ಯಾಕೆಂದ್ರೆ ಇವ್ರು ಬಳಸ್ತಾ ಇದ್ದಿದ್ದು ಬೆಣಚು ಕಲ್ಲನ್ನ ಬಳಸಿ ದೇವಾಲಯಗಳನ್ನ ಕಟ್ತಾ ಇದ್ರು. ಗರ್ಭಗೃಹ, ಸುಖನಾಸಿ, ರಂಗಮಂದಿರಗಳು, ಬೃಹತ್ ರಾಯಗೋಪುರಗಳನ್ನು ಕಟ್ತಕ್ಕಂಥದ್ದು, ಮತ್ತೆ ಸಂಗೀತ ಮಂಟಪಗಳು ಕೂಡ ಇವ್ರ ಕಾಲದಲ್ಲಿ ಇರ್ತಾ ಇತ್ತು. ಇಂಪಾರ್ಟೆಂಟ್ ಆಗಿ ಎಕ್ಸಾಮ್ಸ್ ಅಲ್ಲಿ ಕೇಳಿರ್ತಕ್ಕಂಥದ್ದಿದೆ. ಯಾಕೆ ಅಂತಂದ್ರೆ ಇವರ ದೇವಸ್ಥಾನಗಳ ಜೊತೆಗೆ ಕಲ್ಯಾಣ ಮಂಟಪಗಳನ್ನು ಕಟ್ತಕ್ಕಂಥದ್ದು, ಪ್ರವೇಶ ದ್ವಾರದ ಎದುರುಗಡೆ ಎಲ್ಲಾ ದೇವಾಲಯಗಳಲ್ಲೂ ರಾಯಗೋಪುರಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು, ಜೊತೆಗೆ ಕಲ್ಯಾಣ ಮಂಟಪಗಳು, ದೇವಸ್ಥಾನದ ಪಕ್ಕ ಕಲ್ಯಾಣ ಮಂಟಪಗಳನ್ನು ಕಟ್ತಕ್ಕಂಥದ್ದು ವಿಜಯನಗರ ವಾಸ್ತುಶೈಲಿಯಲ್ಲಿ ಆದಂತ ಬದಲಾವಣೆ ಇದು. ಇನ್ನು ದೇವಾಲಯದ ಗೋಡೆಗಳ ಮೇಲೆ ನೆನ್ಪಿಟ್ಕೊಳ್ಳಿ, ಜನಪದ ಸನ್ನಿವೇಶಗಳ ಕಥೆಗಳು, ದೇವಾದಿ ದೇವತೆಗಳ ಆನೆಗಳು, ಕುದುರೆಗಳು ಮುಂತಾದ ಶಿಲ್ಪಗಳಿಂದ, ಅಂದ್ರೆ ಪಟ್ಟಿಗಳನ್ನು ಮಾಡ್ತಾ ಇದ್ರು. ಆನೆಗಳ ಪಟ್ಟಿ, ಅದರ ಮೇಲೆ ಕುದುರೆಗಳ ಪಟ್ಟಿ, ಪಟ್ಟಿಗಳ ಮೇಲೆ ಜನಪದ ಸನ್ನಿವೇಶ, ದೇವಾದಿ ದೇವತೆಗಳ ಕಥೆಗಳು, ಇವುಗಳನ್ನೆಲ್ಲ ಈ ಕಾಲಕ್ಕೆ ಇವರ ವಾಸ್ತುಶೈಲಿಯಲ್ಲಿ ನಾವು ಕಾಣ್ಬೋದು. ಇನ್ನು ಹಂಪೆಯ ಪ್ರಮುಖ ದೇವಾಲಯಗಳಿಗೆ ಬಂದ್ರೆ ವಿರೂಪಾಕ್ಷ ದೇವಾಲಯ ಇಂಪಾರ್ಟೆಂಟ್ ಇವ್ರದ್ದು. ಇನ್ನು ವಿಠ್ಠಲ ಸ್ವಾಮಿ ದೇವಾಲಯ ಬರ್ತದೆ, ಕಲ್ಲಿನ ರಥ, ಕೃಷ್ಣಸ್ವಾಮಿ ದೇವಾಲಯ ಗೊತ್ತಲ್ಲ, ವಿಜಯನಗರದ ಅರಸರಲ್ಲಿ ಶ್ರೀಕೃಷ್ಣ ದೇವರಾಯ ಏನು ನಾವು ಪೆನುಗೊಂಡೆಯ ಮೇಲಿನ ದಾಳಿ ಮಾಡಿದಂಥದ್ದು. ನೆಕ್ಸ್ಟ್ ಅಚ್ಯುತರಾಯ, ಹಜಾರ ರಾಮಸ್ವಾಮಿ ದೇವಾಲಯ, ಮಹಾನವಮಿ ದುಬ್ಬ. ನೆನ್ಪಿಟ್ಕೊಳ್ಳಿ, ತನ್ನ ಸೈನ್ಯದ ಪೂರ್ಣ ಆಗಿರ್ತಕ್ಕಂತಹ ಒಂದು ಎಬಿಲಿಟಿಯನ್ನ ತೋರಿಸ್ತಕ್ಕಂಥದ್ದು, ಸಾಮರ್ಥ್ಯ ತೋರಿಸ್ತಕ್ಕಂಥದ್ದು ಮಹಾನವಮಿ ದಿಬ್ಬ, ಅದು ಹಂಪೆಯಲ್ಲಿದೆ. ಇನ್ನು ಕಮಲ ಮಹಲ್ ಇಲ್ಲಿ ಇಂಪಾರ್ಟೆಂಟು ಎಕ್ಸಾಮ್ಸ್ ದೃಷ್ಟಿಯಿಂದ. ಯಾಕೆ ಅಂತಂದ್ರೆ ಇದು ಕಾಂಬಿನೇಷನಲ್ ಹಿಂದೂ ಇಸ್ಲಾಮಿಕ್ ಶೈಲಿಯ ವಾಸ್ತುಶಿಲ್ಪ. ಯಾಕೆಂದ್ರೆ ಹಿಂದೂ ಇಸ್ಲಾಮಿಕ್ ಶೈಲಿಯ ವಾಸ್ತುಶಿಲ್ಪದಲ್ಲಿ ಕಟ್ಟಿರತಕ್ಕಂತಹ ಅತ್ಯುತ್ತಮ ವಿಜಯನಗರದ ಉದಾಹರಣೆ ಯಾವುದು ಅಂತಂದ್ರೆ ಅದು ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೊಳ್ಳಿ, ಕಮಲ ಮಹಲ್. ನೆಕ್ಸ್ಟ್ ಇವರ ಇತರೆ ಕಾಲದ ದೇವಾಲಯಗಳು ನೋಡ್ಬೋದು. ಶೃಂಗೇರಿಯಲ್ಲಿ ವಿದ್ಯಾಶಂಕರ, ತಾಡಪತಿಯ ರಾಮಲಿಂಗೇಶ್ವರ ಇದೆ, ಲೇಪಾಕ್ಷಿಯಲ್ಲಿ ವೀರಭದ್ರ, ವೆಲ್ಲೂರಿನ ಜಲಕಂಠೇಶ್ವರ, ಕಂಚಿಪುರದಲ್ಲಿ ಏಕಾಂಬರನಾಥ, ಚಿದಂಬರಂನಲ್ಲಿ ಶಿವದೇವಾಲಯ. ಆದ್ರೆ ಇಂಪಾರ್ಟೆಂಟ್ ನಾವು ನೋಡ್ಬೇಕಾಗಿರೋದು ಶ್ರೀರಂಗನಾಥ, ಮಧುರೈನ ಮೀನಾಕ್ಷಿ ದೇವಾಲಯ, ಸುಂದರೇಶ್ವರ ದೇವಾಲಯಗಳು ಇವ್ರ ಕಾಲದ ಪ್ರಮುಖ ಕೊಡುಗೆಗಳು. ಆದರೆ ಲೇಪಾಕ್ಷಿ ಏನಿದೆಯಲ್ಲ ಇವ್ರ ಕಾಲದಲ್ಲಿ ತುಂಬಾ ಡೆವಲಪ್ಮೆಂಟ್ ಆಗಿರ್ತಕ್ಕಂಥದ್ದು. ಹಂಪೆಯಲ್ಲಿನ ಕಲ್ಲಿನ ರಥ, ಕಮಲ ಮಹಲ್, ಇದನ್ನೇ ನಾನು ನಿಮಗೆ ಹೇಳಿದ್ದು. ಏನು ಕಮಲದ ಹೂವಿನ ದಳಗಳ ರೀತಿ ಕಂಬಗಳನ್ನ ಕಟ್ಟಿ ಗೋಪುರಗಳನ್ನು ಕಟ್ತಕ್ಕಂಥದ್ದು. ವಿದ್ಯಾಶಂಕರ ದೇವಾಲಯ ಇದರಲ್ಲಿ ಶೃಂಗೇರಿಯಲ್ಲಿ ಕಟ್ಟಿರತಕ್ಕಂಥದ್ದು. ಇನ್ನಿವ್ರ ಕಾಲದಲ್ಲಿ ಮೂರ್ತಿ ಶಿಲ್ಪಗಳು ಕೂಡ ತುಂಬಾನೇ ಡೆವಲಪ್ಮೆಂಟ್ ಆಗಿದೆ. ಕಡಲೆಕಾಳು ಗಣೇಶ, ಸಾಸಿವೆ ಕಾಳು ಗಣೇಶ, ಲಕ್ಷ್ಮೀ ನರಸಿಂಹ ದೇಗುಲ, ಇವುಗಳನ್ನೆಲ್ಲ ನಾವಿಲ್ಲಿ ಕಾಣಬಹುದು. ಮತ್ತೆ ತಮಿಳುನಾಡಿನಲ್ಲಿ ಇಂಪಾರ್ಟೆಂಟ್ ಆಗಿ ಬರುವ ತಿರುಪತಿ ಕುನಂ ಅಂತಕ್ಕಂಥಲ್ಲಿ ಇರುಗಪ್ಪ ದಂಡನಾಯಕ ಮೂರ್ತಿ ಶಿಲ್ಪ ಕೂಡ ನಮ್ಗಲ್ಲಿ ಕಾಣುತ್ತೆ. ಜೊತೆಗೆ ತಿರುಪತಿಯಲ್ಲಿ ಶ್ರೀಕೃಷ್ಣ ದೇವರಾಯನ ಪತ್ನಿಯರು ಭೇಟಿ ನೀಡಿದಂತ ಸಂದರ್ಭ, ಅದು ಕೂಡ ತಿರುಮಲಾದೇವಿ, ಚಿನ್ನಾದೇವಿಯ ಕಂಚಿನ ಪುತ್ಥಳಿಗಳು ಕೂಡ ಕಾಣ್ತವೆ. ಚಿದಂಬರಂ ಅಲ್ಲಿ ಶ್ರೀಕೃಷ್ಣ ದೇವರಾಯನ ಕಲ್ಲಿನ ಮೂರ್ತಿ ಕೂಡ ಕಟ್ಟಿರ್ತಕ್ಕಂಥದ್ದು ಇವ್ರ ಕಾಲದಲ್ಲಿ ನಮಗೆ ಮೂರ್ತಿ ಶಿಲ್ಪಕ್ಕೆ ಕೊಡುಗೆಗಳು ಕಾಣಿಸುತ್ತೆ. ಇನ್ನು ದೇವಾಲಯದ ಗೋಡೆಗಳಲ್ಲಿ ಕೂಡ ಚಿತ್ರಗಳನ್ನು ಕೆತ್ತಿರ್ತಕ್ಕಂಥದ್ದಿತ್ತು. ಹಾಗಾಗಿ ಹಂಪಿಯ ವಿರೂಪಾಕ್ಷ ದೇವಾಲಯ ಏನಿದೆ, ಲೇಪಾಕ್ಷಿಯ ವೀರಭದ್ರ ದೇವಾಲಯ ಇದೆ, ಮತ್ತೆ ಶೈವ ಪುರಾಣಗಳಿಗೂ ಕೂಡ ಪ್ರೇರಣೆ ಮಾಡಿರೋದು ಕಾಣ್ತದೆ. ಇನ್ನು ವಿರೂಪಾಕ್ಷನೊಂದಿಗೆ ಪಂಪಾಂಬಿಕೆಯ ವಿವಾಹವಾಗಿರ್ತಕ್ಕಂಥ ಚಿತ್ರ, ಮದನ ವಿಜಯ ಚಿತ್ರ, ತ್ರಿಪುರ ಸಂಹಾರಗಳಂತ ಶ್ರೇಷ್ಠ ಚಿತ್ರಕಲೆಗಳು ಈ ಕಾಲದಲ್ಲಿ ಡೆವಲಪ್ ಆಗಿದೆ. ಹಾಗಾಗಿನೇ ಲೇಪಾಕ್ಷಿ ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್. ಶೈವರ ಅಜಂತ ಅಂತ ಕೂಡ ಕರೀತಾರೆ. ಅಜಂತ ನಮ್ಗೆ ಸಾಮಾನ್ಯವಾಗಿ ಬೌದ್ಧ ಧರ್ಮದ ಮೂಲ ಪ್ರತಿಮೆಗಳಲ್ಲಿ ಕಂಡ್ರೆ, ಇಲ್ಲಿ ನಮ್ಗೆ ಲೇಪಾಕ್ಷಿಯಲ್ಲಿ ಎಲ್ಲಾ ಶಿವನ ಆಧಾರಿತವಾದಂತ ಚಿತ್ರಗಳಿದಾವೆ.